ಅದರಲ್ಲಿ ಪ್ರವಚನದ ಪ್ರಾರಂಭದಲ್ಲಿಯೇ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಾವು ಎಲ್ಲಂದರಲ್ಲಿ ಪ್ರವಚನ ಕುತ್ಕೊಂಡು ಬಿಟ್ರೆ ಯಾರ ಮುಖ ನೋಡ್ಕೊಂಡು ಹೇಳೋದು? ಒಂದು ಕಾಲೇಜು ಸ್ಕೂಲು ಅಂದ ಮೇಲೆ ಬೆಂಚ್ ಹಾಕಿರ್ತಾರೆ. ಸರ್ ಅಂತ ಆದವ ಸ್ಟೂಡೆಂಟ್ ಅಂತ ಆದವರಿಗೆ ಮುಖ ನೋಡಿ ಹೇಳ್ತಾರೆ. ಸ್ಟೂಡೆಂಟ್ ಅಂತ ಆದವ್ರ ಮುಖ ನೋಡದೇ ಇದ್ದಾಗ ಯಾರ ಮುಖ ನೋಡಿ ಹೇಳಬೇಕು? ಅದಕ್ಕೆ ಹೊರಗೆ ಕೂತವರು ಗೋಡೆನೇ ಕೊಡ್ತೇವೆ ನಿಮಗೆ, ಒಳಗೆ ಬನ್ನಿ ಅಂತ ನಿಮ್ಮ ಹತ್ರ ಹೇಳ್ತಾ ಪ್ರವಚನ ಪ್ರಾರಂಭ ಮಾಡ್ತಾರೆ ಅಲ್ವಾ? ನಿಮ್ಮ ಅನುಭವಕ್ಕಿರ್ತದೆ. ನೀವೆಲ್ಲ ಕಾಲೇಜು ಸ್ಕೂಲ್ ಹೋಗಿದ್ದೀರಿ. ಸಿಸ್ಟಮೆಟಿಕ್ ಆಗಿ ತಾವು ಎದುರು ಕೂತ್ಕೊಂಡ್ರೆ ನಾವು ಸಿಸ್ಟಮೆಟಿಕ್ ಆಗಿ ಅವ್ರನ್ನ ನೋಡ್ತಾ ನೋಡ್ತಾ ಹೇಳಿದ ಹಾಗೆ ಆ ಹೇಳುವ ಒಬ್ಬ ಅಧ್ಯಾಪಕನಿಗೆ ಉತ್ಸಾಹ ಜಾಸ್ತಿ. ನೀವೆಲ್ಲೋ ಹೀಗೆ ಕೂತ್ಕೊಂಡ್ಬಿಟ್ರೆ ಅವ ಯಾಕೆ ಸರ್ ಹೇಳ್ತಾನೆ ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಬಿಡೋ ಅನಿಸ್ತದೋ ಇಲ್ಲ. ಅದಕ್ಕೆ ದಯಮಾಡಿ ಮತ್ತೊಮ್ಮೆ ಹೊರಗೆ ಕೂತ ಮಹನೀಯರೆಲ್ಲರೂ ಸೇರಿಕೊಂಡು ಒಳಗೆ ಬಂದು ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಪಾಪಣ ವಿಜಯ ಅಲ್ಲಿ ಗೋಡೆ ಕೊಡು, ಕೊಡಿಸಿ ಕೂಡಿಸ್ಕೊಡ್ಬೇಕು. ಹೌದಾ? ಬನ್ನಿ 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 ಒಳಗೆ ಬನ್ನಿ, ಬಂದು ಬನ್ನಿ. ಬಟ್ ನನಗೂ ಅವ್ರು ಕಾಣಿಸ್ಬೇಕು ಅಲ್ವಾ? ಸರಿ, ಈಗ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾಲಾರ್ಥ್ಯನ್ನೋ ವಿಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಗತಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾ ಲಸತು ಮಮ ಧನ್ಮಂಡಲೇ ಪುತ್ರರತ್ನಂ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋ ವಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ
ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಗಮಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ಕೂತ ಸ್ಥಳ ಬಹಳ ಪರಮ ಪವಿತ್ರವಾದ ಸ್ಥಳ ಇದು. ಯೋ ದರ್ಶಯೇತ್ ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇಮುದೆ. ಪೂಜ್ಯರಾದ ಸತ್ಯಬೋಧ ತೀರ್ಥರಿಂದ ಪ್ರತಿಷ್ಠೆಯಾದ ಶ್ರೀನಿವಾಸನ ಸನ್ನಿಧಾನ ಇದಾಗಿದೆ. CBT ಏರಿಯಾ ಅಂತಂದ್ರೆ ರಾಗಪ್ಪ, ಹನುಮಪ್ಪ, ವೆಂಕಪ್ಪ ಅಂತ ಬಹಳ ಫೇಮಸ್ ಇದು. ಅಪ್ಪ ಮೂರು ಅಪ್ಪಂದ್ರಿದ್ದಾರೆ ಇಲ್ಲಿ. ಇದೊಂಥರ ಚಕ್ರ ಇದ್ದ ಹಾಗೆ. ಇದನ್ನ ತಪ್ಪಿಸ್ಕೊಂಡು ಹೋದವರಿಗೆ ಅವ್ರಿಗೆ ಭಾಗ್ಯ ಇಲ್ಲ ಅಷ್ಟೇ. ಇದ್ರಾಗ ಯಾರಿದ್ದಾರೆ ಅವ್ರಿಗೆ ಪರಮ ಭಾಗ್ಯನೇ ಇದೆ. ನೋಡಿ, ಎಲ್ಲಿ ತಿರುಗಿದ್ರು ಒಂದು ಹರಿಸರ್ವೋತ್ತಮ, ವಾಯು ಜೀವೋತ್ತಮ ನೋಡಿದ್ರೆ ಗುರುಗಳು. ಮೂರು ಸನ್ನಿಧಾನ ಈ ಸ್ಥಳದಲ್ಲಿದೆ. ಅದು ಪ್ರದಕ್ಷಿಣೆ ಆಕಾರವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಪ್ರಾರಂಭ ಮಾಡಿ ಶ್ರೀನಿವಾಸ ವರಾಹದೇವರ ದರ್ಶನ ಮಾಡಿ, ಆ ಶ್ರೀನಿವಾಸ ಅಂತಾನೆ ಇಲ್ಲಿ ಅಷ್ಟೇ ಅಲ್ಲಪ್ಪ, ಇನ್ನೂ ಕೆಲಸ ಇದೆ ನಿನಗೆ, ಪ್ರದಕ್ಷಿಣೆ ಹಾಕುವಂತ. ಪ್ರಾಕಾರ ಯಾವುದು ಅಂತ ಕೇಳಿದ್ರೆ ಶಾ ಬಜಾರ್ದಿಂದ ಪ್ರಾರಂಭ ಮಾಡುವುದು. ಅಲ್ಲಿ ಹೋದ ಮೇಲೆ ಒಂದು ಕೆಲಸ ಮಾಡು, ಅಲ್ಲಿ ಮಧ್ಯದಲ್ಲಿ ರಾಗಪ್ಪ ಸಿಗ್ತಾನೆ ಅಂತ ನೋಡಿ ಹೇಗೆ. ಅಲ್ಲಿ ಆ ರಾಗಪ್ಪನ ದರ್ಶನ ಮಾಡು, ಮತ್ತೆ ಮುಂದೆ ಹಾಗೆ ಹೊಳಿ ಬಿಡಬೇಡ, ಮುಂದೆ ಹೋಗಿ ಮತ್ತೆ ತಿರುಗು, ಅಲ್ಲಿ ಹೋಗಿ ಹನುಮಪ್ಪ ಸಿಗ್ತಾನೆ, ಮತ್ತೆ ಬಾ ನನ್ನ ಹತ್ರ ಅಂತಂದು. ಹಾಗೆ ಒಂದು ಪ್ರದಕ್ಷಿಣೆ ಆಕಾರ ಇಲ್ಲಿ. ಇಷ್ಟು ಕ್ಷೇತ್ರ ಇದು ಸಾಮಾನ್ಯ ಏನಲ್ಲ, ಕ್ಷೇತ್ರ ಇದು. ನಿನ್ನೆ ಮೊನ್ನೆ ಬಂದಿದ್ದಾರೆ ಇವರು ಅಂತ ಅನ್ನೋ ಹಾಗೂ ಇಲ್ಲ. 8 ತಲೆಮಾರಿನ ಹಿಂದಿನ ಸನ್ನಿಧಾನ ಇಲ್ಲಿದೆ ನೋಡ್ರಿ ಹೇಗೆ. ಆದ್ರಿಂದ ಇಂತಹ ಪರಮ ಪವಿತ್ರವಾದ ಈ ಸ್ಥಳದಲ್ಲಿ, ಅದರಲ್ಲೂ ನನಗೊಂದು ಭಾಗ್ಯ ಸಿಕ್ಕಿದೆ. ಹರಿದಿನದಂದಲೇನೆ ಭಾಗವತ ನೋಡಿದ್ರೆ, ಹರಿದಿನದಿಂದ ಭಾಗವತ ಪ್ರಾರಂಭ ಯಾವತ್ತೋ ಇತ್ತು. ಅದೇ ಅದಕ್ಕೆ ಹೇಳೋದು, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು, ಹರಿಚಿತ್ತಕ್ಕೆ ಬಂದದ್ದೇ ನಡೀತದೆ. ಹರಿಚಿತ್ತ ಇತ್ತು, ಇವತ್ತು ಪ್ರಾರಂಭ ಆಗಲಿಕ್ಕೆ. ಆದ್ದರಿಂದ ಹರಿಯ ಚಿತ್ತದಂತೆ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ಶ್ರೀಮದ್ ಭಾಗವತದ ನವಮ ಸ್ಕಂದ ಪ್ರಾರಂಭ ಅಂತ ನನಗೆ ಹೇಳಿದ್ದಾರೆ. ಯಾವಾಗಲೂ ಪ್ರಾರಂಭ ಮಾಡೋರ್ದೊಂದು ಜವಾಬ್ದಾರಿ ಇರ್ತದೆ. ಎಲ್ಲಿ ತನಕ ಬಂದು ನಿಂತದ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಲ್ವಾ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ ಅಂತ ವೇದವ್ಯಾಸ ದೇವರೇ ಹೇಳ್ತಾರೆ. ಹಿಂದಿನ ಸ್ಥಾನ ನನ್ನನಿಸಿದ ಮಟ್ಟಿಗೆ ನಿಮಗೆ ತುಂಬ ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ ವ್ಯವಸ್ಥಾಪಕರು. ಈ ಸ್ಕಂದಗಳ ವಿಭಾಗ ಮಾಡುವಾಗ ಏನು ಈ ಪ್ಯಾಂಪ್ಲೆಟ್ ಅನ್ನ ಪ್ರಿಂಟ್ ಮಾಡಿದಾರಲ್ಲ, ಏನಪ್ಪ ಒಂದು ಜಿಸ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ಸ್ಕಂದದಲ್ಲಿ ಏನೇನಿದೆ ಅನ್ನೋ ಜಿಸ್ಟ್ ಅನ್ನು ಅವರೇ ಬರ್ತು. ನಾವೇನು ಪುಸ್ತಕ ತರೋದು ಬೇಕಾಗಿಲ್ಲ, ಜಿಸ್ಟ್ ತೆಗೆದು ನೋಡಿದ್ರೆ ಹೇಳಿಕ್ ಬರ್ಬೇಕು. ಹಾಗೆ ವ್ಯವಸ್ಥೆ ಮಾಡಿದ್ರೆ ಅಂದ್ರೆ ಸ್ವಲ್ಪ ಅನುಭವ ಇದೆ ಅಂತ ಅರ್ಥ. 8ನೇ ಸ್ಕಂದದಲ್ಲಿ ನಿಮಗೆ ಸ್ವಯಂಭೂಮನು, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರಣಿ, ಹೀಗೆ ಮನ್ವಂತರದ ಕಥೆ ಇವುಗಳನ್ನೆಲ್ಲ ತಾವು ಇಷ್ಟು ದಿವಸ ಶ್ರವಣ ಮಾಡ್ತಾ ಬಂದಿದ್ದೀವಿ. ಬಹಳ ಗ್ಯಾಪ್ ಆಯ್ತಲ್ಲ, ಸ್ವಲ್ಪ ಮರ್ತ ಹಾಗಾಗಿರ್ತದೆ. ಹಿಂದಿನವ್ರು ಏನು ಹೇಳ್ಯಾರ, ತುಂಬಾ ಚೆನ್ನಾಗಿ ಹೇಳ್ಯಾರ. ಹಿಂದಿನವ್ರು ಚಲೋ ಹೇಳ್ಯಾರ, ಹಿಂದಿನವ್ರು ಚಲೋ ಹೇಳ್ಯಾರ. ಏನ್ ಹೇಳ್ಯಾರ ಗೊತ್ತಿಲ್ಲ. ಮುಂದಿನವ್ರು ಪ್ರಾರಂಭ ಮಾಡ್ಲಿಕ್ಕೆ ಹಿಂದೆ ಬೇಸ್ ಬೇಕಲ್ಲ ಅಲ್ವಾ. ಇದಕ್ಕೆ ಮನ್ವಂತರದ ಕಥೆಗಳನ್ನು ತಾವೆಲ್ಲ ಆಲಿಸ್ತಾ ಬಂದಿದ್ದೀರಿ. ಆ ಮನ್ವಂತರಗಳಲ್ಲಿ ತುಂಬಾ ಅದ್ಭುತವಾದ ಘಟನೆಗಳನ್ನೆಲ್ಲ ತಾವು ಶ್ರವಣ ಮಾಡಿದ್ದೀರಿ. ಸ್ವಯಂಭೂ ಮನ್ವಂತರ, ಸ್ವಾರೋಚಿಷ, ತಾಪಸ, ಉತ್ತಮ, ರೈವತ, ಚಾಕ್ಷುಷ, ಏನ್ ಅದ್ಭುತ.
ಸ್ವಯಂಭೂ ಮನ್ವಂತರದ ಕಥೆಯಲ್ಲಿ ಉಪನಿಷತ್ ಪಾರಾಯಣ ಮಾಡೋದ್ರಿಂದ ಸ್ವಯಂಭೂಮನು ರಕ್ಷಣೆ ಆಗ್ತಾನೆ ಅಂತ ಕಥೆ ಬರ್ತದೆ. ಹಾಗಾದ್ರೆ ಪಾರಾಯಣ ಮಾಡೋದ್ರಿಂದ ನಮ್ಮ ರಕ್ಷಣೆ ಆಗ್ತದೆ. ಪಾರಾಯಣ ಅನ್ನೋದು ರೂಢಿಯಲ್ಲಿ ತಂದಿಟ್ಟುಕೊಳ್ಬೇಕು ಅಂತ ಅದರಿಂದ ಅನುಸಂಧಾನ ಬರ್ತದೆ. ಮುಂದೆ ತ್ರಿಕೂಟ ಪರ್ವತ, ಅಲ್ಲಿ ಗಜೇಂದ್ರನ ಕಥೆ, ಗಜೇಂದ್ರ ಮೋಕ್ಷ ಕೊಟ್ಟ ಅನ್ನೋ ಕಥೆ ಬರ್ತದೆ. ಹಾಗಾದ್ರೆ ಯಾರ್ಯಾರು ಗಜೇಂದ್ರ ಮೋಕ್ಷದ ಸಂದೇಶ ಹೇಳಿರ್ತೀನಿ ಅಷ್ಟೆ, ಗಜೇಂದ್ರ ಮೋಕ್ಷದ ಪಾರಾಯಣ ಮಾಡ್ತೀರಿ, ಅವರಿಗೆ ನರಕದ ದರ್ಶನ ಆಗಲ್ಲ. ನೋಡ್ರಿ ಹೇಗಿದೆ ಅಂತ್ಯಕಾಲದಲ್ಲಿ ಗಜೇಂದ್ರ ಮೋಕ್ಷ. ಅಂತ್ಯಕಾಲದಲ್ಲಿ ಮಾಡ್ರಿ ಅಂದ್ರೆ ಮತ್ತ ಹೋಗುವಾಗ ಆಚಾರ್ಯ ಕೇಳಿ ಮಾಡ್ಬೇಡ್ರಿ, ಪ್ರಾರಂಭದಿಂದನೇ ಮಾಡ್ಬೇಕು. ಅಂತ್ಯಕಾಲದಲ್ಲಿ ವಿನಿಯೋಗಕ್ಕೆ ಬರ್ತದೆ. ಈಗಿಂದ ಪ್ರಾರಂಭ ಮಾಡಿದ್ರಿ, ಈಗ ಆಲ್ರೆಡಿ ಅಂತ್ಯಕ್ಕೆ ಬಂದೇವು ನಾವು, ಗೊತ್ತಾಗ್ತಿಲ್ಲ ಅಷ್ಟೇ. ಅಲ್ಲಿಲ್ಲ, ಬಿಳಿ ಕೂದಲಾಗಿದೆ, ಅರ್ಧಂಬರ್ಧ ಕಿವಿ ಕೇಳಿಸ್ತಿದೆ, ಕಣ್ಣಂತರೂ ದೂರಿಂದ ಸರ್ವಥಾ ಕಾಣಲ್ಲ, ಹತ್ರ ಬಂದ್ರೆ ಯಾರು ನೀವು ಅಂತ ಕೇಳೋ ಹಾಗಾಗಿದೆ. ಅಂದ್ಮೇಲೆ ಅಂತ್ಯಕಾಲ ಬಂದಿದೆ. ಅಂತವರೇ ಪುರಾಣಕ್ಕೆ ಬರೋದು ಜಾಸ್ತಿ, ಗೊತ್ತಿದೆ ನಮ್ಗೆ. ಅಲ್ಲಿ ಸ್ವಯಂಭೂ ಮನ್ವಂತರದ ಕತೆ ಹೇಳಿದ ಮೇಲೆ ಹೇಳ್ತಾ ಹೋಗುವಾಗ ಮುಂದೆ ಬರುವಾಗಲೇ ಗಜೇಂದ್ರ ಮೋಕ್ಷದ ಕತೆ ಹೇಳಿದ್ರೆ, ಗಜೇಂದ್ರ ಮೋಕ್ಷದ ಒಂದು ಜಿಸ್ಟ್ ಕೊಟ್ಟಿರ್ತೀನಿ ನಿಮಗೆ. ಗಜೇಂದ್ರ ಮೋಕ್ಷದ ಪಾರಾಯಣ ಮಾಡೋದ್ರಿಂದ ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ ತಂದುಕೊಡ್ತದಂತೆ ಗಜೇಂದ್ರ ಮೋಕ್ಷ. ನೋಡ್ರಿ ಅಂತಹ ಸಂದೇಶ ಇದೆ ಅಲ್ಲಿ. ಹಾಗಾದ್ರೆ ಗಜೇಂದ್ರ ಮೋಕ್ಷದ ಪಾರಾಯಣ ಇವತ್ತಿನ ಮಾಡಿರೋ ಇಲ್ಲೋ ಇವತ್ತಿಂದನಾದ್ರೂ ಪ್ರಾರಂಭ ಮಾಡಿ. ಬಹಳ ಅವಲ್ರಿ ಆಚಾರ್ಯ ಏನ್ ಮಾಡೋದು, ನಿಮಗ ದಕ್ಷಿಣೆ ಕೊಡ್ತೀವಿ ಮಾಡಿಬಿಡ್ರಿ ಅನ್ಬೇಡಿ ನಮಗೆ ಅಂತವ್ರು ಇರ್ತಾರೆ. ಯಾರ್ಯಾರು ಮಾಡೋರಿದ್ದಾರೆ ನಿಮ್ಮ ಓಣ್ಯಾಗ, ನಿಮ್ಗೆ ದಕ್ಷಿಣೆ ಕೊಡ್ತೀವಿ ಮಾಡಿಬಿಡ್ರಿ. ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಕಾಣಿಸ್ತಾನೆ ನಾರಾಯಣ, ನಮ್ಗೇನ್ ಕಾಣಿಸುತ್ತೆ. ಹಾಗಾದ್ರೆ ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ ಬರಲೇಬೇಕು. ಯಾರ್ಯಾರ್ದೋ ಸ್ಮರಣೆ ಬಂದ್ರೆ ಅವ್ರಾಗ್ಬಿಡ್ತೀವಿ ನಾವು. ಆಮೇಲೆ ಭಗವದ್ಗೀತೆ ಹೇಳಿದ ಹಾಗೆ ಯಂ ವಾಪಿ ಸ್ಮರನ್ ನಿತ್ಯಂ ತಮ್ ತಮೇವೇತಿ ಕೌಂತೆಯ, ನೀ ಅವನಂಗ ಆಗ್ಬಿಡ್ತೀಯ ಅಂತ. ಅದಕ್ಕೊಂದು ಕಥೆನೂ ಹೇಳ್ತಾರೆ. ರಾಜರ ಕಥೆಯಲ್ಲಿ ಭರತ ಜಿಂಕಿ ಅಂತ ಹೋದ್ನಂತ, ಆಮೇಲೆ ಜಿಂಕಿ ಆಗಿ ಬಂದ. ಹಂಗ ನಾವು ಏನಾದ್ರು ಮನ್ಯಾಗ ಸಾಕಿರೋ ಹಗ್ಗ ಕಟ್ಟಿಟ್ಟಿರ್ತೀವಲ್ಲ ಪಿಂಕಿ ಅಂತ, ಆಮೇಲೆ ಅದ ಮನೆಗೆ ಪಿಂಕಿ ಆಗಿ ಬರ್ತೀವಿ. ಅಂತ್ಯಕಾಲೇ ವಿಶೇಷತಃ. ಹಾಗಾದ್ರೆ ಅಂತ್ಯಕಾಲದಲ್ಲಿ ನಾವು ಅವಶ್ಯವಾಗಿ ಮಾಡಲೇಬೇಕಾಗಿರೋದು ನಾರಾಯಣನ ಸ್ಮರಣೆ. ಹಾಗಾದ್ರೆ ಬರಬೇಕಲ್ಲ. ನಮ್ಮ ಜೀವ ಏನಾಗಿರ್ತದಂದ್ರೆ ಯಾವುದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀವಿ, ಅಂತ್ಯಕಾಲದಲ್ಲಿ ಅದೇ ಅಭ್ಯಾಸ ಬರ್ತದಂತ. ಈಗಲಿಂದಲೇನೆ ಇನ್ನೊಬ್ಬರಿಗೆ ಬೈಕೋತಾನೆ ಬಂದ್ಬಿಟ್ವಿ ಅಂದ್ರೆ ಸಾಯುವಾಗ ಇನ್ನೊಬ್ಬರಿಗೆ ಬೈಕೋತೇ ಸರಿ. ಸೊ ಬೈಯೋ ಜಾಸ್ತಿ ನಮ್ಮ ಏರಿಯಾದಲ್ಲಿ. ಇನ್ನೊಬ್ಬರು ಪಾರ್ಸಲಿಟಿ ಮಾಡ್ತಾರೆ. ಇಷ್ಟಂತೂ ಇಟ್ಕೊಳ್ರಿ. ಮನ್ವಂತರದ ಕತೆ ಹೇಳುವಾಗ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಈ ತರ ಒಂದು ಸಂದೇಶ ಇದೆ. ಅಂತ್ಯಕಾಲಕ್ಕೆ ಬರ್ತಾ ಇಲ್ಲಲ್ಲ ಅಂತಂದ್ರೆ ಬರೋ ಹಾಗೆ ಮಾಡಬೇಕು. ಶ್ಲೋಕ ಬಹಳ ಇದೆಯಲ್ಲ, ಸರಿ ಆಚಾರ್ಯ ಏನು ಉಪಾಯ ಇದ್ದೇನೆ, ಎಲ್ಲದಕ್ಕೂ ಉಪಾಯ ಇದೆ. ಏನ್ ಮಾಡಬೇಕು, ಮನೆಯಲ್ಲಿ ಒಂದು ಗಜೇಂದ್ರ ಮೋಕ್ಷದ ಒಂದು ಪ್ರತಿಮೆ ಫೋಟೋ ಹಾಕೊಳ್ಳಿ. ಎದ್ದು ಕೂಡಲೇ ಅವತ್ತಿಂದು ಗಜೇಂದ್ರ ಫೋಟೋ ನೋಡಿ ಆ ಕಥೆ ನೆನಪು ಮಾಡ್ಕೊಳ್ರಿ ಮೊದಲು ಸಾಕು. ಆಮೇಲೆ ಇವತ್ತಿನ ಕಾಲದಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಪುಸ್ತಕ ಬೇಕು ಅಂತ ಏನಿಲ್ಲ. ಅಲ್ಲಿ ಹಾಕ್ರಿ, ಅದ ಒದರ್ತದೆ. ಗಜೇಂದ್ರ ಮೋಕ್ಷದ ಶ್ಲೋಕಗಳು ಹಾಕ್ರಿ, ಅದೇ ಒದರುವಂತ ಸಿಸ್ಟಮ್ ಅದೇ. ಈಗ ಹಿಂದಿನ ಕಾಲದಲ್ಲಿ ದೇವರನ್ನು ಎಬ್ಬಿಸುವಾಗ ಹಿರಿಯರು ಮಹಿಳೆಯರು ಎದ್ದು ಬಂದು ದೀಪ ಹಚ್ಚಿ ಉತ್ತಿಷ್ಟ ಗೋವಿಂದ ಅಂತಿದ್ರು. ಈಗ ಮೈಕ ಒದರ್ತದೆ, ಇವ್ರು ಮಲ್ಕೊಂಡಿರ್ತಾರೆ, ಸೆಟ್ ಮಾಡಿ ಇಟ್ಟಿರ್ತಾರೆ. ಹಂಗೆ ಅವೇ ಒದರ್ಕೊಳ್ಳೋ ವ್ಯವಸ್ಥೆ ಇದ್ದಾಗ ನಾವ್ಯಾಕೆ ಮಾಡ್ಬೋದು? ಹಾಗಾದ್ರೆ ಗಜೇಂದ್ರ ಮೋಕ್ಷ ಓದರ್ಲಿ ಅಂತಾನೆ ಹಚ್ಚಿಡ್ರಿ. ಬೆಳಗ್ಗೆ ಒಂದು ಶ್ಲೋಕ ಒಂದು ದಿವಸ ಕಲೀರಿ. ಹಾಗಾದ್ರೆ ಎಷ್ಟೋ ಶ್ಲೋಕಗಳು ಬಂದ್ಬಿಡ್ತಾವೆ ನಿಮಗೆ. ಆ ಶ್ಲೋಕಗಳನ್ನು ಹೇಳ್ತಾ 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 ಕೊನೆಗೊಂದು ಸಾಂತ್ಯಕಾಲ ಬಂತು ಅಂದ್ಕೊಳ್ರಿ, ನಾರಾಯಣ ಸ್ಮರಣೆ ತಂದುಕೊಡ್ತದೆ. ಇಷ್ಟು ಅದ್ಭುತಪೂರ್ವವಾದ ಕಥೆ ವೇದವ್ಯಾಸ ದೇವರು ಇದರ ಸಂದೇಶ ಕೊಡುತ್ತಿದ್ದಾರೆ, ಗಜೇಂದ್ರ ಮೋಕ್ಷದ ಕಥೆ. ಮುಂದೆ ಹೋಗ್ತಾ ಮನ್ವಂತರದ ಕಥೆಯಲ್ಲಿ ಸಮುದ್ರ ಮಥನ ಬಂತು. ಅಲ್ಲಂತೂ ಅನೇಕ ಪರಮಾತ್ಮನ ಅವತಾರದ ಚಿಂತನೆಗಳು. ಯಾರು ದೇವತಾ ಪಕ್ಷಪಾತಿಗಳಾಗ್ತೀರಿ ಅವರಿಗೆ ಅಮೃತ ಇದೆ, ಯಾರು ದೇವತಾ ಪಕ್ಷಪಾತವನ್ನು ಬಿಟ್ಟು ಅವರನ್ನು ಬೈತೀರಿ ಅವರಿಗೆ ನರಕ ಇದೆ ಅಂತನ್ನೋದು
ಸಮುದ್ರ ಮಥನದ ಅಭೂತಪೂರ್ವವಾದ ಸಂದೇಶ. ನಾವು ನಮ್ಮ ಜೀವನದಲ್ಲಿ ಆಲೋಚನೆ ಮಾಡಬೇಕು ಬೆಳಗ್ಗಿಂದ ರಾತ್ರಿ ತನಕ. ಈ ಒಂದು ವೀಕ್ ಅಲ್ಲಿ ನಾನು ಎಷ್ಟು ದೇವತಾ ಪಕ್ಷಪಾತ ಮಾಡಿದೆ ನೋಡಿದ್ರೆ ಹೇಗಿದೆ. ನಿಮಗೆ ಅನಿಸ್ಬಿಡ್ತದೆ ನಮಗೆ ಅಮೃತ ಸಿಗ್ತದೋ ಇಲ್ಲೋ, ಮತ್ತೆ ಆಚಾರ ಕಡೆ ಕೇಳೋದು ಬೇಡ ಜ್ಯೋತಿಷ್ಯ ಅಲ್ವಾ. ನಾವು ಅಮೃತ ಸಿಗ್ತದೋ ಇಲ್ಲೋ ಅಂತ ಕೇಳಬೇಡ್ರಿ, ನಿಮ್ಮನ್ನ ನೀವು ಆಲೋಚನೆ ಮಾಡ್ಕೊಳ್ರಿ. ನಮ್ಗೆ ಈ ಸಲ ಅಮೃತ ಸಿಗ್ತದೋ ಇಲ್ವೋ, ಈ ವೀಕ್ ನಾವೇನ್ ಮಾಡೀವಿ. ದೇವತೆಗಳನ್ನ ಪ್ರೀತಿ ಮಾಡೋದು ಅದೊಂದು ಶ್ರುತಿ ಇದೆ, ಒಂದು ಶ್ರುತಿ ಇದೆ. ಹೇಗಿರ್ಬೇಕು ನಾವು ಅಂತ ಹೇಳಲಿಕ್ಕೂ ಇದೆ. ನಮ್ಮ ಅವಯವಗಳಿಂದ ಹೇಗ್ ನಡಿಬೇಕು, ಹೇಗ್ ನಡೆಸಬೇಕು ಅನ್ನೋ ಶ್ರುತಿ ಇದೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂ ಸ್ವಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಅಂತ ಶ್ರುತಿ. ಇದು ತುಂಬಾ ಹೇಳಿ ಚೆನ್ನಾಗಿರ್ತದೆ, ಕೇಳಲಿಕ್ಕೂ ಇಂಪಾಗಿರ್ತದೆ. ಏನಿದರ ಅರ್ಥ? ಭದ್ರಂ ಕರ್ಣೇಭಿಃ, ಕರ್ಣ ಅಂದ್ರೆ ಕಿವಿಗಳು ಅಂತ ಅರ್ಥ. ಭದ್ರಂ ಮಂಗಳಕರವಾದದ್ದನ್ನೇ ಕೇಳು. ನೋಡಿ, ಭದ್ರಂ ಕರ್ಣೇಭಿಃ ಅಂತ ಮೊದಲನೇ. ನೀನು ಕಿವಿಗಳಿಂದ ನೀ ಏನ್ ಮಾಡು? ಮಂಗಳಕರವಾದ ಶಬ್ದಗಳನ್ನೇ ಕೇಳು. ಶೃಣುಯಾಮ ದೇವಾಹ, ಶೃಣುಯಾಮ ದೇವಾಹ ಅಂದ್ರೆ ಶೃಣು ಅಂದ್ರೆ ಕೇಳು ಅಂತ ಅರ್ಥ. ನೀವೆಲ್ಲ ದೇವತೆಗಳಿಗೆ ಪ್ರೀತಿ ಆಗುವಂತ ವಿಷಯಗಳನ್ನೇ ಕೇಳ್ರಿ, ದೇವತೆಗಳ ವಿಷಯಗಳನ್ನೇ ಕೇಳ್ರಿ, ದೇವರ ವಿಷಯಗಳನ್ನೇ ಕೇಳ್ರಿ. ನೋಡ್ರಿ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಇನ್ನೊಂದು ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಭದ್ರಂ ಪಶ್ಯೇಮಾ ಅಕ್ಷಿಭಿಃ ಅಂತ ಇಟ್ಕೋ, ಕಣ್ಣು ಅಂತ ಅರ್ಥ. ಸಂಸ್ಕೃತದಲ್ಲಿ ಅಕ್ಷಿ ಅಂದ್ರೆ ಕಣ್ಣು. ಕಣ್ಣಿನಿಂದ ಭದ್ರಂ, ಸರಿಯಾದ ಪುಣ್ಯಕರವಾದದ್ದನ್ನೇ ನೋಡು. ನೋಡಿದ್ರೆ ಎಷ್ಟು ಸಂದೇಶ ಇದೆ. ಹಾಗಾದ್ರೆ ಕಿವಿಗಳಿಂದ ಮಂಗಳಕರವಾದದ್ದನ್ನು ಕೇಳು, ಕಣ್ಣಿನಿಂದ ಮಂಗಳಕರವಾದದ್ದನ್ನೇ ನೋಡು. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂ ಸ್ವಸ್ತನೂಭಿಃ. ನಿನ್ನ ಶರೀರವನ್ನ ದಷ್ಟಪುಷ್ಟವಾಗಿ ಕಾಪಾಡ್ಕೊ. ನೋಡ್ರಿ ಹೇಗೆ ಚೆನ್ನಾಗಿ ಕಾಪಾಡ್ಕೊ. ಯಾಕೆ? ಧರ್ಮ ಕಾರ್ಯ ಮಾಡ್ಲಿಕ್ಕೆ ಆಗಬೇಕು. ವ್ಯಶೇಮ ದೇವಹಿತಂ ಯದಾಯುಃ. ಎಲ್ಲಿ ತನಕ ಬದುಕಿರ್ತಿ, ಎಲ್ಲಿ ತನಕ ಇರ್ತಿ, ಅಲ್ಲಿ ತನಕನು ಯದಾಯು, ನಿನ್ನ ಆಯುಷ್ಯದ ಪೂರ್ತಿ ಒಂದು ಕೆಲಸ ಮಾಡು. ದೇವಹಿತಂ ಅನ್ನಂತ. ನೋಡ್ರಿ ಹೇಗಿದೆ. ದೇವತೆಗಳಿಗೆ ಹಿತ ಅನಿಸ್ಬೇಕು ನಾವು ಮಾಡುವ ಕಾರ್ಯ ಅಲ್ವೇ? ಯದಾಯು, ಯದಾ ಸದಾ ಕಾಲ ನಾವು ಮಾಡುವ ಕಾರ್ಯಗಳು ದೇವತೆಗಳಿಗೆ ಹಿತ ಆಗಬೇಕಂತ. ಅಂಥ ಕೆಲಸವನ್ನೇ ಮಾಡು ಅಂತಂದ್ರಂತ ಅಲ್ವೇ? ಹಾಗಾದ್ರೆ ನೀವು ಸ್ವಯಂಭೂ ಮನ್ವಂತರದ ಕಥೆಗಳು, ಮನ್ವಂತರದ ಕಥೆಗಳಲ್ಲಿ ಸಮುದ್ರ ಮಥನದ ಕಾಲದಲ್ಲಿ ಆ ದೇವತೆಗಳಿಗೆ ಪ್ರೀತಿ ಆಗುವಂತಹ ಕಾರ್ಯ ದೇವರದನ್ನೇ ಅಂತ ನೋಡಿ. ಹಾಗೆ ದೇವತೆಗಳಿಗೆ ಅಮೃತ ಹಂಚಿದ, ದೈತ್ಯರಿಗೆ ಅಮೃತವನ್ನ ಹಂಚಲಿಲ್ಲ. ಆದರೂ ಹಂಚಿ ತಗೊಂಡ ಒಬ್ಬ ವ್ಯಕ್ತಿ ಕುಡಿದ್ರೂ ಕೂಡ ಅವನು ರಾಹು ಕೇತು ಆಗುವ ಪ್ರಸಂಗವಂತೂ ಹೊರತಾಗಿ ಅವನು ಪರಸ್ಪರ ಒಂತಿಗೆ ಇರ್ಲಿಕ್ಕೆ ಅಂತೂ ಆಗ್ಲಿಲ್ಲ. ಹಾಗಾದ್ರೆ ಸಮುದ್ರ ಮಥನ ಅನ್ನುವ ಸಂದೇಶ, ಹೀಗೆ ಅನೇಕ ವಿಷಯಗಳು ತಾವು ಸ್ವಲ್ಪ ನೆನಪಾಗಲಿ ಅಂತ ಆಚಾರ್ಯ ಹೇಳಿರ್ತಾರೆ. ನೆನಪಾಗಲಿ ಅಂತ ಕೆಲವು ವಿಷಯಗಳನ್ನ ಸ್ಪಷ್ಟೀಕರಿಸಿದೆ. ಅದಕ್ಕೆ ಹೇಳುವಾಗ ವೇದವ್ಯಾಸದೇವರು ಹೇಳ್ಯಾರ, ನಾನು ಹೇಳೋದಲ್ಲ ಇದು. ಅದ್ಯ ಕಥಾ ಅನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ ಅಂತ ಕಿಂಚಿತ್ ಸ್ವಲ್ಪ ಪೂರ್ವ ಅನುವಾದವನ್ನು ಮಾಡಿ ನವಮ ಸ್ಕಂದ ಪ್ರಾರಂಭ ಮಾಡೋಣ ಅಂತ ಹೊರಟಿದೆ. ವ್ಯವಸ್ಥಾಪಕರು ಇದನ್ನೂ ಮಾಡಿದ್ದಾರೆ. ನವಮ ಸ್ಕಂದದಲ್ಲಿ ಏನೇನು ಹೇಳಬಹುದು, ನೀವೇನ್ ಪುಸ್ತಕ ತರಬೇಡ್ರಿ ಆಚಾರ್ಯ, ನಾ ಕೊಟ್ಟೇನು ನೋಡಿ ಹೇಳ್ರಿ ಸಾಕು ಅನ್ನೋ ಚಲೋ ಇದೆ. ಕೊಟ್ಟಿದ್ದಾರೆ ಇಲ್ಲಿ ಸೂರ್ಯವಂಶ, ಚಂದ್ರವಂಶ, ಹರಿಭಕ್ತರ ಮಹಿಮೆ, ಮಹರ್ಷಿ ಪರಶುರಾಮ, ದತ್ತಾತ್ರೇಯ ಅವತಾರ. ನೋಡಿದ್ರೆ ಎಲ್ಲ ಹೇಳ್ಬೇಕು ಅಂತೇನಿಲ್ಲ, ಯಾವ್ಯಾವ ಬರ್ತದೆ ಹೇಳಿದ್ರೆ ಸಾಕು. ಅವ್ರು ಕೊಟ್ಟಾರಷ್ಟೇ. ನೀವು ನೋಡಿ ಇಷ್ಟು ವಿಷಯ ಬರ್ತದೆ, ಎಷ್ಟೆಷ್ಟು ಆಗ್ತದೆ ನಮಗ್ ಕೊಡ್ರಿ. ಸರಿ, ಸೂರ್ಯವಂಶ ಚಂದ್ರವಂಶ ಅಂತ ಪ್ರಾರಂಭ ಆಗ್ತದೆ. ಸೂರ್ಯವಂಶ ಚಂದ್ರವಂಶವನ್ನು ನೋಡುವಾಗ ವೇದವ್ಯಾಸ ದೇವರು ಒಂದು ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿರೋ ಮಾತು ಹೇಳ್ತಾರೆ. ನಶಕ್ಯತೆ ವಿಸ್ತರತೋ ವಕ್ತುಂ
ನಮಗೆ ಸೂರ್ಯಚಂದ್ರರ ವಂಶವನ್ನ ಹೇಳಲಿಕ್ಕೆ ಸಮಯ ಸಾಕಾಗಲ್ಲ, 100 ವರ್ಷ ಬೇಕಾಗ್ತದೆ ಅಂತಿದ್ದಾರೆ. ವೇದವ್ಯಾಸರು ಹೇಳೋ ಮಾತಿದು ನಾವು 5 ದಿವಸ ಹೇಳಿದ್ರೆ ಹೇಳಿ ಸರ್ ಅಲ್ವಾ? ಎಷ್ಟಾಗ್ತದೆ? ಈಗ ಸಮುದ್ರ ಸ್ನಾನ ಇದ್ದಾಗ ಒಂದು ದಡದಲ್ಲಿ ಸಮುದ್ರ ಸ್ನಾನ ಮಾಡ್ತೀವಿ, 100 ಯೋಜನೆ ಇದೆ ಸಮುದ್ರ. ಮನೆಗೆ ಬಂದು ಏನ್ ಹೇಳ್ತೀವಿ? ಸಮುದ್ರ ಸ್ನಾನ ಮಾಡ್ಕೊಂಡ್ ಬಂದೀವಿ. ಎಲ್ಲಿ ಮುಳುಗಿವ ನಾವು? ಮುಳುಗಿರೋದು ಯಾವುದೋ ಒಂದು ದಡದಲ್ಲಿ ಅಷ್ಟೇ. ಹಾಗಿದ್ದ ಹಾಗೆ ಸೂರ್ಯ ವಂಶ ಹೇಳು, ಚಂದ್ರ ವಂಶ ಹೇಳು ಅಂತಂದ್ರೆ ನವಿಸ್ತರೇಣ ವಕ್ತುಂ, ವರ್ಷ ಆಗ್ತದೆ, 100 ವರ್ಷಗಳು ನಡೆದು ಹೋಗ್ತದೆ ಸೂರ್ಯವಂಶ ಚಂದ್ರವಂಶದ ರಾಜರ ಕಥೆಗಳನ್ನ ಕೇಳಲಿಕ್ಕೆ ಅಂತ ವೇದವ್ಯಾಸ ದೇವರು ಹೇಳಿರುವ ಮಾತು. ಸರಿ, ಎಷ್ಟಾಗ್ತದೋ ಅಷ್ಟು ಶ್ರವಣ ಮಾಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಪರಮಾತ್ಮನ ಮಕ್ಕಳು ಅಂತ ಹೇಳಿದ್ರೆ ಬ್ರಹ್ಮದೇವರಿಗೆ ಅಲ್ಲಿ ಹೇಳುವಾಗ ಸೃಷ್ಟಿ ವಿಚಾರ ಹೇಳುವಾಗ ಕೇಳಿರ್ತೀರಿ. ಅತ್ರಿ, ಮರೀಚಿ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ, ಇವರೆಲ್ಲರೂ ಕೂಡ ಬ್ರಹ್ಮದೇವರ ಮಕ್ಕಳು ಅಂತ ಕೇಳಿರ್ತೀರಿ. ಮತ್ತೆ ಅವಾಗ ಅದಕ್ಕೆ ಹಿಂದಿಂದ ನೆನಪಿರ್ಬೇಕು ಅಂತ ಇದಕ್ಕೆ ಹೇಳೋದು. ಎಲ್ಲೆಲ್ಲೂ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಏನು ಗೊತ್ತೇ ಆಗಲ್ಲ ವಿಷಯಗಳು. ಸೃಷ್ಟಿ ವಿಚಾರ 2ನೇ ಸ್ಕಂದದಲ್ಲಿ ಹೇಳುವ ಆಚಾರ್ಯ ಹೇಳಿರ್ತಾರೆ. ಏನ್ ಹೇಳ್ತಾರೆ ನಿಮ್ಗೆ ಗೊತ್ತು, ನೆನಪು ಮಾಡಿರ್ತೇವೆ ಅಷ್ಟೇ. ಅಲ್ಲಿ ಸೃಷ್ಟಿಯನ್ನು ಮಾಡುವಾಗ ಬ್ರಹ್ಮದೇವರಿಗೆ ಮಕ್ಕಳು ಹುಡುತ್ತಾರೆ. ಅಲ್ಲಿ ಸೃಷ್ಟಿ ಮಾಡು ಅಂತ ಪರಮಾತ್ಮ ಹೇಳಿದಾಗ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಅವರ ಅವಯವಗಳ ರೋಮ ರಾಶಿಗಳಿಂದ ಋಷಿಗಳು ಉತ್ಪತ್ತಿ ಆಗ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅತ್ರಿ, ಮರೀಚಿ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ ಎಲ್ಲ ಋಷಿಗಳು ಅಲ್ಲಿ ಹುಟ್ಟಿದ್ರು. ಅಲ್ಲಿ ಒಂದು ಪಾಯಿಂಟ್ ಮಾಡಿ ಮರೀಚಿ ಅಂತ ಹೇಳ್ತಾರೆ. ನೋಡಿ, ಮರೀಚಿ ಋಷಿ ಬ್ರಹ್ಮ, ಪರಮಾತ್ಮನಿಂದ ಬ್ರಹ್ಮನಿಂದ ಮರೀಚಿಯಿಂದಲೇನೆ ವಿವಸ್ವಾನ್ ಅನ್ನೋ ಹುಡ್ತಾನೆ. ವಿವಸ್ವಾನ್ ಅವನೇ ಮುಂದೆ ಹೋಗುವಾಗ ವೈವಸ್ವತ ಮನು, ಅವನಿಗೆ ಶ್ರಾದ್ದ ದೇವ, ಹೀಗೆ ಅದು ಲೈನ್ ಆಗಿ ಪ್ರಾರಂಭ ಆಗ್ತದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇದು ಸ್ಕಂದ ಹೇಳೋರು ಇಂಪಾರ್ಟೆಂಟ್ ಆಗಿ ಹೇಳಬೇಕು, ಕೇಳೋರು ಇಂಪಾರ್ಟೆಂಟ್. IMP ಅಂದ್ರೆ ಇಂಪಾರ್ಟೆಂಟ್ ಲೆಸನ್ ಅಂತ ಅರ್ಥ. ಒಬ್ಬೊಬ್ಬರು ರಾಜರ ಕಥೆನೇ ಆಗಿದೆ ಇಲ್ಲಿ. ಏನ್ ಆಚಾರ ರಾಜರ ಕಥೆ ಕೇಳಿ ನಾವೇನ್ ಮಾಡೋಣ ಕೆಲವರು. ಅರೇ, ಯಾರ್ಯಾರನ್ನೋ ಮೊಬೈಲ್ ಅಲ್ಲಿ ಫಾಲೋ ಮಾಡ್ತೀರಿ, ಏನ್ ಸಿಗ್ತದೆ ನಿಮ್ಗೆ? ಅದೇ ಇಲ್ಲಿ ಫಾಲೋ ಮಾಡ್ರಿ ಅಂತಿದ್ದಾರೆ ವೇದವ್ಯಾಸರು. ಅವರವರನ್ನ ಫಾಲೋ ಮಾಡೋದ್ರಿಂದ ಅವರಲ್ಲಿರೋ ಗುಣಗಳು ನಮಗೆ ಬರ್ತಾವ. ಇಲ್ಲಿ ವಿವಸ್ವಾನ್ ಅಂದ್ರೆ ಸೂರ್ಯ, ಇಲ್ಲಿಂದ ಸೂರ್ಯ ವಂಶ ಪ್ರಾರಂಭ ಆಗ್ತದೆ. ವಿವಸ್ವಾನ್ ಅನ್ನುವ ಸೂರ್ಯನಿಗೆ 2 ಹೆಂಡತಿ ಅಂತ, ಒಂದು ಸಂಜ್ಞಾ, ಇನ್ನೊಂದು ಛಾಯಾ. ವಿವಸ್ವಾನ್ ಅಂದ್ರೆ ಸೂರ್ಯ, ಅವನಿಗೆ 2 ಹೆಂಡತಿ, ಸಂಜ್ಞಾ ಮತ್ತು ಛಾಯಾ. ಸಂಜ್ಞಾದೇವಿಯಲ್ಲಿ 3 ಮಂದಿ ಮಕ್ಕಳು, ಛಾಯಾದೇವಿಯಲ್ಲಿ 3 ಮಂದಿ ಮಕ್ಕಳು. 9ನೇ ಸ್ಕಂದ ಆದ್ಮೇಲೆ ಒಂದು ಪರೀಕ್ಷೆ ಅಂತೂ ಮಾಡ್ಬೋದು. ಯಾರು ಬಹಳ ಚೆನ್ನಾಗಿ ಹೇಳ್ತಾರೆ ಅವ್ರಿಗೊಂದು ಪ್ರೈಸು ಕೊಡ್ಬೋದು. ಯಾಕಂದ್ರೆ ಯಾರ್ಯಾರು ಸೂರ್ಯನ ಹೆಸರು ನೆನ್ಪಿಟ್ಕೊಳ್ಳಿಕ್ ಬರ್ತದೆ. ವಂಶಾವಳಿ ಕೇಳಿದಾಗ ವಂಶಾವಳಿ ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಇದು. ಸುಮ್ಮನೆ ಕೇಳಿಬಿಟ್ಬಿಟ್ರೆ ಆಮೇಲೆ ಸುಮ್ಮನೆ ಪ್ರತಿ ವರ್ಷ ಪ್ರವಚನ ಆಗ್ತದೆ ಅಷ್ಟೇ. ಪ್ರವಚನ ಈಸಿಕೊಟ್ಟು ಮರೆತು ಬಿಡೋದು ಅಂತ ಆಗ್ಬಾರ್ದು. ವಿವಸ್ವಾನ್ ಅಂದ್ರೆ ಸೂರ್ಯನಿಗೆ 2 ಹೆಂಡತಿ, ಸಂಜ್ಞಾ, ಛಾಯಾ. ಆ ಸಂಜ್ಞಾದೇವಿಯಲ್ಲಿ 3 ಮಂದಿ ಮಕ್ಕಳು, ಛಾಯಾದೇವಿಯಲ್ಲಿ 3 ಮಂದಿ ಮಕ್ಕಳು. ಒಂದು ದಿವಸ ಸಂಜ್ಞಾದೇವಿಗೆ ಸಿಟ್ಟು ಬಂದು ಶಾಪವಶಳಾಗಿ ಕುದುರೆಯಾಗಿ ಓಡಿ ಹೋಗ್ತಾಳ. ಆವಾಗ ಸೂರ್ಯನು ಕುದುರೆಯಾಗಿ ಓಡಿ ಹೋಗ್ತಾನ. ಅಲ್ಲಿ 22 ಮಕ್ಕಳು. ಅಲ್ಲ, ಹಾಗಾದ್ರೆ 2 ಅಲ್ಲಿ, 3 ಇಲ್ಲಿ, 3 6 6 2 10 ಅಲ್ವಾ? ಇದ್ದೀರಾ ಪ್ರವಚನದಲ್ಲಿ? ಎಲ್ಲರೂ ಇದ್ದೀರಾ? ಸರಿ, ಮ್ಯಾಥಮೆಟಿಕ್ಸ್ ಬಂತು ನೋಡಿ. 3 3 6 6 2 8. ನೋಡಿ, ಸೂರ್ಯನಿಗೆ 8 ಮಂದಿ ಮಕ್ಕಳು. ಯಾಕೆ ಹಿಂಗೆ ಹೇಳ್ತೇವೆ ಪ್ರವಚನ ನಗನಗಿಸ್ತಾ ಅಂತಂದ್ರೆ ನೆನಪಿರ್ತದೆ. ಅಳಿಸ್ತಾ ಹೇಳಿದ್ರೆ ನೆನಪಿರಲ್ಲ, ಯಾಕಂದ್ರೆ ಅದನ್ನೆಲ್ಲ ಮರೀರಿ ಅಂತ ಹೇಳಿರ್ತಾರೆ. 8 ಮಂದಿ ಮಕ್ಕಳು ಯಾರು ಬೇಕಲ್ಲ? ಎಷ್ಟು ಚೆನ್ನಾಗಿದೆ ವಂಶಾವಳಿ ಹೇಳುವಾಗ. ಇದನ್ನು ವಂಶ ಚೆನ್ನಾಗಿ ಕೇಳ್ಕೊತಾನೆ ಹೋಗ್ತದೆ, ಬೇರೆ ಆಪ್ಷನ್ ಇಲ್ಲ. ಸಂಜ್ಞಾದೇವಿಗೆ ಶ್ರಾದ್ದ ದೇವ, ಯಮ, ಯಮುನೆ. ಶ್ರಾದ್ದ ದೇವನಲ್ಲಿ ಯಮ, ಯಮುನೆ ಮತ್ತು ಶ್ರಾದ್ದ ದೇವ ಸಂಜ್ಞಾದೇವಿಯಲ್ಲಿ.
ಛಾಯಾದೇವಿಯಲ್ಲಿ ಸಾವರಣಿ, ಶನೈಶ್ಚರ, ತಪತಿ. ಕುದುರೆ ಆದ್ಲಲ್ಲ ಅವಾಗಿಬ್ರು ನಾಸತ್ಯ ದಸರರು. 8 ಮಂದಿ ಆದ್ರೆ 9 ಮಂದಿ ಆದ್ರು ಮತ್ತೆ ತಪ್ಪಿ ಒಂದೊಂದು ಹೆಸರು ಹೇಳ್ಬಿಡ್ಬಾರ್ದು. 8 ಮಂದಿ ಆದ್ರೆ ನೆನ್ಪು ಮಾಡ್ಕೊಡ್ರಿ. ನಾಳೆ ಆಚಾರ್ಯ ಕೇಳ್ತಾರೆ ಪ್ರಶ್ನೆ ಅಂತ ಮತ್ತೆ ಪ್ರೋತ್ಸಾಹ ಬರ್ಬೇಡಿ. ಆಮೇಲೆ ಕೇಳೋರಿದ್ದಾರೆ ಆಚಾರ ಅಂತ ಗಮನಿಸ್ರಿ. ವಿವಸ್ವಾನ್ ಅಂದ್ರೆ ಸೂರ್ಯ. ಸೂರ್ಯ ಸ್ವಲ್ಪ ಕೇಳ್ರಿ, ಮನಸ್ಸಿಗೆ ತಾಕಿ ತಲೆಯಲ್ಲಿ ಉಳ್ಕೊಳ್ಬೇಕು, ಹಂಗೆ ಕೇಳಬೇಕು. ಸಜ್ಞಾನ ಗತಿ ಕೇಳ್ದಂಗೆ ಪ್ರತಿ ಸಲ ಕೇಳ ರೋ ಅಂತ ಹೋಗ್ಬಿಟ್ರೆ ಅಲ್ಲಿ ವಿವಸ್ವಾನ್ ಅನ್ನೋನಿಗೆ ಇಬ್ಬರು ಹೆಂಡತಿ ಸಂಜ್ಞಾ, ಛಾಯಾ. ಸಂಜ್ಞಾದೇವಿಯಲ್ಲಿ 3 ಮಂದಿ, ಛಾಯಾದೇವಿಯಲ್ಲಿ 3 ಮಂದಿ. ಒಂದು ಸಲ ಸಂಜ್ಞಾದೇವಿ ಕುದುರೆ ಆಗ್ತಾಳೆ. ವಿವಸ್ವಾನ್ ಅನ್ನುವ ಸೂರ್ಯ ಕುದುರೆಯಾಗಿ ಆಕೆಯನ್ನು ಹುಡುಕುವ ಒಬ್ಬನ ಗಂಡ ಅನಿಸ್ತದೆ, ಹುಡುಕಿದ ಗಂಡ ಅಂತ ಕರಿಬೇಕು ಅವನನ್ನ, ಹೆಂಡತಿನ. ಹುಡುಕದ ಯಾರು? ಆ ಹೆಂಡತಿನ ಹುಡುಕ್ಲಿಕ್ಕೆ ಕುದುರೆ ಆದ ಸೂರ್ಯ. ಹುಡುಕ್ತಾ ಹೋದ ಹೆಂಡತಿನ, ಅಲ್ಲಿ ಸಿಕ್ಕಲು 2 ಆದ ಮಕ್ಕಳು. ಹಾಗಾದ್ರೆ ಆ 2 ನಾಸತ್ಯ ದಸರರು. ಛಾಯಾದೇವಿಯಲ್ಲಿ ಸಾವರಣಿ, ಶನೈಶ್ಚರ, ತಪತಿ. ಸಂಜ್ಞಾದೇವಿಯಲ್ಲಿ ಶ್ರಾದ್ದದೇವ, ಯಮ, ಯಮುನೆ. ಕಲಿಯತಾ ಇಷ್ಟು ವಂಶಾವಳಿ ಬಂತು. ಇಲ್ಲಿ ಅವರವರ ಪಾತ್ರ ಅರ್ಥ ಆಗ್ಬೇಕಲ್ಲ ಸರಿಯಾಗಿ, ಸುಮ್ಮನೆ ಹೆಸರು ಕೇಳಿಬಿಟ್ಬಿಡ್ಬಾರ್ದು. ನಾಸತ್ಯ ದಸರರು ಅಂತ ಕುದುರೆಯಾದಾಗ ಹುಟ್ಟಿದ್ರಲ್ಲ, ಅವರು ಅಶ್ವಿನಿ ದೇವತೆಗಳಾಗಿ ಇರ್ತಾರೆ. ಆಯ್ತಾ? ಆಮೇಲೆ ಮೇಲ್ ಬರ್ರಿ, ಮತ್ತೆ ಹಿಂಗ್ ಹೋಗಿದ್ವಿ ಮತ್ತೆ ಹಿಂಗ್ ಹೋಗ್ತೇವೆ. ಈಗ ಸಂಜ್ಞಾ, ಛಾಯಾ ಇಬ್ಬರಿದ್ದಾರೆ. ಛಾಯಾದೇವಿಯಲ್ಲಿ ಮತ್ತೆ 3 ಮಂದಿ ಮಕ್ಕಳು ಅಂತ ಹೇಳಿದ್ವಿ. ಶನೈಶ್ಚರ, ತಪತಿ, ಸಾವರಣಿ. ಸಾವರಣಿ, ಶನೈಶ್ಚರ, ತಪತಿ. ಸಾವರಣಿ ಮನು ಆದ. ಶನೈಶ್ಚರ ತಪತಿಯಲ್ಲಿ ಶನೈಶ್ಚರ ಅಂತ ಯಾರು ಏನು ಹೇಳಬೇಕಾಗಿಲ್ಲ, ನನ್ನ ಚಿರಪರಿಚಿತತೆ ಆಚಾರ. ಯಾಕಂದ್ರೆ ಜ್ಯೋತಿಷ್ಯ ಆಚಾರ ಹೇಳ್ಯಾರ ನಮ್ಗೆ. ಯಾಕ 7.5 ಶನಿ ಅದ ನಿಮಗೆ ಅಂದಮೇಲೆ ಶನೈಶ್ಚರ ಶನಿ ಅವ ನಮ್ಗೆ ಒಳ್ಳೆ ಗ್ರಹನಾಗಿ ಕಾಣಿಸ್ತಾನೆ. ತಪತಿ ಸಣ್ಣದಾದ ಒಂದು ನದಿ ಹರಿಯಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡ್ರಿ, ಅವರವ್ರ ಪಾತ್ರ ಚಿಂತನೆ ಬಂತು. ತಪತಿ ನದಿ, ಶನೈಶ್ಚರ ಗ್ರಹ, ಸಾವರಣಿ ಮನು. ಇಷ್ಟ ಆಯ್ತಾ? ಹಾಗಾದ್ರೆ 2, 3 ಎಷ್ಟಾಯ್ತು? 5 ಮಂದಿ ಆಯ್ತು. ಹಾಗಾದ್ರೆ ಇನ್ನು 3 ಮಂದಿ ಇದ್ದಾರೆ. ಮೇಲ್ಗಡೆ ಹೋಗೋಣ. ಯಾರು? ಶ್ರಾದ್ದದೇವ, ಯಮ, ಯಮುನೆ. ಶ್ರಾದ್ದದೇವ ಮನು ಆದ. ಶ್ರಾದ್ದದೇವ ಮನು ಆದ. ಶ್ರಾದ್ದದೇವ ಆದ್ಮೇಲೆ ಶ್ರಾದ್ದದೇವ, ಯಮ, ಶ್ರಾದ್ದದೇವ, ಯಮ, ಯಮುನೆ. ಯಮ ಯಾರಂತ ಕೇಳ್ತಾರೆ, ಆಚಾರ ಸ್ವಲ್ಪ ಯಮನ್ ಬಗ್ಗೆ ಹೇಳ್ರಿ ಆಚಾರ ಅಂತಾರೆ. ಯಾರ್ರೆ? ಯಾರು ಕೇಳಲ್ಲ. ಯಾಕಂದ್ರೆ ಅವಾಗ ಕಾಣಿಸ್ತಿರ್ತಾನ. ದೊಡ್ಡ ಗಟ್ರ ಕಂಡ್ರೆ ಯಮನ್ ನೆನಪಾಗ್ತದೆ. ಮಲಗುವಾಗ ನಿದ್ದಿನೇ ಬರಲ್ಲ, ಯಮ ಹತ್ರ ಬಂದ ಅಂತ. ಅಂದ್ರೆ ಅಲ್ಲಿ ಹೊರಟಿದ್ಬೇಕು, ಅಲ್ಲಿಂದ ಹೊರಡಬೇಕು ಅವ ಯಮ. ಹಾಗಾದ್ರೆ ಯಮ ಅವನು ಕೂಡ ಯಮಧರ್ಮರಾಜನಾಗಿರ್ಬೇಕು. ಯಮುನೆ ಮಹಾನದಿ ಆದ್ಲು. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ. ಯಮುನಾ ಮಹಾನದಿಯಾಗಿ ಹರಿದು. ಹಾಗಾದ್ರೆ ನೋಡ್ರಿ, ಸೂರ್ಯ ವಂಶ ಅಂತ ತಗೊಂಡಾಗ ಇದು ಪ್ರಾರಂಭ ಹಂತದ ಒಂದು ಪರಿಚಯ. ಇದ್ರೊಳಗೆ ರಾಜರ ಕಥೆ ಬರ್ತಾವ. ಮತ್ ಮುಂದೆ ಒಬ್ಬೊಬ್ರು ಹುಡ್ತಾರ, 10 ಮಂದಿ ಹುಟ್ಕೋತ ಹೋಗ್ತಾರ. ಏನ್ರಿ ಆಚಾರ ಅಂತೀರಿ ನೀವು. ಆಮೇಲೆ ತಿರುಗಿ ಸ್ಟಾರ್ಟ್ ಆಗ್ತದೆ. ಒಬ್ಬರಿಗೆ 2 ಮಕ್ಕಳಾಗೋದ ದೊಡ್ಡದ. ಈಗ ಅವಾಗ 10 ಮಂದಿ 11 ಮಂದಿ ಮಕ್ಕಳು ಇರ್ತಿದ್ರು, ಡಜನ್ ಆಗ್ತಾರೆ. ಈಗ ನಮ್ ಕಡೆ ಎಲ್ಲ ಅತ್ಲಾಗ ಕಲ್ಯಾಣ ಆಗ್ತಾವ. ಇಲ್ಲಿ ಶ್ರಾದ್ದ ಸರಿ. ಹಾಗಾದ್ರೆ ಈಗ ನಿಮ್ ಪರಿಚಯ ಆಯ್ತು, ಒಂದು ಹಂತದ ಪರಿಚಯಕ್ಕೆ ಬಂತು ನಿಮ್ಗೆ ಸೂರ್ಯವಂಶ ಅಂತನೋ. ಇಲ್ಲಿ ಶ್ರಾದ್ದ ದೇವನ ಕಥೆ ಹೇಳಿ ಪ್ರಾರಂಭ ಮಾಡ್ತಾರೆ. ಅವನಿಗೆ ಒಬ್ಬ ಹೆಂಡತಿ ಇದ್ಲಂತ, ಶ್ರದ್ಧಾದೇವಿ ಅಂತ. ನೋಡಿ, ಅದಕ್ಕೆ ಹೆಸರು ಕುಡಿದ್ರೆ ಸಾಕು ಅಂತಿರ್ತಾರೆ. ಶ್ರಾದ್ದ ದೇವನ ಹೆಂಡತಿ ಶ್ರದ್ಧಾದೇವಿ. ಈಸಿ ಇರ್ತಿದ್ವು ಅವಾಗ ಹೆಸರು. ಈಗ ಹೆಂಡತಿನ ಹೆಸರು ಹೇಳಿಕೆ ಬರಂಗಿಲ್ಲ, ಅಂತ ಹೆಸರು ಇಟ್ಕೊಂಡಿರ್ತಾರೆ. ಪಿಂಕಿ ಡಿಂಕಿ ಡಾಂಕಿ ಅಂತ ಇಟ್ಕೊಂಡಿರ್ತಾರೆ. ಅಲ್ಲಿ ಶ್ರದ್ಧಾದೇವಿ, ಶ್ರಾದ್ದ ದೇವನ ಹೆಂಡತಿ ಹೆಸರು ಶ್ರದ್ಧಾದೇವಿ ಅಂತ. ಅವಳಲ್ಲಿ 10 ಮಂದಿ ಮಕ್ಕಳಿದ್ರು. ನೋಡಿದ್ರೆ ಹೇಗೆ. ಅದನ್ನ ಇಕ್ಷ್ವಾಕು, ನೃಗ, ಶರ್ಯಾತಿ, ವೃಷಧ್ರ, ನಾಭಾಗ, ಹಿಂಗು ಕಥೆ ಬಾಳು ಪ್ರಾರಂಭ ಆಗ್ತದೆ.
ಆ 10 ಮಂದಿ ನೋಡ್ರಿ. ಮತ್ತೆ ಇನ್ನೊಂದ್ಸಲ ಅದಕ್ಕೆ 2 ಸಲ ಹೇಳ್ತೀನಿ ನಿಮ್ಗೆ ನೆನಪಿರ್ಲಿ ಅಂತ. ಹಾಗಾದ್ರೆ ಮೊದಲನೇ ಲೈನಿಗೆ ಬಂದ್ಬಿಡ್ರಿ. ಸಾವರಣಿ ಇಲ್ಲಿ ಅಲ್ಲಿ ಆಗುವಾಗ ಸ್ವಯಂಭೂಮನು ಅದು ಯಾರೋ ವಿವಸ್ವಾನ್ ಅನ್ನುವ ಸೂರ್ಯ ಆ ಮೊದಲನೇ ಹೆಂಡತಿ ಅಂತ ಅದಕ್ಕೆ ಸಂಜ್ಞಾದೇವಿ ಅಂತ ಹೇಳಿದ್ವಿ. ಅಲ್ಲಿ ಒಬ್ಬ ಮಗ ಅಂತ ಹೇಳಿದ್ರೆ ಶ್ರಾದ್ದದೇವ. ಆ ಶ್ರಾದ್ದದೇವನಿಗೇನೆ ಶ್ರದ್ಧಾದೇವಿ ಹೆಂಡತಿ. ಅಲ್ಲಿ 10 ಮಂದಿ ಮಕ್ಕಳು. ಆ 10 ಮಂದಿಯಲ್ಲಿ ನೃಗಾ ಶರಿಯಾತಿ ಈಗೆಲ್ಲ ಕತೆ ಹೇಳ ಇಕ್ಷ್ವಾಕು ನೃಗಾ ಶರಿಯಾತಿ ವೃಷದ್ರ ನಾಭಾಗ ನಿಮ್ಗೆ 10 ಮಂದಿ ಮಕ್ಕಳು. ಒಬ್ಬೊಬ್ಬರ ಕಥೆನೇ ಬಹಳ ರೋಚಕವಾದ ಕಥೆ, ಬಹಳ ರೋಮಾಂಚಕವಾದ ಕಥೆಗಳನ್ನು ಹೇಳ್ತಾರೆ. ಒಬ್ಬನ ಕಥೆ ತಗೊಳ್ಳೋಣ. ಒಬ್ಬ ವೃಷದ್ರ ಅಂತಿದ್ದಂತ. ಆ ನನ್ನ ಮೊಬೈಲ್ ಒಂದ್ಸಲ ಸೈಲೆಂಟ್, ಆಮೇಲೆ ವೃಷದ್ರ ಅಂತ ಒಬ್ಬನಿದ್ದಂತ. ಫ್ಲೈಟ್ ಮೋಡ್ ಅಂತ ಹಾಕ್ಬಿಟ್ರೆ ಪ್ರವಚನ ಕಾಲಕ್ಕೆ ಮೊಬೈಲ್ ಯಾರಿಗೂ ಬರೋಲ್ಲ. ಗೊತ್ತಿಲ್ಲ ಅಂದ್ರೆ ಆಫೇ ಮಾಡ್ಬಿಡಿ. ಅಲ್ಲಿ ಯಾಕಂದ್ರೆ ಇಂಪಾರ್ಟೆಂಟ್ ಇದು. ಆ ವೃಷದ್ರ ಕ್ಷತ್ರಿಯರು. ಆದ್ರೆ ಅವನಿಗೆ ಅನಿಸ್ತಂತ, ನನಗೆ ಯಾಕೋ ರಾಜ ಆಗಬೇಕು ಅಂತ ಅನಿಸ್ತಿಲ್ಲ ಅಪ್ಪ. ಎಲ್ಲಾರ ಒಂದು ಗುರುಕುಲ ಇದ್ರೆ ಅಲ್ಲಿ ಹಾಕ್ಬಿಡು ನನ್ನನ್ನು, ನಾನು ಅಧ್ಯಯನ ಮಾಡಬೇಕು ಅಂತಿದ್ದೀನಿ ಎಂದು. ಸರಿ ಹಾಗಾದ್ರೆ ಹೋಗು ಅಂತ ಗುರುಕುಲಕ್ಕೆ ಕಳಿಸಿದ್ರಂತ. ಹೋದ ಗುರುಕುಲಕ್ಕೆ ಹೋಗಿ ಗುರುಗಳ ಹತ್ರ ಕೇಳಿದ, ನಾನು ಅಧ್ಯಯನ ಮಾಡಬೇಕು ಅಂತಿದ್ದೀನಿ, ನನ್ನನ್ನು ಇಟ್ಕೊಳ್ರಿ ಅಂತಂದ. ಆಗಿನ ಕಾಲಕ್ಕೆ ಗುರುಕುಲಕ್ಕೆ ಪ್ರವೇಶ ಮಾಡುವಾಗ ಇಂಟರ್ವ್ಯೂ ಇರ್ತಿತ್ತಂತ ನೋಡ್ರಿ. ಈಗಲ್ಲದ ಅವಾಗ ಇತ್ತು. ಏನ್ ಇಂಟರ್ವ್ಯೂ ಅಂದ್ರೆ ಗುರು ಶುಶ್ರೂಷೆಯ ವಿದ್ಯಾ ಅಂದ್ರೆ ಶುಶ್ರೂಷೆ ಹೇಗೆ ಮಾಡ್ತಿ ಆವಾಗ ನಿನ್ನಲ್ಲಿ ಇಂಟರ್ವ್ಯೂ ಮಾಡಿರೋ ನಿಮ್ ಪಾಸ್ ಆಫ್ ಹೇಳೋ ನಿನ್ನನ್ನು ಅಡ್ಮಿಷನ್ ಮಾಡ್ಕೋಬೇಕೋ ಬೇಡವೋ ಅದನ್ನ ಹೇಳಿದ್ರೆ ಅಪರಾಧ. ಇವ್ರು ಇಂಟರ್ವ್ಯೂ ಮಾಡಿ ಒಳಗೆ ಕರ್ಕೊಂಡೋದ್ರೆ ಅದು ಅಪರಾಧ ಅಲ್ಲ. ನೋಡಿ ಎಷ್ಟು ಹತ್ತಲ್ಲೇ ತೊಗೊಂಡ್ರೆ ನಮ್ಮ ಮಕ್ಕಳನ್ನ ಹಾಕ್ತೀವಿ. ಮತ್ತೆ ಅನಿವಾರ್ಯ ರೀ, ಪಕ್ಕದ ಮನೆಯವ್ರು ಹಾಕಿರೋದಕ್ಕೆ. ವೃಷದ್ರನನ್ನ ಕರ್ಕೊಳ್ಳುವಾಗ ನೀವೊಂದು ಕೆಲಸ ಮಾಡಪ್ಪ, ಸ್ವಲ್ಪ ದಿವಸ ನಮ್ಮನ್ಯಾಗ ಒಂದು ಗೋಶಾಲ ಅದ, ಅದ್ರ ಸೇವಾ ಮಾಡು. ಆ ಸೇವಾ ಮಾಡೋದ್ರ ಮೇಲೆ ನಿನ್ನ ಪಾಠ ಹೇಳಬೇಕೋ ಬೇಡವೋ ಅಂತ ತೀರ್ಮಾನ ಅಂದ್ರಂತ. ಸರಿ ಅಂದವ. ರಾಜನ ಮಗ, ಶ್ರಾದ್ದದೇವನ ಮಗ, ಮನುವಿನ ಮಗ ಗೋಶಾಲೆ ಸೇವೆ ಮಾಡಿ ಪ್ರಾರಂಭ ಮಾಡಿದ. ಎಂಥ ಶ್ರದ್ಧೆ ಇತ್ತು ಆ ವೃಷಧ್ರನಿಗೆ ಅಂತಂದ್ರೆ, ಸೂರ್ಯವಂಶದ ರಾಜರಲ್ಲೇನೆ ಆ ಶ್ರದ್ಧೆ ಇದೆ ಅಂತ. ಭಾರಿ ಶ್ರದ್ಧೆ ಅಂದ್ರೆ ಶ್ರದ್ಧೆ. ನಾಭಾಗ ಇದು ವೃಷಧ್ರ ಪ್ರಾತಃ ಕಾಲದಲ್ಲಿ ಗೋಸೇವೆ ಪ್ರಾರಂಭ ಮಾಡ್ತಿದ್ದಂತೆ. ಎಲ್ಲಿ ತನಕ? ಸೂರ್ಯ ಮುಳುಗೋ ತನಕನೂ ಮಾಡ್ತಿದ್ದಂತೆ. ಆಮೇಲೆ ಏನ್ ಮಾಡ್ತಿದ್ರಿ ಆಚಾರ? ಆಮೇಲೆ ಒಂದಿಷ್ಟು ಧಾರಾವಾಹಿ ನೋಡ್ಕೊಂಡು ಮಲ್ಕೋತಿದ್ದ ಅಂತಾರ? ಇಲ್ಲ, ಬೆಳಗ್ಗೆಯಿಂದ ಸೂರ್ಯ ಇರೋ ತನಕ ಅವುಗಳಿಗೆ ಸ್ವಚ್ಛವಾಗಿ ತೊಳೆದು ಅಲ್ಲೆಲ್ಲೆಲ್ಲೇ ಸಗಣಿ ಹಾಕೊಂಡಿರ್ತಿದ್ವು, ಅಲ್ಲೆಲ್ಲೆಲ್ಲೇ ಗೋಮಯ, ಅದ್ರ ಮೇಲೆ ಕೂಡೋದು, ಅದ್ರ ಮೇಲೆ ಉಳ್ಳಾಡೋದು. ಅವಕ್ಕೇನು ಗೊತ್ತು ಗೋಗಳಿಗೆ? ಗೋ ಅನ್ನೋದೇ ಹಾಗೆ. ಅದಕ್ಕೆ ಈಗಿನ ಮನೆಯೊಳಗೆ ಯಾರು ಗೋ ಸಾಕಂಗಿಲ್ಲ, ಯಾಕಂದ್ರೆ ಸಗಣಿ ಬಳಿಬೇಕಾಗ್ತದ ಅಂತ. ಸಗಣಿ ಬಳಿಯವನ ಅಂತಾರ ಆಮೇಲೆ ನಮ್ಮನ್ನ. ಗೋಗಳನ್ನ ತೊಳೆದು ಶುದ್ಧೀಕರಿಸಿ ಅವುಗಳನ್ನು ಒಳ್ಳೆ ಫ್ರೆಶ್ ಆಗಿ ಇಡಿಸಿ, ಅವುಗಳಿಗೆ ಅದೊಂದು ಅಭ್ಯಾಸ ಇದೆ, ಗೋಗಳಿಗೆ ಸ್ವಚ್ಛಂದವಾಗಿ ವಿಹರಿಸ್ಬೇಕಂತ. ಅವುಗಳು ಸ್ವಚ್ಛಂದವಾಗಿ ವಿಹರಿಸಿದಾಗ ಶುದ್ಧ ಹಾಲನ್ನು ಕೊಡ್ತಾವಂತ. ಒಂದೊಂದಕ್ಕೊಂದೊಂದು ಗುಣ ಕೊಟ್ಟಿದ್ದಾನೆ ದೇವರು. ಆನೆಗೆ ಸ್ವಚ್ಛ ಗಸ 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 ತಿಕ್ಕಿ ತೊಳೆದು ಸ್ವಚ್ಛ ಮಾಡಿ ಸ್ನಾನ ಮಾಡಿದ್ರಿ, ಅದನ್ನು ಬಿಟ್ಬಿಡ್ಬೇಕಂತ ಕೈ. ಅದು ಮತ್ತೆ ಒಂದು ತಿಪ್ಪಿಗೆ ಹೋಗಿ ಮೈ ಮೇಲೆ ತಿಪ್ಪಿ ಹಾಕೊಂಡು ತಿರ್ಕೊಂಡು ಬರ್ಬೇಕು. ಅದೇ ಆನಂದ. ಅದಕ್ಕೆ ನೀರ ಸ್ವಚ್ಛ ತೊಳೆದೇನೆ ಅಂತೇಳಿ ಬಂದು ಕಟ್ಟಿ ಹಾಕಿದ್ರೆ ಮದ ಬಂದು ಹಾಕಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತೀವಂತ. ಆನೆ ಗುಣ. ಹಾಗೆ ಹಸುವಿನ ಗುಣ ಏನು ಅಂತಂದ್ರೆ, ಹಸುವಿನಲ್ಲಿ ಒಂದು ಗುಣ ಇಟ್ಟಂತೇವರು ಏನಂದ್ರೆ ಸ್ವಚ್ಛಂದವಾಗಿ ವಿಹರಿಸಿ ಬಿಟ್ರೆ, ಸ್ವಚ್ಛವಾಗಿ ತೊಳೆದ ಮೇಲೆ ಅವನ್ನ ವಿಹರಿಸಿ ಚಂದ ಮನಸ್ಸಿಗೆ ಆನಂದ ಆಗುವಂತಹ ಹುಲ್ಲುಗಳನ್ನು
ತಿನ್ಕೊಂಡು ಮಾಡಿಕೊಂಡು ಬರುವಾಗಲೇ ಇಲ್ಲಿ ಸರ್ಕಲ್ನಾಗ ಒಂದಿಷ್ಟು ಉಳ್ಳಾಗಡ್ಡಿ ಪಾಕೆಟ್ ಗಿಕೆಟ್ ತಿಂದುಬಿಟ್ರೆ ಅಂತ ಹಸು ಇದ್ದಿದ್ದಿಲ್ಲ ಅವಾಗೆಲ್ಲ. ತಿಂತಾನೆ ಇದ್ದಿದ್ದಿಲ್ಲ ಅವು, ಮೂಸ್ ನೋಡೇ ತಿಂತಿದ್ವು. ಈಗ ತಿಂದ್ಮೇಲೆ ಮೂಸ್ ನೋಡ್ತಾವ ಹಂಗವ. ಕೆಲವು ಹೈಬ್ರಿಡ್ ಅವ ಅಂಥ ಹಸು ನೋಡ್ರಿ. ಕೆಲವೆಲ್ಲ ಕೆಲವು ಕೊಟ್ಟು ತಿನ್ನಲ್ಲ. ಇವತ್ತಿಗೂ ನಮ್ಮ ಮಠಕ್ಕೆ 8:45 ಒಂದು ಹಸು ಬರ್ತದೆ. ಬೇಕಾದಷ್ಟು ಬರ್ತವೆ. ಒಂದು ಬಿಳಿಯಾದ ಹಸು ಬರ್ತದೆ. ಅದಕ್ಕೆ ಏನೇನೋ ಇಟ್ಟರೆ ತಿನ್ನಲ್ಲದು. ಅಕ್ಕಿ ಇಟ್ಟರೆ ಅಕ್ಕಿನೇ ತಿನ್ನಲ್ಲದು. ನೋಡ್ರಿ, ಅಕ್ಕಿ ತಿನ್ನ ಹಾಗೆ ಇಟ್ಟಿರ್ತದೆ ತಟ್ಟೆಯಲ್ಲಿ. ಅದೇ ನೀವು ಅದಕ್ಕೆ ಸರಿಯಾಗಿ ಒಂದು ಕಡ್ಲಿ ಬೇಳೆ ಬೆಲ್ಲ ತಿಂದು ಹೋಗ್ತು. ಈಗ ಹಸುವಿನ ಗುಣ ಇಟ್ಟಂತೆ ದೇವರು. ಏನ್ ಬೇಕಂತ ತಿಂತದಂದ್ರೆ ಅದು ನಿಜವಾದ ಹಸು ಅಲ್ಲ, ಅದು ಹ್ಯಾಬ್ರಿಡ್ ಅಂತ. ಹ್ಯಾಬ್ರಿಡ್ ಎಲ್ಲ ಏನ್ ಬೇಕಂತ ತಿಂತದ. ಆ ಹಸು ಆ ಥರದಲ್ಲಿ ಸೇವೆ ಮಾಡಿ 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 ಶುದ್ಧವಾಗಿ ತೊಳೆದು ಬೆಳಗ್ಗೆಯಿಂದ ರಾತ್ರಿ ತನಕ ಈ ಸೇವೆ ಮಾಡಿ ಹಾಲನ್ನು ಕರೆದು. ಒಂದು ಹಸು ಸೇವೆ ಅಂತಂದ್ರೆ ಪ್ರಾರಂಭನೇ ಹೀಗೆ. ಅದನ್ನು ಮೊದಲು ಶುದ್ಧಿಗೊಳಿಸೋದು, ಅದನ್ನು ವಿಹರಿಸಿ ಸ್ವಚ್ಛಂದವಾಗಿ ಅದನ್ನ ಹುಲ್ಲು ತಿನ್ನಿಸಿ ಬರೋದು, ಕರ್ಕೊಂಡು ಬಂದ ಮೇಲೆ ಸ್ವಚ್ಛವಾದ ಹಾಲು ಕೊಡ್ತದೆ, ಶುದ್ಧ ಪರಿಶುದ್ಧವಾದ ಹಾಲನ್ನು ಕರಿಯೋದು, ಅದನ್ನು ತೊಗೊಂಡೋಗಿ ಗುರುಗಳ ಮನೆಯಲ್ಲಿ ಇಟ್ಟು ಮನೆಗೆ ಮತ್ತೆ ಅದಕ್ಕೆ ಬಂದು ಹಗ್ಗ ಕಟ್ಟಿ ಕುಡ್ತಿತ್ತಂತ. ಇದು ಬೆಳಗ್ಗೆಯಿಂದ ಸೂರ್ಯ ಇರೋ ತನಕ ಕೆಲಸ. ಸೂರ್ಯ ಮುಳುಗ್ತಾನಲ್ಲ, ಆಮೇಲೆ ಒಂದು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ರಾತ್ರಿ ಇಡೀ ಕಾಯ್ಕೋತ್ ಕೂಡ್ತಿದ್ವಂತ. ಬೆಳಗ್ಗೆ ಸೂರ್ಯ ಬರೋ ತನಕ. ಏನ್ರಿ, ಅದಕ್ಕೆ ಸೂರ್ಯ ವಂಶದಾಗ ಅವನ ಹೆಸರು ತೊಗೊಂಡಾರ. ನಮ್ಮ ಹೆಸರು ಬಂದಿಲ್ಲ ನೋಡ್ರಿ. ಬೇಕಾದ್ರೆ ನಮ್ಮ ಹೆಸರು ಎಲ್ಲೂ ಹಾಕಂಗಿಲ್ಲ, ಕೇಳಿಸ್ಕೊಂಡು ಹಾಕೊಂಡವ್ರು ಇರ್ತಾರೆ ಕೆಲವರೆಲ್ಲ. ನಮ್ದು ಹೆಸರು ಹಾಕ್ರಿ ಪ್ಲೀಸ್ ಪ್ಲೀಸ್ ಅಂತ. ಸೂರ್ಯವಂಶದಾಗ ಇಂಥ ರಾಜರ ಹೆಸರು ಬರ್ತದೆ. ಅದಕ್ಕೆ ಆ ವೃಷಧ್ರ ಖಡ್ಗ ಹಿಡ್ಕೊಂಡು ರಾತ್ರಿಯಿಂದ ಬೆಳಗ್ಗೆ ಸೂರ್ಯೋದಯ ಆಗೋ ತನಕ ಕಾಯ್ಕೋತ ಕೂಡ್ತಿದ್ದು. ಎಂಥ ಸೇವೆ. ಬೆಳಗ್ಗೆ ಆದ್ಮೇಲೆ ಮತ್ತೆ ಯಥಾ ಪ್ರಕಾರ. ಹಾಗಾದ್ರೆ ನಿದ್ದೆನೇ ಇಲ್ಲ. ಇದೆ ನೋಡಿ, ನಿದ್ದೆಯನ್ನು ಬಿಟ್ಟವನೇ ಯೋಗಿ. ನಿದ್ದಿನೇ ಮಾಡ್ತಿದ್ರೆ ಸದಾ ಯೋಗಿ ಅಷ್ಟೇ. ಇವಾಗಲೂ ಪ್ರವಚನದಾಗ ಜಾಸ್ತಿ ಮಾಡ್ತಿರ್ತಾನೆ. ಆಚಾರ್ಯ ಹೇಳೋರು ಹಂಗ ಇದ್ರೆ ಮತ್ತೆ ಪಾಪ ಅವ್ರೇನು ಓದಿರ್ಬೇಕು. ಅವಾಗವಾಗ ಮೈ ಕೇಳೋದು ಏನು ಓದಿದ್ರು ಅಂತಾದ್ರೂ ಹೇಳ್ತಾರೆ ಪ್ರವಚನದಾಗ. ಅಲ್ಲಿ ವೃಷತ್ರ ಈ ಸೇವೆ ಮಾಡ್ತಿದ್ದಂತೆ. ಒಂದು ದಿವಸ ಒಂದು ಪರೀಕ್ಷಾ ಕಾಲ ಬಂತು. ಎಂಥ ಪರೀಕ್ಷೆ! ವ್ಯಾಘ್ರ ಹುಲಿ ಆ ಹಸುವಿನ ಹಟ್ಟಿಗೆ ಪ್ರವೇಶ ಮಾಡ್ತದೆ. ಯಾವಾಗ? ರಾತ್ರಿ, ಮಧ್ಯರಾತ್ರಿ ಕಾಲದಲ್ಲಿ. ಖಡ್ಗ ಹಿಡ್ಕೊಂಡು ಕೂತಿದ್ದಾನೆ. ಆದರೆ ಅವತ್ತಿನ ರಾತ್ರಿ ಕರಾಳ ಅಮಾವಾಸ್ಯೆ ಆಗಿತ್ತಂತ. ನೋಡ್ರಿ, ಬೇರೆ ದಿವಸಗಳಲ್ಲೆಲ್ಲ ಚಂದ್ರನ ಬೆಳಕಾದ್ರೂ ಸ್ವಲ್ಪ ಇರ್ತಿತ್ತು, ಅಸಕಮಸಕಾದ್ರೂ ಕಾಣಿಸ್ತಿತ್ತು. ಅವತ್ತು ಅಮಾವಾಸ್ಯೆಯ ಕತ್ತಲೆಯಲ್ಲಿ ಖಡ್ಗ ಹಿಡ್ಕೊಂಡು ಕೂತಂದ ವೃಷಧ್ರನಿಗೆ ಪರೀಕ್ಷಾ ಕಾಲ ಏನು ಅಂದ್ರೆ ವ್ಯಾಘ್ರ ಪ್ರವೇಶ ಮಾಡ್ತಂತೆ. ಹುಲಿ ಪ್ರವೇಶ ಮಾಡಿದಾಗ ಇವನಿಗೆ ಗೊತ್ತಾಗ್ಬಿಡ್ತು. ಆಕಳುಗಳು ಚಿಲ್ಲಾಪಿಲ್ಲಿಯಾಗಿ ಜಿಗದಾಡ್ತಾ ಇದ್ದಾವೆ. ಹಗ್ಗ ಬಿಡಿಸ್ಕೊಳ್ಬೇಕೋ ಇದು ಬಂದು ಕಡಿತಿದೆ ಅಂತ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಗರ್ಜಿಸ್ತಿದೆ, ಜಿಗಿತಿದೆ, ಪುಟಿತಿದೆ ಸಿಂಹ. ಈ ಪಾಪ ಹಸುಗಳು ಬಂದಿದೆಯಲ್ಲ ಇದು ಅಂತ ಅವು ಹೆದರ್ತಾ ಇದ್ದಾವೆ. ವೃಷಧ್ರನ ಕೈಯಲ್ಲಿ ಖಡ್ಗ ಇದೆ, ಅದು ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ. ನೋಡ್ರಿ ಹೇಗೆ ಖಡ್ಗ ಕಾಣಿಸೋದಲ್ಲ, ಹುಲಿ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ, ಕೈಯಲ್ಲಿ ಖಡ್ಗ ಇದೆ. ಚಿಲ್ಲಾಪಿಲ್ಲಿ ಆಗುವ ಸಮಯದಲ್ಲಿ ಎಲ್ಲಿ ನಮ್ಮ ಹಸುಗಳನ್ನು ತಿಂದು ಬಿಡ್ತದೋ ಏನೋ ಇದು ಅಂತ ವೃಷಧ್ರ ಕೈಯಲ್ಲಿರುವ ಖಡ್ಗವನ್ನ ಒಂದು ಅಂದಾಜು ಮಾಡಿ ಪ್ರಹಾರ ಮಾಡಿದಂತೆ. ಪ್ರಹಾರ ಮಾಡಿದರೆ ಆ ಪ್ರಹಾರ ಮಾಡಿದ ವೇಗಕ್ಕೆ ಹುಲಿಯ ಕಿವಿ ಕತ್ತರಿಸಿ ಹೋಗಿ ಬಿದ್ದದ್ದು ಬೆಳಗ್ಗೆ ನೋಡೋಣ ಅಂದ್ರೆ ಹಸುವಿನ ರುಂಡಕ್ಕೆ ಬಿದ್ದಿತ್ತು. ಗೋಹತ್ಯೆ ನಡೆದೋಯ್ತು. ಹೊಡೆದತ್ತು ಹುಲಿಗೆ, ಬಿದ್ದದ್ದು ಏಟು ಹಸುವಿಗೆ. ಬೆಳಗ್ಗೆ ನೋಡೋಣ ಅಂದಾಗ ಗೋಹತ್ಯೆ ನಡೆದೋಗ್ಬಿಟ್ಟಿತ್ತು. ಋಷಿಗಳಂದ್ರು, ನೋಡಪ್ಪ ಅಪ್ಪಣ್ಣ, ಯಾರು ಗೋಹತ್ಯೆ ಮಾಡಿದ್ದಾರೆ ಅವ್ರಿಗೆ ಪಾಠ ನಾವು ಹೇಳಲ್ಲ ಅಂದ್ಬಿಟ್ಟು. ಪಾಪ ವೃಷಧ್ರ ಶ್ರದ್ಧೆ ಅವನಿಗೆ, ನೀವು ಹೇಗೆ ಹೇಳ್ತೀರ ಹಾಗೆ ಗುರುಗಳೇ ಅನ್ನಂತ. ನೋಡ್ರಿ ಪಾಪ ಅವನಲ್ಲಿ ಎಂಥ ಮಾತು.
ಬೇರೆಯವರಾಗಿದ್ರೆ ಆಚಾರನ ಹೊಡೆದು ಮಾಡಿ ನಾ ತೋರಿಸೇ ಬಿಡ್ತೇನೆ ತಡಿ ನಿಮ್ಮನ್ನ ಹಿಂಗೆ. ಪಾಪ ಆ ಹುಡುಗ ಹೊರಟ, ದಾರಿ ಮಧ್ಯದಲ್ಲಿ ಹೋಗ್ತಿದ್ದಾನೆ, ಅಲ್ಲಿ ಕಾಡಿಗೆ ಹತ್ಕೊಂಡಿತ್ತು, ಭಾರೀ ದೊಡ್ಡ ಪ್ರಮಾಣದ ಬೆಂಕಿ ಹತ್ಕೊಂಡಿದೆ. ಅದನ್ನ ನೋಡ್ತಾ ನೋಡ್ತಾ ಸೈಡಿಂದ ಹೋಗುವಾಗ ಒಳಗಡೆ ಹಸುಗಳು ಪುಟುದು ಜಿಗುದು ಕುಣಿತಿದ್ದಾವೆ, ಹಸುಗಳು ಸಿಕ್ಕೊಂಡ್ಬಿಟ್ಟಿದಾವೆ ಕಾಡ್ಗಿಚ್ಚಿನಲ್ಲಿ. ಅದು ಇವನ ಕಣ್ಣಿಗೆ ಬಿತ್ತು. ಕೂಡ್ಲೆ ಕಾಡ್ಗಿಚ್ಚಿಗೆ ಧುಮುಕಿದ್ದಂತೆ ವೃಷತ್ರ. 100 ಹಸುಗಳು ಸಿಕ್ಕೊಂಡಿದ್ದಾವೆ, ಎಲ್ಲ ಹಸುಗಳನ್ನು ಆ ಕಾಡಿಗಿಚ್ಚಿನಿಂದ ಹೊರಗೆ ಹಾಕಿದ್ನಂತೆ. ನೋಡ್ರಿ ಹೇಗಿದೆ, ಎಷ್ಟು ಸಾಮರ್ಥ್ಯ ಇತ್ತು ಅವನಲ್ಲಿ, ಕ್ಷತ್ರಿಯ ಅವನು. ಎಲ್ಲರ ಹಸುಗಳನ್ನು ಹೊರಗೆ ಹಾಕಿತ್ತಂತೆ. ಹಸುವಿನ ಚರ್ಮ ಅಷ್ಟು ಬೇಗ ಬೆಂಕಿ ಹತ್ಕೊಳ್ಳಲ್ಲ, ನೋಡಿರ್ಬೇಕಾದ್ರೆ. ಅದಕ್ಕೆ ಹಸು ಚರ್ಮ ಅನ್ನೋದಕ್ಕೆ. ನಮ್ಮ ಚರ್ಮ ಕ್ಷಣ ಮಾತ್ರದಲ್ಲಿ ಎಲಬಿಗೆ ಹೋಗ್ಬಿಟ್ಟಿರ್ತದೆ ಬೆಂಕಿ. ಹಸುವಿನ ಬೆಂಕಿ ತಾಕದೇ ಇರುವ ಹಾಗೆ ಎಲ್ಲ ಹಸುಗಳನ್ನ ಕಾಡಿಗಿಚ್ಚಿನಿಂದ ಹೊರಗೆ ಹಾಕಿ, ಈ ರಭಸದಲ್ಲಿ ಒಂದು ಹಸುವಿಗೆ ಸ್ವಲ್ಪ ಬೆಂಕಿ ಹತ್ತಿತ್ತಂತೆ ಬೆನ್ನಿನ ಬುಡಕ್ಕೆ. ತತ್ಕಾಲದಲ್ಲಿ ಅದನ್ನು ಶಮನ ಮಾಡಿ ಅದನ್ನು ಹೊರಗೆ ಹಾಕಿದರೆ ಇಷ್ಟರ ಮಧ್ಯದಲ್ಲಿ ಇವನ ಬೆನ್ನು ಭಾಗದಲ್ಲಿ ಎಲ್ಲ ಕಾಲಿಗೆ, ಮೈಗೆ, ಬೆನ್ನಿಗೆ ಎಲ್ಲ ಕಾಡಿಗೆ ಚತ್ಕೊಂಡ್ಬಿಟ್ಟಿತ್ತಂತೆ. ಅವು ಎಲ್ಲವನ್ನು ಹೊರಗೆ ಹಾಕಿ ತಾ ಬದುಕಿ ಹೊರಗೆ ಬರೋಣ ಅನ್ನೋದ್ರಾಗ ಎಲ್ಲ ಭಸ್ಮ ಸುಟ್ಟ ಹೋಗ್ಬಿಟ್ನಂತೆ, ಸತ್ತೇ ಹೋಗ್ಬಿಟ್ಟು. ಯಮಕಿಂಕರರು ಯಮಪಾಶ ಹಿಡ್ಕೊಂಡು ಹೊರಟಂತೆ. ಯಮ ಕಳಿಸಿದ ಕಿಂಕರರು. ದೇವತೆಗಳು ನಾವು ಹೋಗೋಣ ಅಂತ ಅವರು ಹೊರಟ್ರಂತೆ. ದೇವತೆಗಳು ಹೊರಟರು, ಯಮ ಕಿಂಕರರು ಹೊರಟರು. ನಾ ಕರ್ಕೊಂಡ್ಬರ್ತೀನಿ ಅಂತ ಇವ್ರು ಹೊರಟರು, ನಾವು ಕರ್ಕೊಂಡ್ಬರ್ತೀವಿ ಅಂತ ಅವ್ರು ಹೊರಟ್ರು. ನೋಡಿ, ಮಧ್ಯ ದಾರಿಗೆ ಬಂದಾಗ ಇಬ್ರು ಒಟ್ಟಿಗೆ ಸೇರಿದ್ರಂತೆ. ಹಿಂಗ್ ದಾರಿ ಸೇರ್ತಿರ್ತಾವಲ್ಲ, ಒಂದ ದಾರಿಗೆ ಬಂದು ಸೇರಿದ್ರಂತೆ. ನೀವ್ಯಾಕ್ರಿ ಇಲ್ಲೇ ಅಂತ ಇವ್ರು ನೋಡಿ ಕೇಳ್ತಿರ್ತಾರೆ. ನೀವ್ಯಾಕ್ರಿ ವೆಂಕಪ್ಪನ ಗುಡಿಯಾಗ ಅಂತ ಕೇಳೋರು, ನೀವ್ಯಾಕ್ರಿ ಪ್ರವಚನ ಕೇಳಿಕ್ ಬಂದಿವಿ ಅಂತ ಕೇಳೋರು ಗೊತ್ತಿರ್ತಾರೆ. ಹಾಗೆ ನೀವ್ಯಾಕೆ ಬಂದ್ರಿ ಅಂತ ಇವ್ರು ಕೇಳಿದ್ರಂತೆ. ಅವ್ರು ನೀವ್ಯಾಕೆ ಬಂದ್ರಿ ಅಂತ ಇವ್ರು ಕೇಳಿದ್ರು. ಇಲ್ಲ, ಹೀಗೊಬ್ರು ಕರ್ಕೊಂಡು ಬರ್ಲಿಕ್ಕೆ ಹೊಂಟೇವಿ ಅಂತ ಇವ್ರು. ನಾವು ಹೀಗೊಬ್ರು ಕರ್ಕೊಂಡ್ ಬರ್ಲಿಕ್ಕೆ ಹೊಂಟೇವಿ ಅಂತ ಇವ್ರು. ಸರಿ, ಇಬ್ರು ಹೊರಟ್ರಲ್ಲ, ಇಬ್ರು ಬಂದು ಸೇರಿರೋದು ಒಂದೇ ಸ್ಥಳಕ್ಕೆ ಬಂದು ಸೇರಿದ್ರು. ಯಾರು? ಇವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಯಮಕಿಂಕರು. ನೀ ಕರ್ಕೊಂಡು ಹೋಗೋ ಹಾಗಿಲ್ಲ, ಇವ್ರನ್ನ ನಾ ಕರ್ಕೊಂಡು ಹೋಗ್ತೀನಿ ಅಂತ ಇವ್ರು. ನೋಡ್ರಿ ಹೇಗೆ ಪರಸ್ಪರ ಮಾತಾ ಪ್ರಾರಂಭ ಆಯ್ತು. ನೀವ್ಯಾಕೆ ಇವ್ರನ್ನ ಕರ್ಕೊಂಡು ಹೊಂಟೀರಿ ಅಂತ ಕೇಳಿದ್ರಂತ ದೇವತೆಗಳೆಲ್ಲ. ಯಮಕಿಂಕರರು ಹೇಳಿದ್ರು, ಇವಾಗ ಗೋ ಹತ್ಯೆ ಮಾಡಿದಾನಾದ್ರಿಂದ ಇವ್ರು ಕರ್ಕೊಂಡು ಹೋಗ್ಬೇಕು ನಾವು ನರಕಕ್ಕೆ ಅಂತ ಇವ್ರು ಅಂದ್ರಂತ. ಆವಾಗ ಅವ್ರು ಹೇಳಿದ್ರಂತ ದೇವತೆಗಳು, ಅಲ್ಲೋ ಒಂದು ಹಸು, ಅದು ಹಸು ರಕ್ಷಣೆಗಾಗೇನೆ ಖಡ್ಗ ಎತ್ತಿ ಪ್ರಹಾರ ಆಯ್ತು ಹೊರತಾಗಿ ಹಸುವನ್ನೇ ಕೊಲ್ಲಬೇಕು ಅಂತ ಹೋಗಿದ್ದಲ್ಲ. ಅದು ಅಜ್ಞಾತವಾಗಿ ಹಸು ಹತ್ಯೆ ಆಯ್ತು. ಆದ್ರೆ ಒಂದು ಹಸು ಅಜ್ಞಾತವಾಗಿ ಆಯ್ತು, ಆದ್ರೆ 100 ಹಸುಗಳು ಸಾಧಿಸೋದ್ರಿಂದ ಹೊರಗೆ ತೆಗೆದ್ನಲ್ಲ ತನ್ನ ಜೀವ, ಹಸುಕ್ಕಾಗಿಯೇ ತಾನು ಬಿಟ್ನಲ್ಲ. ಇದಕ್ಕಿಂತ ಪುಣ್ಯ ಏನಿದೆಯೋ, ಆದ್ರಿಂದ ಇವ್ ನರಕಕ್ಕೆ ಹೋಗೋ ಜೀವ ಅಲ್ಲ, ಇದು ದೇವಲೋಕಕ್ಕೆ ಬರಬೇಕು ಅಂತ ಆ ವೃಷದ್ರನ್ನ ಕರ್ಕೊಂಡು ಹೋದ್ರು ದೇವತೆಗಳು ಅಂತ ಇಷ್ಟು ಕಥೆ ಬರ್ತದೆ ವೃಷದ್ರಂತ. ಹಾಗಾದ್ರೆ ಎಷ್ಟು ನಿಷ್ಠೆ ಈ ಸೂರ್ಯವಂಶದ ರಾಜರ ಕಥೆಗಳನ್ನು ಕೇಳುವಾಗ, ಎಷ್ಟು ಅವನಿಗೆ ಅಷ್ಟು ಭಕ್ತಿ, ಗುರು ಮೇಲಿರುವ ಆದೇಶದ ಮೇಲಿರುವ ಒಂದು ಶ್ರದ್ಧೆ. ಇದು ಸೂರ್ಯವಂಶದ ರಾಜರ ಕಥೆಯಲ್ಲಿ ವೃಷದ್ರನ ಕಥೆ ಇಷ್ಟು ಹೇಳ್ತಾರೆ. ಹಾಗಾದ್ರೆ ನಮ್ಮ ಜೀವನದಲ್ಲಿಯೂ ಕೂಡ ಹಸು ಸೇವೆ, ಗೋ ಸೇವೆ ಮಾಡಬೇಕು ಅಂತ ಸೂರ್ಯವಂಶದ ರಾಜರಲ್ಲಿ ಈ ವೃಷದ್ರನ ಕಥೆ ನಮಗೊಂದು ರೋಮಾಂಚನಕಾರಿ ಅಂತ ಅನಿಸ್ತು. ಮುಂದೆ ಇನ್ನೊಬ್ಬನಿದ್ದಾನೆ, ನಾಭಾಗ ಅಂತ. ನಾಭಾಗನ ಇಕ್ಷ್ವಾಕು ಇವರೆಲ್ಲ ರಾಜರು. ನಾಭಾಗ ರಾಜ ಸಿಂಹಾಸನ ಕೂತ್ಕೊಂಡ ಆಳಿದ ಅಂತ ಹೇಳೋದು ಬೇರೆ, ಸ್ವಲ್ಪ ಸಿಂಹಾಸನ ಬಿಟ್ಟು ಬೇರೆ ಕಡೆ ಬಂದಾನ ಅಂತ ಹೇಳೋಕೋತಿನೋ ಬೇರೆ ಇರ್ತದೆ, ಅದೊಂದು ರೋಮಾಂಚನ ಇರ್ತದೆ. ನಾಭಾಗನು ಹಾಗೆ ಇದ್ದಂತೆ. ನಾಭಾಗ ಅಂದ, ನನಗೂ ಯಾಕೋ ಸಿಂಹಾಸನದಲ್ಲಿ ಕೂಡೋದು ಮಾಡೋದು ಯಾಕೋ ಇಷ್ಟ ಇಲ್ಲ ನನಗೆ. ನೋಡಿದ್ರ, ಆಗಿನ ಕಾಲದ ರಾಜರ ಮಕ್ಕಳೆಲ್ಲ ಸಿಂಹಾಸನ ಕೂಡಬೇಕು ಅಂತ ಬಹಳ ಅಪೇಕ್ಷೆ ಪಡ್ತಿದ್ದಿಲ್ಲ. ಅಂತವ್ರು ಬಂದಾರ ನಮ್ಮಲ್ಲಿ ಸೂರ್ಯವಂಶದಲ್ಲಿ. ಈಗಿನವ್ರು ಕೂಡ್ಲಿಕ್ಕೆ ಬಂದವ್ರನ್ನ ಸಂಹಾರ ಮಾಡಿ ಕೂಡ್ತಾರೆ. ಉಲ್ಟಾ ಇದ್ದಾರೆ. ಅವನ್ ಯಾವಸ್ ಇವನ್ ಯಾವಸ್ ಅಂತ ಬರ್ತಿರ್ತಾವ. ಸೀಟ್ ಕೂಡ್ಲಿಕ್ಕೆ ನಾವು ಇಲ್ಲ, ನಾವು ಅನ್ನೋರು ಜಾಸ್ತಿ, ಅವ್ನ ಬೇಡ ಅನ್ನೋರು ಜಾಸ್ತಿ ಇದ್ರು. ವೈರಾಗ್ಯ. ಹೇ ಅಪ್ಪ, ನನಗೂ ಯಾಕೋ ಈ ಸಿಂಹಾಸನ ಬೇಡ ಅನಿಸ್ತದೋ, ಮತ್ತೇನ್ ಬೇಕು ಅಂದು ನಾನು ಗುರುಕುಲಕ್ಕೆ ಹೋಗ್ತೀನಿ ಅಂತ ನಾಭಾಗ. ಅರೇ
ಸಿಂಹಾಸನಕ್ಕೆ ಯೋಗ್ಯ ವ್ಯಕ್ತಿಯವನು, ಕ್ಷತ್ರಿಯ ವಂಶ, ರಾಜನ ಮಗ, ಇವನಿಗೂ ಸಿಂಹಾಸನ ಸಿಗುತ್ತದೆ. ಯಾಕೆ ಸಿಗಲ್ಲ? ಇವನು ರಾಜನೇ, ನಡಿ ನೀನು ಸಿಂಹಾಸನದಲ್ಲಿ ಕೂಡಬಹುದು. ಆದ್ರೆ ನಾನು ರಾಜನಾಗಲ್ಲ, ನಾನು ಗುರುಕುಲಕ್ಕೆ ಹೋಗ್ತೀನಿ, ಅಧ್ಯಯನ ಮಾಡಿ ಬರ್ತೀನಿ ಅಂತ ಇವನು ಗುರುಕುಲಕ್ಕೆ ಹೋದ. ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ, ಸೇರಿಸ್ಕೊಂಡ್ರು, ಅಧ್ಯಯನ ನಡೀತು, ಪರೀಕ್ಷೆ ಕೊಟ್ಟ, ಎಲ್ಲ ಮಾಡಿದ, ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ನಂತೆ. ಅಧ್ಯಯನ ಮುಗಿಸಿ ಮನೆಗೆ ಬರೋದ್ರೊಳಗೆ ಅಪ್ಪ ಉಳಿದ ಕೆಲವು ಮಕ್ಕಳಿಗೆಲ್ಲ ಎಲ್ಲ ಆಸ್ತಿ ಹಂಚಿಬಿಟ್ಟಿದ್ದಂತೆ. ಇನ್ನು ಆ ಭಾಗ ಬಂದ, ಅಪ್ಪ ನನಗೆಲ್ಲಿ ಆಸ್ತಿ ಎಂದವ. ನೋಡಿದ, ನನಗೆಲ್ಲೋ ಭಾಗ ಅಂತ ಕೇಳಿದ. ನಿನ್ನ ಹೆಸರೇನು ಹೇಳು ಅಂದವ ಅಪ್ಪ. ನಾ ಭಾಗ, ನ ಭಾಗ, ನಿನಗೆ ಇಲ್ಲ ಹೆಸರ ಹಂಗಿಟ್ಟೇನಿ ಎಂದವ. ನಿನಗೆ ಯಾವ ಭಾಗನ ಇಲ್ಲ. ನೋಡಿದ್ರೆ ಒಂದ್ ವೇಳೆ ಮೊದಲ ಈ ಹೆಸರು ಯಾರು ವಕೀಲರು ಹೇಳಿಕೊಟ್ಟಿದ್ರೆ 8 ಕೇಸ್ ಆಗ್ತಿತ್ತು. ನಾಭಾಗ ಅಲ್ಲ, ಆವಾಗ ನಾಭಾಗ ಅಂದ ಅಪ್ಪ. ಮತ್ ನಾ ಏನ್ ಮಾಡ್ಲಿ ಎಂದ. ನೋಡಿ, ಶ್ರದ್ಧೆಯಿಂದ ಹೊಡೆದಾಡಿಲ್ಲ, ಕೇಸ್ ಹಾಕಲಿಲ್ಲ. ನಾ ಏನ್ ಮಾಡ್ಲಿ? ಆವಾಗ ಅವ್ರ ಅಪ್ಪ ಅನ್ನಂತೆ, ನೋಡೋ ನಾಭಾಗ, ಇದು ಯಾಕೋ ಈ ಲೌಕಿಕ ಸಂಪತ್ತು ಕೇಳ್ತಿದ್ದಿ? ಎಷ್ಟು ದಿವಸ ಇರ್ತದೆ ಈ ಲೌಕಿಕ ಸಂಪತ್ತು? ನಿನ್ನ ಹತ್ರ ಇರುವ ಒಂದು ದೊಡ್ಡ ಸಂಪತ್ತಿದೆ ನೋಡು, ಅದೇ ಈ ಲೌಕಿಕ ಸಂಪತ್ತನ್ನು ತಂದು ಕೊಡ್ತದೆ ಎಂದು. ಏನು? ವೇದಗಳನ್ನು ಓದ್ಕೊಂಡು ಬಂದಿದ್ದಿ, ಶಾಸ್ತ್ರ ಅಧ್ಯಯನ ಮಾಡ್ಕೊಂಡು ಬಂದಿದ್ದಿ, ಇದಕ್ಕಿಂತ ಏನು ಬೇಕು ದೊಡ್ಡ ಸಂಪತ್ತು ನಿನಗೆ ಅನ್ನೋದು ನಾಭಾಗನಿಗೆ ಅಪ್ಪ. ಮತ್ತೇನ್ ಮಾಡ್ಲಿ? ಒಂದು ಕೆಲಸ ಮಾಡು, ಆಂಗೀರಸ ಗೋತ್ರದ ಋಷಿಗಳು 6 ದಿವಸಗಳ ಯಾಗ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ಕೂತ್ಕೋ, ನಿನಗೆ ಬಂದ ವೇದಗಳನ್ನು ಉಚ್ಚರಿಸು. ಸರಿಯಾದ ಸಮಯಕ್ಕೆ ವೇದಗಳನ್ನು ಉಚ್ಚಾರಣೆ ಮಾಡೋದ್ರಿಂದ, ಸ್ವಾಹಾಕಾರ ಹೇಳೋದ್ರಿಂದ ಋಷಿಗಳು ನಿನಗೆ ಸಂಪತ್ತು ಕೊಡ್ತಾರೆ ಅಂದಿದ್ನಂತ. ನೋಡಿ ಹೇಗಿದೆ. ನಾಭಾಗನ ಅಪ್ಪ ಶ್ರಾದ್ದದೇವ. ಎಂಥ ಯಾಗ ಅಂದ್ರೆ, ಆಂಗೀರಸ ಗೋತ್ರದ ಋಷಿಗಳು ಯಾಗ ಮಾಡುವ ಯಾಗ ಸತ್ರಯಾಗ ಅಂತ. ನೀವು ಸ್ವಲ್ಪ ಇದನ್ನ ಬಿಡಿಸಿ ಹೇಳುವಾಗ ಗಮನಿಸ್ತೀರಿ, ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತಿರ್ತೀರಿ. ಸತ್ರಯಾಗ, ಯಾಗ 2 ವಿಭಾಗ ಇದೆ. ಯಾಗ ಯಜಮಾನ ತನ್ನ ದುಡ್ಡಿನಿಂದ ಹಾಕಿ ಮಾಡೋದಕ್ಕೆ ಯಾಗ ಅಂತ ಕರೀತಾರೆ, ತನ್ನ ದುಡ್ಡಿನಿಂದ ಮಾಡೋದು. ಸತ್ರಯಾಗ ಅಂದ್ರೆ 100 ಮಂದಿ ಸೇವೆ ಮಾಡಿಸಿ ನಡೀತಾ ಇರುವ ಯಾಗಕ್ಕೆ ಏನಂತ ಕರೀತಾರೆ? ಸತ್ರಯಾಗ ಅಂತ ಕರೀತಾರೆ. ರಾಜಸೂಯ ಯಾಗವು ಸತ್ರಯಾಗವೇ, ಯಾಕಂದ್ರೆ ಕಪ್ಪ ಕಾಣಿಕೆಗಳನ್ನು ತಂದು ಮಾಡಿದ್ರೆ. ಹಂಗೆ ಆಂಗೀರಸ ಗೋತ್ರದ ಋಷಿಗಳು ಮಾಡುವ ಯಾಗ ಬರೀ ಭೂಲೋಕದಿಂದ ಬಂದಿದ್ದಿಲ್ಲಂತ ಸಂಪತ್ತು, ದೇವಲೋಕದಿಂದಲೂ ಹೇರಳವಾದ ಸಂಪತ್ತು ಬಂದಿದ್ದಿತ್ತಂತ. ಎಂಥ ಯಾಗ ಇರಲಿಕ್ಕಿಲ್ಲ, ಭಾರಿ ದೊಡ್ಡ ಪ್ರಮಾಣದ ಯಾಗ ನಡೀತಿತ್ತಂತ. ನಾಭಾಗ ಅಪ್ಪ ಹೇಳಿದಾರಲ್ಲ ಅಂತ ಆ ಯಾಗಕ್ಕೆ ಹೋದ್ರೆ, ಆಂಗೀರಸ ಗೋತ್ರದ ಋಷಿಗಳು ಇವನನ್ನು ನೋಡಿ, ಪುಟ್ಟ ಹುಡುಗ ಇದ್ದ, ಖುಷಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕುತ್ಕೊಳ್ಳೋ ಅಂತ ಕರೆಸಿ ಕುಡಿಸ್ಕೊಂಡ್ರು. ಯಾಗ ನಡೀತಾ ಇದೆ. 6 ದಿವಸ ನಡಿಬೇಕು, 1 ದಿವಸದ ಯಾಗ ಅಲ್ಲ, 6 ದಿವಸದ ಯಾಗ. ಯಾಗ ನಡೆಯುವಾಗ 6ನೇ ದಿವಸ ಸ್ವಲ್ಪ ಮಂತ್ರ ಹಿಂದೂ ಮುಂದೆ ಆಯ್ತಂತ. 6 ದಿವಸ ಆಗ್ತದಲ್ಲ, ಒಂದೊಂದು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದಾಗ ಕೂಡ್ಲೆ ನಾಭಾಗ ಎದ್ದು ನಿಂತ ಹೇಳಿದಂತ, ಈ ಮಂತ್ರ ನನಗೆ ಬರ್ತದೆ ಹೇಳ ಅಂತ ಕೇಳಿದಂತ. ಮೊದಲು ಹೇಳು ಅಂದ್ರು, ಮತ್ತೆ ಪುಸ್ತಕ ತಗೊಟ್ಬಿಡ್ಬೇಕು, ಆ ಟೈಮ್ನಾಗ ವೇಸ್ಟ್ ಆಗ್ತದೆ, ಹೇಳು ಅಂದ್ರಂತ. ನಾಭಾಗ ತುಂಬಾ ಚೆನ್ನಾಗಿ ಶ್ರದ್ಧೆಯಿಂದ ವೇದಗಳನ್ನು ಉಚ್ಚಾರಣೆ ಮಾಡಿ ಸ್ವಾಹಾಕಾರ ಹೇಳಿ ಪ್ರಾರಂಭ ಮಾಡಿದ್ರು. ನೋಡ್ರಿ ಹೇಳಿ, ಮತ್ತೆ ಯಾಗದಲ್ಲಿ ಸ್ವಾಹಾಕಾರ ಹೇಳ್ಬೇಕು, ಮತ್ತೆ ಬರೀ ಸುಮ್ಮನೆ ಓದ್ಕೋತ ಹೋಗ್ಬಿಟ್ರೆ ಆಗಲ್ಲ. ಸ್ವಾಹಾಕಾರಗಳನ್ನು ಹೇಳಿ, ಮತ್ತು ವೇದ ಹೇಳುವಾಗಲೂ ಬಹಳ ಎಚ್ಚರ ಇರಬೇಕು. ಯಾವ ರಾಗ ಎಲ್ಲಿ ಹೇಳಬೇಕು, ಯಾವ ಸ್ವರಗಳನ್ನು ಎಲ್ಲಿ, ಉಚ್ಚೈರುದಾತ್ತಃ ನೀಚೈರನುದಾತ್ತಃ ಸಮಾಹಾರಃ ಸ್ವರಿತಃ ಅಂತ ಹೇಳುವ ವೇದಗಳನ್ನ ಸ್ವರಬದ್ಧವಾಗಿ ಹೇಳಬೇಕು. ಅದನ್ನ ಈ ತಮ್ಮದೇ ವೇದ ಹೇಳ್ತಾ ಅದೊಂದು ಪುಸ್ತಕ ಬಿಡುಗಡೆ ಆಗ್ತದೆ ಅಷ್ಟೇ ಅಂತ ಆಚಾರ್ಯ ಇರ್ತಾರೆ ಕೆಲವರು. ಎಲ್ಲಿ ಪಾಪ ಬರ್ತದೆ. ವೇದಗಳನ್ನ ರಾಗ ವ್ಯತ್ಯಾಸ, ಸ್ವರ ವ್ಯತ್ಯಾಸ ಮಾಡಿಬಿಟ್ರೆ ಪಾಪ ಬರುತ್ತದೆ ಅಂತ. ಅದಕ್ಕೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾನೆ ವೇದ, ಎಲ್ಲೆಲ್ಲಿ ಯಾವ್ಯಾವ ಸ್ವರಗಳನ್ನು ಹೇಳಬೇಕು ಅದನ್ನು ಹೇಳ್ತಾನೆ ಅಂದ್ರೆ ಅದಕ್ಕೆ ವೇದ ಅಂತ ಕರೀತಾರೆ. ಇವನು ಚಂದಾಗಿ ವೇದಗಳನ್ನು ಹೇಳಿ ಸ್ವಾಹಾಕಾರ ಹಾಕಿಬಿಟ್ಟಂತೆ. ಆವಾಗ ಯಾಗ ಮುಗೀತು. ಯಾಗಕ್ಕೆ ಬಂದ ಅತಿಥಿಗಳು, ಯಾಗಕ್ಕೆ ಬಂದ ಸಹಾಯಕರು, ಶ್ರೋತ್ರಿ ಕೆಲವರು ಇರ್ತಿದ್ರಲ್ಲ,
ಅವರಿಗೆಲ್ಲ ಮತ್ತೆ ದಕ್ಷಿಣೆ ದಾನ ಮಾಡಬೇಕು. ಎಲ್ಲರಿಗೂ ದಾನ ಮಾಡಿದಂತೆ, ದಕ್ಷಿಣೆ ದಾನಗಳನ್ನೆಲ್ಲ ಕೊಟ್ರಂತೆ. ತಾಂಬೂಲ, ದಕ್ಷಿಣೆ, ದಾನ ಎಲ್ಲರಿಗೂ ಕೊಟ್ಟರು. ನಾವಾಗ ಹಾಗೇ ಕೂತಿತ್ತಂತೆ. ಎಲ್ಲ ದಾನನೂ ಮುಗಿದು ಹೋಯ್ತು. ಆಮೇಲೆ ಋಷಿಗಳು ಕೇಳಿದ್ರಂತ, ಒಬ್ರು ಬಂದು, ಅಲ್ಲ ಎಲ್ಲರಿಗೂ ಕೊಟ್ಟಾದ ಮೇಲೂ ಕೂಡ ದೇವಲೋಕದಿಂದ ಬಂದ ಸಂಪತ್ತು ಹಂಗ ಉಳಿದದ ಅಂದ್ರಂತ. ನೋಡ್ರಿ ಹೇಗಿದೆ, ಹೇರಳ ಟ್ರಕ್ ಗಟ್ಟಲೆ ಉಳಿದಿತ್ತಂತ ಸಂಪತ್ತು. ಸ್ವಲ್ಪ ಅಲ್ಲ, ಅಷ್ಟು ಸಂಪತ್ತು ಉಳಿದಿತ್ತಂತ. ಅವಾಗ ಏನು ಉಳಿದು ಬಿಟ್ಟಿದೆ, ಎಲ್ಲರಿಗೂ ದಾನ ಮುಗಿದು ಹೋಗಿದೆ, ಏನ್ ಮಾಡೋದು ಇದನ್ನ ಅಂತ ಕೇಳಿದ್ರಂತೆ. ಅವಾಗ ಪ್ರಧಾನ ಋಷಿಗಳಿದ್ರಲ್ಲ, ಅವರಂದ್ರಂತೆ, ನೋಡೋ ಸರಿಯಾದ ಸಮಯಕ್ಕೆ ಬಂದು ಆ ನಾಭಾಗ ಸ್ವರಬದ್ಧವಾಗಿ ಆಹುತಿಗಳನ್ನು ಹಾಕಿಸಿದ್ನಲ್ಲ, ಅವನಿಗೇನಾದ್ರೂ ಕೊಡಬೇಕು, ಹಾಗೆ ಬಿಡೋದು ಬೇಡ, ಉಳಿದದ್ದೆಲ್ಲ ಸಂಪತ್ತು ತಂದ್ಕೊಡ್ರಿ ಎಂದು. ನೋಡ್ರಿ ಹೇಗೆ. ಅದಕ್ಕೆ ಹೇಳೋದು, ವೇದಾದಿ ಅಧ್ಯಯನ, ವೇದಶಾಸ್ತ್ರದ ಸಂಪತ್ತು ಇತ್ತು ಅಂದ್ರೆ ಈ ಲೌಕಿಕ ಸಂಪತ್ತು ತಾನೇ ಬಂದ್ಬಿಡ್ತದೆ. ಇಡೀ ಎಲ್ಲಾ ಸಂಪತ್ತು ಅವನಿಗೆ ಕೊಡ್ರಿ ಅಂತ ಹೇಳಿಬಿಟ್ರಂತ ಋಷಿಗಳು. ಸರಿ, ಹಾಗಾದ್ರೆ ಅಷ್ಟು ಹೇಳಿದ್ರು, ಎಲ್ಲರೂ ಹೊರಟ್ಬಿಟ್ರು. ತರಬೇಕು ಹೆಂಗಿವ ಸಂಪತ್ತನ್ನ, ಟ್ರಕ್ ಗಟ್ಟಲೆ ಉಳಿದಿದೆ. 100-150 ಪಂಚಾಯತ್ ತಗೊಂಡ್ಬಂದ ಪಾಪ. ಅಲಂಕಾರ ಊಟ ಆದ್ಮೇಲೆ ಗಂಟು ಕಟ್ತಿರ್ತಾರಲ್ಲ, ನೀ ಕಟ್ಕೊಟ್ಟಿ ಹಂಗ ಒಂದೊಂದು ಪಂಚಾಯತ್ ತಗೊಳ್ಳೋದು, ಸಂಪತ್ತು ಹಾಕೋದು, ಕಟ್ಟೋದು, ಹೊತ್ತು ಹಾಕೋದು, ಕಟ್ಟೋದು, ಹಾಕೋದು. 1000 ಚೀಲ ಇತ್ತಂತ, ಇನ್ನೊಂದು 4-5 ಚೀಲ ಇತ್ತಂತ ಕಟ್ಲಿಕ್ಕೆ. ಅಷ್ಟೊತ್ತಿಗೆ ಒಬ್ಬ ಮುಪ್ಪಾನ ಮುದುಕ, ಒಬ್ಬ ಒಳ್ಳೆ ನಾಮಧಾರಿ ಆಚಾರ್ಯ ಬಂದು. ಆ ಆಚಾರ್ಯ ಬಂದು ನಾವಾಗ ಅಂದ್ರಂತ, ಅಲ್ಲ ನನ್ನ ಹೆಸರಿಗೆ ಗೊತ್ತಾದ್ರಿ? ನನಗೆಲ್ಲ ಗೊತ್ತು ಅಂದ್ರು. ನನಗೆಲ್ಲ ಗೊತ್ತು. ಏನು ಅಂತಂದ, ನೋಡಪ್ಪ ನಾವಾಗ ಗಂಟು ಕಟ್ಟಿ ಹೆಲ್ಪ್ ಮಾಡಿದಿ, ಸ್ವಲ್ಪ ಗಾಡಿ ಮೇಲೆ ಏರಿಸ್ಬಿಡು ತಗೊಂಡು ಹೋಗ್ತೀನಿ ಅಂದ್ರಂತು. ಅಲ್ಲ ಕೊಟ್ಟಿದ್ದು ನನಗ, ತಗೊಂಡು ಹೋಗಬೇಕು ನಾನು, ನೀವು ತಗೊಂಡು ಹೋಗ್ತೀನಿ ಅಂತಿದ್ದಲ್ಲ, ಇದೇನು ಅಂತಂತ. ನೋಡಪ್ಪ ನಾವಾಗ ಯಾಗದಲ್ಲಿ ಉಳಿದ ಈ ಏನ್ ಸಂಪತ್ತಿದೆ ಇದೆಲ್ಲ ನಾನು, ನಿನಗೇನೋ ಅಪ್ಪಿ ತಪ್ಪಿ ಕೊಟ್ಟಾರ, ಅದ ನಿಂದಂತ ಆಗಲ್ಲ. ನೀವೊಂದು ಕೆಲಸ ಮಾಡು, ಅದಷ್ಟು ಇನ್ನೇನಾರ ಗಂಟು ಕಟ್ಟೋದಿದ್ರೆ ಹೇಳ್ಬಿಡು, ಅದನ್ನು ನೀನ ಕಟ್ಟು, ಕೊಡೋದು ಮಾತ್ರ ನಾನು ಕೊಡೋದಿರುತ್ತು. ಆಶ್ಚರ್ಯ ಆಗ್ಬಿಡ್ತು ನಾವನಿಗೆ. ಎಲ್ಲೋ ಇದೇನಪ್ಪ, ಮತ್ತೆ ಅಪ್ಪಗ ಕೇಳ್ಬೇಕವ, ಇನ್ನೆಲ್ಲರೂ ಹೋಗ್ಬಿಟ್ರಲ್ಲಿದ, ಮತ್ತೇನ್ ಮಾಡ್ಬೇಕು ಈಗ ಅಂತ ವಿಚಾರ ಮಾಡಿದ. ಆವಾಗ ಅವ್ರು ಬಂದಿದ್ರಲ್ಲ ವಯಸ್ಸಾದವರು, ಅವ್ರಂದ್ರಂತ, ಆಚಾರ ನಂಗೆ ಸ್ವಲ್ಪ ವಿಳಂಬ ಆಯ್ತು, ಟ್ರಾಫಿಕ್ ಜಾಸ್ತಿ ಶಾಬಜಾರ್ದಾಗ, ಅದ್ರ ಲಗು ಬಂದಿನ ಕರೆಕ್ಟ್ ಟೈಮಿಗೆ ಬಂದ್ರಿ. ಆಚಾರ್ಯ ಹೇಳಿದ್ರಂತೆ, ನಿಮ್ಮ ಅಪ್ಪಗ ಹೋಗಿ ಕೇಳ್ಕೊಂಬರ್ಬೇಕಾರ, ಕೇಳ್ಕೊಂಬ, ನಾಳೆ ತಕ್ಕ ಇಲ್ಲೇ ಕೂತಿರ್ತೀನಿ, ನೀವು ಹೋಗಿ ಕೇಳ್ಕೊಂಬ, ಇದು ನಂದೋ ನಿಂದು ಅಂತ ನಿಮ್ಮ ಅಪ್ಪ ಹೇಳಿದ್ರೆ ನೀತು, ಇಲ್ಲ ಅದು ನಂದು ಹೇಳಿದ್ರೆ ನಾನು ನೋಡೋಗ್ತೀನಿ. ನೋಡ್ರಿ ಮತ್ತೊಂದಂತೀನ ಅವಾಗ ಎಷ್ಟು ಶ್ರದ್ಧೆ ಇದೆ ಇವನಿಗೆ. ಹಬ್ಬ ಅಂದ, ಹೋದ, ಅಪ್ಪನ ತಕ್ಕ ಹೋದ. ಅವರೆಲ್ಲೋ ಕಾಡ್ನ್ಯಾಗ ಮಾಡೋ ಯಾಗ, ಅವಾಗೇ 220 ಗಾಡಿಗಳು ಇರ್ತಿದ್ದಿಲ್ಲ, ನಿಧಾನ ನಡ್ಕೋತ ಹೋಗ್ಬೇಕು. ಹೋದ, ಅಪ್ಪ ಅಂದ, ಏನು ಅಪ್ಪ ನೀ ಹೇಳಿದ್ದಿ ಅಲ್ಲಿ ಯಾಗ ನಡೀಲಿಕ್ಕತ್ತದ, ಹೋಗು ಸಂಪತ್ ಬರ್ತದ, ನಿನಗೆ ಕೊಡ್ತಾರ, ತಗೋ ಅಂದಿದ್ದಿ. ನಾ ಹೋದೆ, ಮಂತ್ರ ಹೇಳಿದೆ, ಋಷಿಗಳು ಕೊಟ್ರು, ನಾನು ತಗೊಂಡೆ, ಎಲ್ಲಾ ಗಂಟು ಕಟ್ತಿದ್ದೆ. ಒಬ್ರು ಆಚಾರ ಬಂದಾರ, ಅವ್ರು ನಂದು ಅನ್ಲಿಕ್ಕತ್ತಾರ. ಯಾರವ್ರು ಅಂದ, ಇವ್ರ ಆಚಾರ ಹೇಳ್ಕಳಿಸಿದ್ರಂತ, ಕೈಲಾಸದಿಂದ ಬಂದೀನಿ ಅಂತ ಹೇಳಿ ನಿಮ್ಮ ಅಪ್ಪಗ ಅಂದಿದ್ರಂತ. ನೋಡ್ರಿ ಯಾರು ಅಂತ, ಅದೇ ನೋಡ್ರೇನು ಕೈಲಾಸದಿಂದ ಬಂದಾರಂತಪ್ಪ, ಅವ್ರು ಯಾರು ನನಗೇನು ಗೊತ್ತಿಲ್ಲ, ಕೈಲಾಸದಿಂದ ಬಂದಾರಂತ, ಲೇಟ್ ಆಗ್ಯದಂತ, ಈಗ ಅವ್ರದೆಲ್ಲ ಈಗ ಅವ್ರದ ಅಂತ, ಏನ್ ಮಾಡ್ಲಿ ಅಂತ. ಆವಾಗ ಅವ್ರಪ್ಪ ಗೊತ್ತಾಗ್ಬಿಟ್ಟು, ಯಾಗದಲ್ಲಿ ಅವಶಿಷ್ಟ ಭಾಗಗಳೆಲ್ಲ ಅದು ರುದ್ರದೇವರಿ ಭಾಗ ಅಂತ. ಯಾಗದಲ್ಲಿ ಉಳಿದದ್ದು ಎಲ್ಲವೂ ಕೂಡ ಅದು ರುದ್ರದೇವರಿಗೆ ಸೇರ್ಬೇಕಂತ. ನೋಡಿದ್ರೆ ಹೇಗಿದೆ. ಆವಾಗ ಅವರಪ್ಪ ಅಂದ್ಬಿಟ್ಟ, ಹೌದಲ್ವೋ ನಾ ಭಾಗ, ಅದೆಲ್ಲ ಅವರಿಗೆ ಸೇರ್ಬೇಕಾಗಿತ್ತು, ನೀ ಹಾಗೆ ಮಾಡಬೇಡ, ಅದು ಅವ್ರದ್ದು ಅಂದ್ಬಿಟ್ಟ. ನಾವಾಗ ಏನು ಮುಖದಲ್ಲಿ ಬೇಸರ ಮಾಡ್ಕೊಳ್ಳಿಲ್ಲ ಅಂತ. ನೋಡಿದ್ರೆ ಹೇಗಿದೆ ಒಂದು ಆ ಭಾಗದ. ಅದಕ್ಕೆ ಸೂರ್ಯವಂಶದ ರಾಜರಲ್ಲಿರುವ ಶ್ರದ್ಧೆ, ಅವರಲ್ಲಿರುವ ಪ್ರಾಮಾಣಿಕತೆ ಇದು ಅಂತ ತೋರಿಸ್ತಿದೆ ಪುರಾಣ. ಅದು ನಮಗೆ ಯಾಕೆ ಹೇಳಿದೀರಿ, ನಮಗೂ ಬರಲಿ ಅಂತ. ನಾವು ಅದನ್ನ ಬಿಟ್ಬಿಡ್ತೇವೆ. ಭಾಳ ಚಲೋ ಆಗಿತ್ತ ಪುರಾಣ, ನಾವಾಗ ಚಲೋ ಐತ, ನಾವಾಗದ ಗತಿ ಚಲೋ ಯಾಕೆ ಹೇಳಿದಾರ, ನಮ್ಮಲ್ಲಿ ಬರಲಿ ಅಂತ ಪ್ರಾಮಾಣಿಕತೆ. ನೀವ್ ಯಾಕೆ ಪುರಾಣ ಕೇಳಿರ್ತೀರಿ ಗೊತ್ತದ ಇಲ್ಲೋ, ಪುರಾಣ ಹೇಳಿಸ್ತಾರ, ಚಲೋ ಬರ್ತೇವೆ ಅಷ್ಟೇ. ಹಂಗನ್ಬೇಡ್ರಿ, ಪುರಾಣದಾಗಿರೋ ಕಥೆಗಳು ನಮ್ಮ ಜೀವನದಾಗ ಅನುಭವಕ್ಕೆ ಬರ್ಬೇಕು.
ಅಳವಡಿಸ್ಕೊಳ್ಬೇಕು. ಅಲ್ಲಿ ನಾಭಾಗ ಅಪ್ಪ ಹೇಳಿದ ಕೂಡ್ಲೇನೆ ಮತ್ತು ಮರಳಿ ಆ ಜಾಗಕ್ಕೆ ಹೋದ್ಲು. ಅಲ್ಲಿ ನಿಂತಿದ್ರು ಇವರು ಆಚಾರ, ಕಜ್ಜಿ ಗಿಜ್ಜಿ ಹಾಕೊಂಡು ಮಾಡಿ ನಿಂತಿದ್ರು. ಪಾಪ ಆಚಾರ ಅಂತ ಕೈ ಮುಗುತ್ತ, ಏನ್ ನಿಮ್ಮಪ್ಪ ಏನ್ ಹೇಳಿದ? ನಮ್ಮಪ್ಪ ಹೇಳ್ಯಾನ ಇದೆಲ್ಲ ನಿಮ್ದ ಅಂತ, ಇನ್ನೊಂದು 5 ಗಂಟೆ ಉಳಿಸಿದ್ದೆ, ಅದು 5 ಗಂಟೆ ಕಟ್ಟಿ ಕೊಡ್ತೀನಿ, ತೊಗೊಂಡು ಹೋಗ್ಬಿಡ್ರಿ ಎಂದಂತ. ನಾಭಾಗ ಕಟ್ಟಿ ಶ್ರದ್ಧೆಯಿಂದ ಅವ್ರ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡಿದ್ನಂತ. ಅವ್ರು ಬಂದಿದ್ರಲ್ಲ, ಬೇರೆ ಯಾರಲ್ಲ, ಅವರು ಮಹಾರುದ್ರದೇವರು ಬಂದಿದ್ರು. ರುದ್ರದೇವರಂದ್ರು ಭಲೇ ನಾಭಾಗ ಅಂದ್ರು, ಏನೋ ನಿನ್ನ ಶ್ರದ್ಧೆ, ಅಲಾಲ ಇದು ನೀವು ಬ್ಲಡ್ ಅಲ್ಲೇ ಅದ ನೋಡು ಅಂತ. ನೋಡಿದ್ರೆ ಈ ಬ್ಲಡ್ ಅಲ್ಲೇ ಅದ ಅಂತ ಶಬ್ದ ರುದ್ರದೇವರ ಮಾತಾಡಿದ್ರು. ಈ ಈ ಈ ಶ್ರದ್ಧೆ, ಈ ಪ್ರಾಮಾಣಿಕತೆ ನಿಮ್ ಬ್ಲಡ್ ಅಲ್ಲೇ ಇದೆಯೋ ಅಂದ್ರು. ನನಗೆ ಬಹಳ ಸಂತೋಷ ಆಯ್ತು. ಒಂದು ಕೆಲಸ ಮಾಡಿ ನಾಭಾಗ, ನೀನೇ ತಗೊಂಡು ಹೋಗಿದ್ರೆ ಕಳ್ಳ ಅಂತ ಆಗ್ಬಿಡ್ತಿತ್ತು, ಅಪಹಾರ ಮಾಡಿದಿ ಅಂತ ಆಗ್ಬಿಡ್ತಿತ್ತು. ಅಧಿಕಾರದ ಸಂಪತ್ತು ಅಂದ್ರಂತ. ಅಧಿಕಾರ ಇಲ್ಲದ ಸಂಪತ್ತು ಮನುಷ್ಯ ಯೂಸ್ ಮಾಡಬಾರ್ದು ಅಂತಿದ್ದಾರೆ ರುದ್ರದೇವರು. ನಾವು ಇನ್ನೊಂದು ಕಂಪೌಂಡ್ ಮಾತ್ರ ಒಂದು ಅರ್ಧ ಫುಟ್ ಇನ್ನೊಬ್ಬರಾಗಿ ತಗೊಂಡ್ಬಿಡ್ತೀವಿ, ಆಮೇಲೆ ಜಗಳ ಆಗಿರ್ತಾರೆ. ನಾನು ಕಂಪೌಂಡು, ನೀನು ಕಡಿ ಕಂಪೌಂಡಿಗೆ ತಲೆ ಜಜ್ಜಿ 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 ಹೋದ್ರಿ ಅವರು. ಕಂಪೌಂಡಿನ ಕೇಸ್ನಾಗ ಹೋದ್ರಿ ಇವರು ಅಂತಿರ್ತಾರೆ ಕೆಲವರಿಲ್ಲ. ಕಂಪೌಂಡ್ ಕೇಸಿಗೆ ಹೋಗಿರ್ತದೆ ಎಷ್ಟೋ ಜನ. ಅದಕ್ಕೆ ಹೇಳೋದು, ನಮ್ಮ ಸಂಪತ್ತಿನ ಅಧಿಕಾರ ಎಷ್ಟಿದೆಯೋ ಅಷ್ಟ್ರಾಗ ಬದುಕೋಗುತ್ತೆ. ರುದ್ರದೇವರು ನಾಭಾಗನಿಗೆ ಭಲೇ ನಾಭಾಗ, ನೀ ಅವ್ರು ಕೊಟ್ಟಾರಂತ ತಗೊಂಡು ಹೋಗಿದ್ರೆ ಇದು ಅಧಿಕಾರದ ಸಂಪತ್ತು ಆಗ್ತಿದ್ದಿಲ್ಲ. ಇದು ನನಗೆ ಉಳಿಬೇಕು, ಇದು ನಾ ತಗೊಳ್ಬೇಕು, ಅವಶಿಷ್ಟ ಭಾಗಗಳೆಲ್ಲವೂ ಕೂಡ ನನಗೆ ಸೇರಬೇಕು, ಇದು ನಿಯಮನೋ ಸರಿ. ಈಗ ನನ್ನ ಕೈಯಾಗ ಕೊಟ್ಟಿ ನೋಡು, ಈಗ ನಾನು ನಿನಗೆ ಕೊಡೋ ಅಧಿಕಾರ ಇದೆ ಅಂತ. ನೋಡಿದ್ರೆ ಹೇಗೆ ಈಗ ನನ್ನ ಕೈಯಾಗ ಬಂತೀಗ ಬಾಯಿಲಿ ಅಂತಂದ. ಏನ್ರಿ ಅಂತಂದವ, ನೀನ್ ಈ ಶ್ರದ್ಧೆಗೆ ಪ್ರಾಮಾಣಿಕತೆಗೆ ಮೆಚ್ಚಿ ಇದಷ್ಟು ಸಂಪತ್ತು ನೀ ಕೊಡ್ತೀನಿ, ತಗೊಂಡು ಹೋಗುವಂತ. ನೋಡಿ ಹೇಗೆ ಇದು ಸೂರ್ಯ ವಂಶದ ರಾಜರಲ್ಲಿ ಕಥೆ ಬರುವ ಪ್ರಾಮಾಣಿಕತೆ. ಈ ಶ್ರದ್ಧೆಗೆ ಇಷ್ಟು ಗೌರವ ಇದೆ. ಹಾಗಿರಬೇಕಂತ ಜೀವನದಲ್ಲಿ ಪ್ರಾಮಾಣಿಕತೆ ಬೇಕು. ಪ್ರಾಮಾಣಿಕತೆ ಇದ್ರೆ ಎಲ್ಲ ಸಿಗ್ತದಂತೆ. ಇದು ಸೂರ್ಯ ವಂಶದ ರಾಜರ ಕಥೆಗಳಲ್ಲಿ ಒಂದೊಂದು ಬಾರಿ ವಿಚಿತ್ರವಾದ ಒಂದು ಘಟನೆಗಳನ್ನು ಹೇಳಿ 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 ವ್ಯಕ್ತಪಡಿಸ್ತಾರೆ ವೇದವ್ಯಾಸರು. ಅದು ನಾಭಾಗನ ಕಥೆ ಅಂತ ಇಷ್ಟು ಹೇಳ್ತಾರೆ. ಇದೇ ನಾಭಾಗನ ಕಥೆಯ ವಂಶದಲ್ಲೇನೆ ಮತ್ತೊಬ್ಬ ರಾಜ ಬರ್ತಾನೆ ನೋಡಿದ್ರೆ, ಅವನ ಹೆಸರೇ ಅಂಬರೀಷ ಅಂತ. ಇವತ್ತು ಏಕಾದಶಿ ಅದಕ್ಕೆ ಪ್ರಾರಂಭ ಮಾಡಿಸ್ಯಾರ ವೇದವ್ಯಾಸದವ್ರು ನಮಗೆ. ಏಕಾದಶಿ ದಿವಸ ಯಾಕೆ ಇವತ್ತು ಪ್ರಾರಂಭ ಆಯ್ತು ಅಂದ್ರೆ, ಸೂರ್ಯ ವಂಶದಾಗ ಒಬ್ಬ ನಾಭಾಗ ಆಮೇಲೆ ಅಂಬರೀಷ್ ಬರ್ತಾನಪ್ಪ, ಅವನ ಕತಿ ಏಕಾದಶಿ ಕತಿನ ಅದ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ ಆಚಾರಿ, ಏಕಾದಶಿನ ಪ್ರಾರಂಭ ಮಾಡುವಂತ ಅವತ್ತು ಪ್ರಾರಂಭ ಆಗಿದ್ರೆ ಏಕಾದಶಿ ಇದ್ದಿದ್ದಿಲ್ಲ. ಮತ್ತು ಅವತ್ತು ಅಂಬರೀಷ ಕತಿ ಏಕಾದಶಿ ಇಲ್ಲಾರ್ದ ದಿವಸ ಹೇಳಿಬಿಟ್ಟಿದ್ರ ವೇದವ್ಯಾಸದೇವರು, ಇಲ್ಲ ನಿನ್ ಬಾಯಾಗ ಚಲೋ ಬರ್ತದ, ನೀ ಏಕಾದಶಿ ದಿವಸ ಹೇಳೋದು. ಸರಿ, ನಾಭಾಗನ ವಂಶದಲ್ಲೇನೆ ಅಂಬರೀಷ್ ಬರ್ತಾನೆ. ಅಂಬರೀಷನ ಕಥೆ ಏನ್ ಅದ್ಭುತ, ಏನ್ ಅದ್ಭುತ. ಅಲ್ಲಿ ಹೇಳುವಾಗ ಸವೈಮನ ಕೃಷ್ಣ ಪದಾರವಿಂದಯೋ ಶ್ರೀ ಪರೀಕ್ಷಿತ ಕರೌ ಹರೇರ್ ಮಂದಿರ ಮಾರ್ಜನಾದಿಷು. ವೈಕುಂಠ ಕಥಾ ಶ್ರವಣ, ಊರೊಳಗಿರುವ ಮಂದಿರಗಳ ಶುದ್ಧತೆ, ತಾನೇ ಹರಿಕತೆಯನ್ನು ಹೇಳೋದು, ಏಕಾದಶಿ ವ್ರತವನ್ನು ಆಚರಿಸೋದಂತ. ನೋಡಿದ್ರೆ ಹೇಗಿದ್ದ ಅಂಬರೀಷ, ಎಂಥ ಗುಣ ಇತ್ತು ಅಂಬರೀಷನ. ಅವನು ರಾಜ, ಸೂರ್ಯವಂಶದಲ್ಲಿ ಬರುವ ರಾಜ ಅವನು. ಕರೌ ಹರೇರ್, ವೇದವ್ಯಾಸದೇವರು ಅವನನ್ನು ಬೆಟ್ಟು ಮಾಡಿ ಹೇಳ್ತಾರೆ, ಕರೌ ಹರೇರ್ ಮಂದಿರ ಮಾರ್ಜನಾದಿಷು. ಪರೀಕ್ಷಿತ ಕೇಳಿದಂತ ನೀನ್ ಯಾರು? ಅವಾಗ ಆಚಾರ ಪ್ರವಚನ ಹೇಳ್ತಿರ್ತಾರಲ್ಲ, ಪರೀಕ್ಷಿತ ಕೇಳಿಗತನ, ಶುಕಾಚಾರ್ಯ ಹೇಳಿಗತಾರ ಅಂತ ಹೇಳ್ಬೇಕು. ಆಮೇಲೆ ಪ್ರವಚನ ಮುಗಿದ್ಮೇಲೆ ಎಷ್ಟು ಚಲೋ ಹೇಳಿದ್ರೆ ಆಚಾರ, ಶುಕಾಚಾರ್ಯ ಕೇಳಿಗತ್ತಿದ್ರೇನು, ಏನ್ ಅಂಬರೀಷ್ ಕೇಳ್ತಿದ್ ನಾವು ಕನ್ಫ್ಯೂಸ್ ಆಗ್ತೀವಿ. ವರ್ಷದ ಪುರಾಣ ಅಲ್ಲ, ಮರ್ತು ಹೋಗ್ಬಿಡ್ತದೆ, ಯಾರ್ಯಾರು ಹೇಳಿರ್ತಾರ ಗೊತ್ತು. ಅದಕ್ಕೆ ವರ್ಷದ ಪುರಾಣದಾಗ ಹೇಳೋ ಆಚಾರ್ಯ ಜವಾಬ್ದಾರಿ ಇರ್ಬೇಕು. ಇವ್ರು ಕೇಳಿಗತ್ತಾರ, ಇವ್ರು ಹೇಳಿಗತ್ತಾರ, ಹಂಗ ನರಾಚಾರ ಹೇಳಿಗತ್ತಾರ, ನೀವು ಕೇಳಿ ಮತ್ತೆ ರಿವರ್ಸ್ ಹೇಳ್ಬಿಡ್ಬೇಡಿ. ಈಗ ನನ್ನ ಹತ್ರ
ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ. ಆ ಹೇಳೋ ಮಾತೆ ಹಾಗೆ ಹೇಳ್ತಾರೆ. ಶ್ರುತಿಂಚಕಾರ ಹರಿಸತ್ಕಥೋದಯೇ ಅಂತಿದ್ದಾರೆ. ಅಂಬರೀಷನನ್ನ ಪರಿಚಯ ಮಾಡುವಾಗ ಅಂಬರೀಷ ಸಿಂಹಾಸನದಲ್ಲಿ ಕೂಡ್ತಿದ್ದ, ಸುಮ್ಮನೆ ಹೋಗಿ ಕೂಡ್ತಿದ್ದಿಲ್ಲ ಅಂತ ನೋಡ್ರಿ. ಭಾರಿ ಶ್ರದ್ಧೆ ಅಷ್ಟೇ ಅಲ್ಲ, ಪ್ರಾಮಾಣಿಕತೆ ಆಗಿತ್ತಂತೆ ಅಂಬರೀಷ. ಏನ್ ನಡೆಸ್ತಿದ್ದ ಅಂಬರೀಷ ಅಂತಂದ್ರೆ, ಕರೌಹರೇರ್ ಅವನಲ್ಲಿ ಒಂದು ಗುಣ ಇತ್ತಂತೆ. ಕರೌಹರೇರ್ ಮಂದಿರ ಮಾರ್ಜನಾದಿಶು. ಅವ್ರ ಊರೊಳಗ ದೊಡ್ಡ ದೇವಸ್ಥಾನಗಳು, ಪ್ರಧಾನ ದೇವಸ್ಥಾನಗಳು ಅಂತೇನೇನಿದ್ವಲ್ಲ, ಅವು ಬೆಳಗ್ಗೆ ಎದ್ದ ತಕ್ಷಣ ತನ್ನ ಆನ್ಮೀಕ ಎಲ್ಲ ಮುಗಿಸ್ಕೊಂಡು ಮಾಡಿ ಶುದ್ಧನಾಗಿ ಆ ದೇವಸ್ಥಾನಗಳಿಗೆ ಹೋಗಿ ತನ್ನ 2 ಕೈಗಳಿಂದ ಆ ಇಡೀ ದೇವಸ್ಥಾನವನ್ನು ಶುದ್ಧಗೊಳಿಸ್ತಿದ್ದಂತೆ. ಒಂದು ಕಸಬರಿಗೆ ತಗೊಳ್ತಿದ್ದಂತ, ಇಡೀ ಕಸ ಹೊಡೆದು ಮಾಡಿ ಕೈಯಲ್ಲಿ ಒಂದಿಷ್ಟು ಫಿನೈಲ್ ಬಾಟ್ಲಿ ಮನೆಯಿಂದನೇ ಇಟ್ಕೊಂಡು ಹೋಗ್ತೀವಿ. ಮತ್ತೆ ಆಗ ಆಚಾರ್ಯ ಕೇಳ್ತಿಲ್ಲ, ಆಚಾರ್ಯ ಕೊಡ್ರಿಲೆ ಅಂತ ಅಲ್ಲೇ ಕೇಳ್ತಾರೆ. ಒಂದಿಷ್ಟೆಲ್ಲ ಹಿಡ್ಕೊಂಡು ಹೋಗಿ ಬಟ್ಟಿ ತಗೊಂಡು ಇಡೀ ಮಂದಿರಗಳನ್ನೆಲ್ಲ ಒರೆಸಿ ಶುದ್ಧಗೊಳಿಸ್ತಿದ್ದಂತ. ಎಷ್ಟು ಇತ್ತು ಅಲ್ರಿ ರಾಜ ಅವ. ಬೇಕಾದ ಮಾಡಬಹುದು. ಒಂದ್ 10 ಮಂದಿ ಈ ದೇವಸ್ಥಾನಕ್ಕೆ ಹೋಗ್ರಿ, ಒಂದ್ 10 ಮಂದಿ ಈ ದೇವಸ್ಥಾನಕ್ಕೆ ಹೋಗ್ರಿ, ಒಂದ್ ಸ್ವಚ್ಛ ಮಾಡ್ಕೊಂಡ್ ಬರ್ರಿ ಅನ್ನಬಹುದು ಇತ್ತೋ ಇಲ್ವಾ? ಈ 10 ಮಂದಿ ಎಲ್ಲ ಇದ್ರ ಅರಮನೆಯಾಗಿರ್ರಿ, ನಾ ಹೋಗಿ ಬರ್ತೀನಿ ಅಂತ ಹೋಗ್ತಿದ್ದು. ಕರೌಹರೇರ್ ಮಂದಿರ ಮಾರ್ಜನಾದಿಶು. ಅಲ್ಲಿ ವೇದವ್ಯಾಸ ದೇವರು ಅವನನ್ನು ಬೆಟ್ಟು ಮಾಡುವಾಗ ಕರೌ ಹರೇ ಹೇ ಅಂತಿದ್ದಾರೆ. ಕರೌ ಅಂದ್ರೆ ದ್ವಿವಚನ, 2 ಕೈಗಳಿಂದ ಅಂತಿದ್ದಾರೆ. ಕೆಲವು ಕೆಲಸಗಳನ್ನ 2 ಕೈಯಿಂದ ಮಾಡಬೇಕಂತ, ಕೆಲವು ಕೆಲಸಗಳನ್ನ 1 ಕೈಯಿಂದ ಮಾಡಬೇಕು. ಅವು ಕೆಲವೊಂದು ಕ್ರಮ ಇವೆ. ಈಗೆಲ್ಲ ಉಲ್ಟಾ ಇದ್ದಾರೆ. ಈಗೆಲ್ಲ 1 ಕೈಯಿಂದ ನಮಸ್ಕಾರ ರೀ, ಪಟ್ಟ ಹೊಡೆದು ಹೊಡಿತಾರೆ, ಹೇಳಿಕೊಡೋದು. ಇನ್ನೊಂದು ನಮಸ್ಕಾರ ರೀ, 1 ಕೈ ನಮಸ್ಕಾರ. ಇನ್ನೊಂದು ಜನ ಇರ್ತಾರೆ 2 ಕೈಯಿಂದ ಮಂಗಳಾರತಿ ತಗೊಳ್ಳೋದು, ಅಂದ್ರೆ ಇನ್ನೊಬ್ರಿಗೆ ಸಿಕ್ಕಿರಬಾರ್ದು. ಹಿಂಗಾಗ್ಬಿಡುದು 2 ಕೈ ತಾರೇ ಹೋಗ್ಬಿಡುದು. 2 ಕೈಯಿಂದ ಮಂಗಳಾರತಿ ತಗೊಳ್ಬಾರ್ದು, 1 ಕೈಯಿಂದ ತಗೊಳ್ಬೇಕು. ಹಿಂಗೆ ಬಡ್ಕೊಂಡ್ಬಿಡ್ತಾರೆ. ಈಗ 2ನೇ ಸಲ ಬಡ್ಕೊಳ್ಳುವಾಗ ಆ ಮಂಗಳಾರತಿನ ಆಗಿಲ್ಲ. ಮಂತ್ರಾಕ್ಷತೆಗಳನ್ನ ಇಸ್ಕೊಳ್ಳೇ ಬೇಡ ಹಿಂಗೆ ದಪ್ಪ ಅಂತ ಅವ ತಳ ಬಿದ್ದಿರ್ತಾವ. ಮತ್ತು ಹಂಗೆ ಇಸ್ಕೊಳ್ತಾರೆ ಮಂತ್ರಾಕ್ಷತೆ. 2 ಕೈಗಳಿಂದ ಮಂತ್ರಾಕ್ಷತೆ ಶ್ರದ್ಧೆ. ಕರೋಹರೇರ್ ಎರಡು ಕೈಗಳಿಂದ 2 ಕೆಲಸ ಮಾಡೋದನ್ನು 2 ಕೈಯಿಂದ ಮಾಡ್ಬೇಕು. ಕೆಲವೆಲ್ಲ ತೀರ್ಥ ತಗೊಳ್ಳೋ ಬಾಕ್ಸಿ ಹಿಡಿತಾರೆ, ಇತ್ಲಾಗ ಹಾಕ್ಬೇಕು, ಇತ್ಲಾಗ ಹಾಕ್ಬೇಕು. 1 ಕೈಯಿಂದ ತೀರ್ಥ ತಗೊಳ್ಬೇಕು, 1 ಕೈಯಿಂದ ಮಂತ್ರಾಕ್ಷತೆ ಹೀಗೆ 2 ಕೈಯಿಂದ ಇಸ್ಕೊಂಡು ತಲೆ ಮೇಲೆ ಹಾಕೊಳ್ಳುವಾಗ 1 ಕೈಯಿಂದ ಹಾಕೊಳ್ಬೇಕು. ಮಂಗಳಾರತಿ ತಗೊಳ್ಳುವಾಗ 1 ಕೈಯಿಂದ ತಗೊಂಡು ಹೀಗೆ ಮುಟ್ಟುಕೊಳ್ಬೇಕು. ಎಷ್ಟು ಹಾಗೆ ಮಂದಿರ ಶುದ್ಧಗೊಳಿಸುವಾಗ 2 ಕೈಗಳಿಂದಲೂ ಶುದ್ಧಗೊಳಿಸ್ಬೇಕು. ಅಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಪತ್ರ ಬಂತು ನೋಡೋ ಅಂತಂದಾಗ ಎದ್ದು ನಿಂತು 2 ಕೈಯಿಂದ ಪತ್ರ ಇಸ್ಕೊಂಡ್ರಂತ. ನೋಡಿದ್ರ, 2 ಕೈಗಳಿಂದ ಪತ್ರ 1 ಕೈಯಿಂದ ಚಕ್ಕೊಂಡು ಹಿಂಗೆ ಹರಿದು ಬಿಡ್ತದ. ಹಾಗೆ ಯಾವ್ಯಾವ ಕೈಗಳಿಂದ ಎಷ್ಟೆಷ್ಟು ಏನೇನು ಮಾಡಬೇಕು ಅಂತ ನಿಯಮ. ಇಲ್ಲೇ ಮುಂದೆ ಹೇಳ್ತಾರೆ, ಶ್ರುತಿಂಚಕಾರ ಅಂತಿದ್ದಾರೆ ವೇದವ್ಯಾಸರು. ಅಂಬರೀಷ ಕೇಳುವಾಗ 1 ಕಿವಿಯಿಂದ ಕೇಳ್ತಿದ್ದಂತೆ. ಆಚಾರ್ಯ ನಮ್ಗೆ 1 ಕಿವಿ ಕೇಳಿಸೋದೇ ಏನ್ ಮಾಡೋದು, ಇನ್ನೊಂದು ಕಿವಿಯಿಂದ ಕೇಳ್ರಿ ನೀವು. 1 ಕಿವಿಯಿಂದ ಕೇಳ್ತಿದ್ದಾನೆ ಅಂತಿದ್ದಾರೆ ಅಂಬರೀಷ. ಇದೇನ್ರಿ ಆಚಾರ್ಯ ಹೊಸದೇ ಹೇಳಿರ್ತೀರಿ? ಮತ್ತೆ ಇನ್ನೊಂದು ಕಿವಿಯಿಂದ ಅಲ್ಲೇ ಬಿಟ್ಟು ಹೋಗ್ತಿದ್ರಿ, ಆಚಾರ್ಯಗೆ ಕೊಟ್ಟು ಹೋಗ್ತಿದ್ದ ರಿವರ್ಸ್ ಅಂತ. ಹಂಗ 1 ಕಿವಿಯಿಂದ ಕೇಳೋದು, ಆಮೇಲೆ ಅಲ್ಲೇ ರಿವರ್ಸ್ ಕೊಟ್ಟು ಹೋಗೋದು, ಹಂಗೆ ಮಾಡ್ತಿದ್ದ. ಪುರಾಣಗಳು ಅಂತಂದ್ರೆ ವೇದಕ್ಕೆ ಸಮಾನ ಅಂತ ಅರ್ಥ. ವೇದ ಉಪದೇಶ ಆಗಬೇಕಲ್ಲ, ಅಪ್ಪ ಮುಸುಕ್ ಹಾಕಿ ಉಪದೇಶ ಮಾಡಿದ್ನಲ್ಲಿ ಯಾವ ಕಿವಿಗೆ ಮಾಡ್ತಾರೆ? ಬಲ ಕಿವಿಗೆ 2 ಕಿವಿಗೆ ಕೇಳಿಸೋ ಹಾಗಲ್ಲ. ಈ ಕಿವಿ ಕೇಳಿಸಿರಬಾರದು ಉಪದೇಶ ಮಾಡುವಾಗ, ಈ ಕಿವಿಗಷ್ಟೇ ಕೇಳಬೇಕು. ಹಾಗೆ ಉಪದೇಶ, ಗಾಯತ್ರಿ ಉಪದೇಶ. ಹಾಗಾದ್ರೆ ಪುರಾಣಗಳನ್ನ 1 ಕಿವಿಗಳಿಂದ ಕೇಳ್ತಿದ್ದ ಅಂಬರೀಷ ಅಂತಂದ್ರೆ ಪುರಾಣಗಳನ್ನ ವೇದಗಳ ಸಮಾನವಾದ ಶುದ್ಧತೆಯಿಂದ ಕೇಳಬೇಕು. ಅದು 1 ಕಿವಿಯಲ್ಲಿ ಕೇಳಿ ಅಲ್ಲೇ ನಾನು ಮನನ ಮಾಡಬೇಕು ಅಂತ ಶ್ರುತಿಂಚಕಾರ ಅಂತ ಏಕವಚನ ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಬಲ ಕಿವಿಗಳಿಂದ ಪುರಾಣಗಳನ್ನು ಗಟ್ಟಿಯಾಗಿ ಕೇಳಬೇಕು. ಸರಿ ಆಚಾರ, ಅಂಬರೀಷ್ ಕೇಳ್ಯಾರ, ನಾವ್ ಇನ್ನೊಂದು ಕಿವಿಯಿಂದ ನಿಮ್ಗೆ ರಿಟರ್ನ್ ಕೊಟ್ಟು ಹೋಗ್ತೀವಿ ತಗೋರಿ, ಅದಕ್ಕೆ ನೀವೊಂದು ಬಿಡ್ಬೇಡ್ರಿ. ಆಮೇಲೆ 1 ಕಿವಿಯಿಂದ ಚೆನ್ನಾಗಿ ಕೇಳಿಸ್ಕೊಂಡು ಗಟ್ಟಿ ಇಟ್ಕೊಳ್ಬೇಕು. ಕರೌಹರೇರ್
ಮಂದಿರ ಮಾರ್ಜನಾದಿಶು. ಅಂಬರೀಷ ಹೀಗಿದ್ದಂತ. ಇಷ್ಟಕ್ಕ ಮುಗಿತೇನೆ ಅಂಬರೀಷನ ಗತಿ ಇಲ್ಲ ಅಂತ ಇನ್ನೂ ಮುಂದುವರಿತು. ಏನ್ ಮಾಡಿದ ಅಂತಂದ್ರೆ ಏಕಾದಶಿ ವ್ರತದ ಮೇಲೆ ಭಾರಿ ಆಸಕ್ತಿ ಅಂತ, ಬಹಳ ಶ್ರದ್ಧೆಯಿಂದ ಆಚರಿಸ್ತಿತ್ತಂತ. ಅಲ್ಲಿ ಆ ಒಂದು ಪತ್ತೆ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಂತ ಹೇಳಿದ ಹಾಗೆ ಅದು 3 ದಿವಸದ ವ್ರತ. ದಿನತ್ರಯ ಅಂತ ಪ್ರಯೋಗ ಮಾಡ್ತಾರೆ ಅದನ್ನು. ಒಂದು ದಿವಸದ ಹೆಸರು ಹೇಳಿದ್ರು ಕೂಡ ಆದ್ರೆ ಅದಕ್ಕೆ ಜಾಯಿಂಟ್ ಆಗಿರೋ 2 ದಿವಸ ಅಂತ ನೋಡಿ, ದಿನತ್ರಯ ಅಂತ. ದಶಮಿ ದಿವಸ, ಏಕಾದಶಿ, ದ್ವಾದಶಿ, ಈ 3 ದಿವಸ ಬಹಳ ಬಹಳ ಮುಖ್ಯವಾದ ದಿವಸಗಳು. ದಶಮಿ ರಾತ್ರಿ 1 ಹೊತ್ತು ಊಟ, ಬೆಳಗ್ಗೆ. ಅವತ್ತು ರಾತ್ರಿ ಊಟ ಇಲ್ಲ ಅಂತ ಅರ್ಥ. ಪಲಾರ ಮಾಡ್ಬೋದು, ಹಾಗೆ ಬಿಟ್ಟು ಬಿಡ್ಬೋದು, ಯಾವುದು ಶಕ್ತಿ ಮೇಲೆ ಇರ್ತದೆ. ಮರುದಿವಸ ಸಂಪೂರ್ಣ ಉಪವಾಸ. ಅದರ ಮರುದಿವಸ ಬೆಳಗ್ಗೆ ಪ್ರಾತಃ ಕಾಲ ಕೆಲವು ಸಣ್ಣ ದ್ವಾದಶಿ, ಕೆಲವು ದೊಡ್ಡ ದ್ವಾದಶಿ, ಕೆಲವು ಮಹಾ ದ್ವಾದಶಿ. ಯಾಕಂದ್ರೆ ತಲೆ ಮೇಲೆ 108 ಕೊಡ ಹಾಕೊಂಡು ಪೂಜೆ ಮಾಡಿದ್ರೆ ಮಹಾದ್ವಾದಶಿ ಆಗ್ತಾವೆ. 10ಕ್ಕೆ ಹಾಕ್ಬಿಟ್ರೆ ಊಟಕ್ಕೆ ಏನು ಮಾಡೋದು? ಹಂಗೆಲ್ಲ ಇಲ್ಲ. ಸಾಧನಿ ದ್ವಾದಶಿ, ಅಲ್ಪ ದ್ವಾದಶಿ, ಹೀಗೆಲ್ಲ ಬರ್ತಿರ್ತಾವೆ ದ್ವಾದಶಿಗಳು. ಅವತ್ತು ಅಲ್ಪ ದ್ವಾದಶಿ ಬಂದಿತ್ತು ಅಂತ ನಾವೇನು ಮಾಡೋದು? ಸಾಧನೆ ಸ್ವಲ್ಪ ಇತ್ತಂತ ದ್ವಾದಶಿ. ಅಂಬರೀಷ ಏಕಾದಶಿ ವ್ರತ ಮಾಡೋಣ ಅಂತ ನದಿ ತೀರದಲ್ಲಿ ಮಾಡಿದ್ದಂತ ಯಮುನಾ ನದಿ ತೀರ. ನಮ್ಮಲ್ಲಿ ನದಿ ಕೆರೆಗೆ ಹೋಗ್ಬೇಕಷ್ಟ ಊರಾಗಿ. ಆ ನದಿ ತೀರಕ್ಕೆ ಹೋಗಿ ಉಪವಾಸ ಆಚರಿಸೋದು ಹೇಗೆ ಅಂತಂದ್ರೆ ಪ್ರತಿ ಘಳಿಗೆನೂ ಹರಿನಾಮದ ಸ್ಮರಣೆ ನಡಿಬೇಕು ಅಂತಿತ್ತಂತಲೇ. ಏನ್ ಮಾಡ್ಬೇಕಾಗಿದೆ? ಒಂದಿಷ್ಟು ಭಜನಾ ಮಂಡಿಗಳಿಗೆ ಕರೆಸಿತ್ತಂತ. ಒಂದೊಂದು ರಾಗದಾಗ ಒಂದೊಂದು ಹೇಳ್ತಾವ ಭಜನಾ ಮಂಡಿ. ಅವು ಕೇಳಿದ ಅವು ಇಂಪಾಗಿರ್ತಾವ. ಅವು ಕೇಳಿದ್ರೆ ಹಾಡನ್ನ ಏಕಾದಶಿನೇ ಮಾಡಬಾರ್ದು ಅನಿಸ್ತದೆ ಕೆಲವರಿಗೆ ನಡೀತದೆ. ಭಜನಾ ಮಂಡಿ ಕರೆಸಿತ್ತಂತ. ಒಟ್ಟು ಭಜನೆ ಮಾಡ್ರಿ, ಹರಿನಾಮ ಸ್ಮರಣೆ ಆಗ್ಬೇಕಲ್ಲ. ಅಷ್ಟೇ ಅಲ್ಲ, ಅನೇಕ ವಿದ್ವಾಂಸರನ್ನು ಕರೆಸಿ, ಜ್ಞಾನಿಗಳನ್ನು ಕರೆಸಿ, ಗ್ರಂಥಗಳ ಪಾರಾಯಣ, ವೇದ ಪಾರಾಯಣ, ಪ್ರವಚನ ಇವುಗಳನ್ನೆಲ್ಲ ಇಡಿಸಿದ್ದಂತೆ. ಎಂಥ ಶ್ರದ್ಧೆ ಅಂಬರೀಷನಿಗೆ ಏಕಾದಶಿ ಮೇಲೆ! ಇಷ್ಟೇ ಮುಗೀತದೇನು? ಏಕಾದಶಿ ಆದ ಮೇಲೆ ದ್ವಾದಶಿ ದಿವಸ ಎಲ್ಲರಿಗೂ ಊಟ ಹಾಕಿಸ್ತಿದ್ದಂತೆ. ಅನ್ನ ಸಂತರ್ಪಣೆ ಸೇವೆ ಅಷ್ಟಕ್ಕೆ ಮುಗೀತಾ? ದಾನ ದಕ್ಷಿಣೆಗಳನ್ನು ಕೊಡ್ತಿದ್ದಂತೆ. ಎಂಥ ದಾನ ಅಂಬರೀಷಂದು ಅಂದ್ರೆ, ಹಸು, ಕರು ಸಹಿತವಾದ ಹಸು. ಒಂದು ದಾನ ಹೇಳಿರ್ತೀನಿ, ಎಲ್ಲ ಹೇಳಿದ್ರೆ ಒಂದು ಇಡೀ ಪುರಾಣ ಬರೀ ದಾನದಾಗ ಮುಗಿದು ಹೋಗ್ತದೆ. ಕರು ಸಹಿತವಾದ ಹಸುವನ್ನು ತಗೊಂಡು ಕಾಲುಗಳಿಗೆಲ್ಲ ಬೆಳ್ಳಿಯ ಕವಚಗಳನ್ನು ಹಾಕಿಸಿ, ಕೋಣಗಳಿಗೆ ಬಂಗಾರದ ಕವಚ ಹಾಕಿಸಿ ಬ್ರಾಹ್ಮಣನಿಗೆ ದಾನ ಮಾಡ್ತಿದ್ದಂತೆ. ಎಂಥ ದಾನರಿ ಅಂಬರೀಷಂದು! ನಾವು ಒಂದು ಫ್ಯಾನ್ ದಾನ ಮಾಡಿರ್ತೇವೋ ಇಲ್ವೋ, ಆ ದೇವ ಅಪಮಾನ ಮಾಡಿದ್ರ ಮೇಲೆ ಹೆಸರು ಬರೀಬೇಕಂತ. ತಿರುಗುವಾಗ ಈ ಕಲರ್ ಕಾಣಿಸ್ಬೇಕು, ತಿರುಗದೆ ಇರುವಾಗ ನಮ್ಮ ಕಲರ್ ಕಾಣಿಸ್ತೀವಿ. ಏನು ಅವ್ರ ಕಡೆ ಕಲರ್ ಕಾಣಿಸ್ತಿರ್ತದೆ, ದಾನ ಮಾಡ್ಯಾರ ಅಂತ ಬರೀಬೇಕು. ನಮ್ದಿದು ಅಲ್ಲಿ ನೋಡ್ರಿ ಎಂಥ ದಾನ ನಡೀತದೆ. ಅಂಬರೀಷ ಅಂದ್ಬಿಟ್ಟ, ದಾನ ಅಂದ್ರೆ ಹೀಗೆ ಮಾಡ್ತೀನಿ ಅಂದ. ಹ್ಯಾಕ್ ಮಾಡ್ತಾನಂತೆ? ಬೆಳ್ಳಿ ಕವಚಗಳನ್ನು ಹಾಕಿಸಿ ಪಾದಗಳಿಗೆ, ಕೋಡುಗಳಿಗೆ ಬಂಗಾರದ ಕವಚ ಹಾಕಿಸಿ, ಕರು ಸಹಿತವಾದ ಹಸುವನ್ನ ಬ್ರಾಹ್ಮಣನಿಗೆ ದಾನ ಮಾಡಿ. ಒಂದಲ್ಲ ಮತ್ತ 100 ಹಸು, ಲಕ್ಷಾಂತರ ಹಸುಗಳನ್ನ. ಬರೀ ಒಂದು ಭಾಗ ಹೇಳ್ತಿದ್ದೀನಿ, ಅಲ್ಲಿ ಲಿಸ್ಟ್ ಕೊಟ್ಟಾರೆ. ಬೇಕಾದಷ್ಟು ಹೇರಳವಾದ ಸಂಪತ್ತನ್ನು ತರಿಸಿ ದಾನ ಮಾಡ್ತಿದ್ದಂತೆ. ಇರ್ಲಿಕ್ಕಿಲ್ಲ ಅಂಬರೀಷನ ಏಕಾದಶಿ ವ್ರತದ ದಾನದ ಫಲ. ಎಷ್ಟೋ ಜನ ಅವ್ರು ಕೊಡ್ತಾರಂತ ಕೆಲವರು ಹೋಗ್ತಿದ್ರಂತೆ ಏಕಾದಶಿ ಮಾಡ್ಲಿಕ್ಕೆ. ಕೆಲವರು ಏಕಾದಶಿ ಹಂಗೂ ಮಾಡ್ತಿರ್ತಾರೆ. ಅಂಬರೀಷ ಅಷ್ಟು ಮಾಡ್ತಿದ್ದಂತೆ. ಒಂದು ದಿವಸ ಕಾರ್ತೀಕ ಮಾಸದ ಏಕಾದಶಿ ದ್ವಾದಶಿ ದಿವಸ ಒಬ್ರು ಚರಕ್ ಚುರುಕಾಚಾರ ಬಂದ್ರಂತ. ಇವು ಮಾಡೋ ಸಭೆ ನೋಡಿದ್ರೆ ಅವಾಗ ಒಬ್ಬರೇ ಇದ್ರು, ಈಗ ಬಹಳ ಜನ ಇದ್ದಾರೆ ಚರಕ್ ಚುರುಕಾಚಾರ. ಉಪಕಾರ ಸ್ಮರಣೆನೇ ಇಲ್ಲ ಕೆಲವು ಆಚಾರ, ಹಂಗಿರ್ತಾರೆ. ಆಚಾರರು ಬಂದು ನಡೀತಾ ಇದೆ ವ್ರತ, ತುಂಬಾ ಚೆನ್ನಾಗಿ ನಡೆಸ್ತಿದ್ದಾನೆ ಅಂಬರೀಷ. ಆವಾಗ ಆಚಾರ ಬಂದದ್ದು ನೋಡಿ, ಬಂದ ಒಬ್ಬ ಆಚಾರನ್ನ ಹೇಗೆ ಸ್ವಾಗತ ಮಾಡಬೇಕು ಅಂತಿದೆ. ದೃಷ್ಟಿಂ ದಧ್ಯಾತ್ ಉತ್ಥಾಯ ಚ ಆಸನಂ ದಧ್ಯಾತ್. ಒಬ್ಬ ಮಹನೀಯರು ಮನೆಗೆ ಬರ್ತಾರೆ ಅಂತಂದ್ರೆ
ಬಂದ ಕೂಡಲೇ ಎದ್ದು ನಿಂದಿರ್ಬೇಕಂತ. ಬಂದು ಕೊಡ್ತಾ ತಗೋ ಅವರೇ ಹಿಂಗಂದ್ಬಿಡ್ಬಾರ್ದು. ಆಮೇಲೆ ಬಂದು ಕೂಡಲೇ ಎದ್ದು ನಿಂದಿರ್ಬೇಕಂತ. ಎದ್ದು ಅವ್ರ ಮುಖ ನೋಡಿ ಮಾತಾಡ್ಬೇಕಂತ. ಸಿಟ್ಟಿಗೆ ಮಾತಾಡೋದು ಹೇಳ್ರೆ ಅಂದ್ಬಿಡುವಾರ. ಮತ್ತು ಆಮೇಲೆ ನಗನಗತ ಮಾತಾಡ್ಬೇಕಂತ. ನಗನಗತ ಅವ್ರು ಎದ್ದು ಅವ್ರನ್ನ ಕರೆದು ಆಸನ ಕೊಟ್ಟು ಅರ್ಘ್ಯ ಪಾದ್ಯಾದಿ ಆಚಮನಗಳನ್ನು ಕೊಡಬೇಕಂತ. ಅಂಬರೀಷ ಅದನ್ನು ಮಾಡಿಬಿಟ್ಟ. ಬರ್ರಿ ಅಂತಂದ, ಎದ್ದು ಕರೆದ, ಸ್ವಾಗತಿಸಿದ. ತುಂಬ ಸಂತೋಷ ಆಯಿತು, ನೀವು ಬಂದಿದ್ದೀರಿ. ಏಕಾದಶಿ ವ್ರತದ ಸಾಲಿನಲ್ಲಿ ನಾವೆಲ್ಲ ಇದ್ದೇವೆ. ದ್ವಾದಶಿ ಬಂದಿದೆ, ಕೂಡಲೇ ಸ್ನಾನ ಮಾಡ್ರಿ, ಬಂದು ಬಿಡ್ರಿ ಆಚಾರ್ಯ ಅಂತ ಕರೆದಂತ. ಆಚಾರ ಸ್ನಾನಕ್ಕೆ ಹೋದ್ರು ಬರ್ತಾನೋ ಇಲ್ಲ. ಒಬ್ಬೊಬ್ರು ಆಚಾರ ಸ್ನಾನ ಮಾಡ್ತಾರೆ, ಬಾವ್ಯಾಗ ನೀರು ಖಾಲಿ ಆಗ್ಬೇಕು, ಅಲ್ಲಿ ತನಕ ಮಾಡ್ತಿರ್ತಾರೆ. ಅವ್ರು ಮತ್ತೆ ಬರ್ತಾರೆ ತಗೊಂತಾರೆ. ಆಮೇಲೆ ಮತ್ತೇನು ಶರೀರ ನಿಂತು ಹೋಗಿರ್ತದೆ, ಅಷ್ಟು ಸ್ನಾನ ಮಾಡ್ತಾರೆ. ಸ್ನಾನ ಮಾಡೋದ್ರಿಂದ ಮಡಿ ಆಗೋದಲ್ವಾ? ಬರೀ 108 ಕೊಡ ಹಾಕೋತೀನಿ, ಸ್ನಾನ ಮಾಡ್ತೀನಿ, ಮಡಿ ಆಗ್ತದ. ನೀರಿನಿಂದ ಶರೀರಕ್ಕೆ ಅದು ಎಲ್ಲಿ ಆಗ್ತದ? ನಮ್ಮ ಚರ್ಮ ಕಟ್ಕೊಂಡು ಹೊಲಸು ಹೋಗ್ತದ ಅಷ್ಟೇ. ನೋಡಿದ್ರ 108 ಕೊಡದ ಆಚಾರ ಅಂತಾರೆ ಕೆಲವರು. ಬಾವಿ ಆಚಾರ, ಇವ್ರ ಕೆರೆ ಆಚಾರ, ಇವ್ರ ನದಿ ಆಚಾರ ಅಂತಾರೆ ಕೆಲವರು. ಯಾವ ಕೆರೆ, ಯಾವ ಬಾವಿ, ಯಾವ ನದಿ, ಎಲ್ಲಿ ಸ್ನಾನ ಮಾಡಿದ್ರು? ಸ್ನಾನ ಮಾಡುವಾಗ ಅನುಸಂಧಾನ ಒಳಗಿನ ಹೊಲಸು ಹೋಗ್ಬೇಕು ಅನ್ನೋದು ಬೇಕು ಮೊದಲು, ಆಮೇಲೆ ಹೊರಗಿನ ಹೊಲಸು ಸ್ನಾನ ಹೋಗ್ತದೆ. ಆಚಾರ ಸ್ನಾನಕ್ಕೆ ಹೋದೋರು ಬರವಲ್ರು ಎಲ್ಲಿ ತನಕ ಬರವಲ್ರು? ದ್ವಾದಶಿ ಮುಗಿಲಿಕ್ಕೆ ಬಂದು ಎಲ್ಲ ಆಚಾರ ಕೂತಾರ, ಋಷಿಗಳು ಕೂತಾರ, ಇವ್ರು ಬರೋಲ್ರ. ಏನ್ ಮಾಡ್ಬೇಕು? ಆವಾಗ ಅಂಬರೀಷ ಏನ್ ಮಾಡ್ಲಿ ಅಂತ ಅಲ್ಲಿದ್ದ ಹಿರಿಯ ಋಷಿಗಳಿಗೆ ಕೇಳಿದ್ನಂತ. ಅವ್ರು ಹೇಳಿದ್ರು, ಆಪತ್ತು ಧರ್ಮ ಅಂತಿದೆಯಪ್ಪ ಪಣ ಅಂದ್ರೆ. ನೋಡಿದ್ರೆ ಆಪತ್ ಕಾಲದಾಗ ಅವು ಧರ್ಮಗಳು ಹುಡ್ತಾವ. ನಮ್ಗೇನ್ ಗೊತ್ತ? ಯಾವಾಗಲೂ ಆಪತ್ತು ಇರ್ತದೆ. ನಮ್ಗೆಲ್ಲಾ ಧರ್ಮ ಅವಾಗ ಹುಡ್ಸ್ಕೊಂಡು ನಾವು ಹೋಗ್ತೇವೆ. ಎಲ್ಲ ಆಪತ್ತು ನಮ್ಗೆ ಅವಾಗೇ ಇರೋದು. ಅಂಬರೀಷನಿಗೆ ಹೇಳಿದ್ರಂತೆ, ಆಪತ್ತು ಧರ್ಮ ಇದೆ ಅಪ್ಪಣ್ಣ. ಏನು? ನೀನು ಒಂದು ಕೆಲಸ ಮಾಡು, ತೀರ್ಥವನ್ನ ಪ್ರೋಕ್ಷಣೆ ಅಂದ್ರೆ ತಗೊಂಡ್ಬಿಡು. ಊಟ ಮಾಡಿಬಿಡ್ಬೇಡ, ಮತ್ತೆ ಸ್ವಲ್ಪ ನೀರು ಕುಡಿ ಬೇಕಾದ್ರೆ, ನೀರು ಅದು ಊಟ ಮಾಡಿಬಿಡ್ಬೇಡ ಅಂತ ಇಷ್ಟು ಹೇಳಿ ವ್ಯವಸ್ಥೆ ಮಾಡಿ ಆಪತ್ತು ಧರ್ಮ ಅಂತ ಒಂದು ವ್ಯವಸ್ಥೆ ಮಾಡಿದ್ರು. ಅಂಬರೀಷ ಅವ್ರು ಹೆಂಗೆ ಹೇಳ್ಯಾರಲ್ಲ, ಹಿರಿಯರು ಮಾರ್ಗದರ್ಶನ ಹಾಕಿಕೊಟ್ರು, ತಾನು ಅದನ್ನು ಮಾಡಿಬಿಟ್ಟ, ಆಚರಿಸಿಬಿಟ್ಟ. ಅಷ್ಟೊತ್ತಿಗೆ ಇನ್ನೂ ಮಾಡ್ಯಾನೋ ಇಲ್ಲೋ ಇವ್ರು ಬಂದಿದ್ರು. ಥಟ್ಟಂತ ಜಟೆ ಹಾರಿಸಿದ್ರಂತ. ಭೂತ ಸೃಷ್ಟಿ ಆಯ್ತು. ನೋಡಿದ್ರ ಚುರುಕ್ ಆಚಾರರು ಭೂತ ಇಟ್ಕೊಂಡ ಬಂದಿರ್ತಾರೆ. ಕೆಲವು ಆಚಾರ ಭೂತನೇ ಇರ್ತಾರೆ ಬಿಡ್ರಿ. ಜಟೆ ಜಾಡಿಸಿದ್ರಿಂದ ಭೂತ ಸೃಷ್ಟಿ ಆಯ್ತು. ನನ್ನ ಬಿಟ್ಟು ಮಾರಾಣಿ ಮಾಡಿದಾನೆ, ಕರೆಸಿದ, ನನ್ನನ್ನ ಕರೆದ, ಅವಮಾನ ಮಾಡಿದ. ಆದ್ದರಿಂದ ಇವನಿಗೆ ಈ ಪಿಶಾಚ, ಆ ಭೂತ ಇವನನ್ನು ತಿಂದು ಬಿಡು ಅಂತ ಆ ಋಷಿಗಳು ಹೇಳಿಬಿಟ್ರಂತ. ಅಂಬರೀಷನನ್ನು ತಿನ್ನೋಣ ಅಂತ ಭೂತ ಬಂತು. ಅಂಬರೀಷ ನಿಂತಿದ್ದಾನೆ, ಆಚಾರ ಜಾಡಿಸಿದ ಆಚಾರ್ಯ ನಿಂತಾರೆ, ಚರಕ್ ಆಚಾರು. ಭೂತ ಬರುತ್ತಿದೆ, ಮಧ್ಯದಲ್ಲಿ ಸುದರ್ಶನ ಚಕ್ರ ಬಂತು. ನೋಡ್ರಿ ಹೇಗೆ ತತ್ ಕಾಲದಲ್ಲಿ ಆ ಭೂತವನ್ನ ಭಸ್ಮಗೊಳಿಸಿಬಿಡುತ್ತಂತೆ. ಆಮೇಲೆ ಭಸ್ಮಗೊಳಿಸಿದ ಸುದರ್ಶನ ಚಕ್ರ ಏನ್ ಮಾಡ್ಬೇಕು? ಬಿಟ್ಟಾಚಾರ ತಲೆ ಬೆನ್ನು ಹತ್ತುತ್ತೆ. ಯಾರು ಚುರುಕಾಚಾರ ಗುರುವಾಸರು ಅವ್ರಿಗೆ ಬೆನ್ನು ಹತ್ತುತ್ತೆ ಸುದರ್ಶನ ಚಕ್ರ. ಓಡಿದ್ರು, ಎಲ್ಲಿ ಓಡಬೇಕು? ಯಾರ್ದು ಪಾಯ್ದು ಬಿಡಿಸ್ರಿ ಅಂದ್ರಂತೆ. ಎಲ್ಲಿ ಹೋದ್ರು ಆ ಸುದರ್ಶನ ಚಕ್ರ ಬಿಡ್ತಾ ಇದ್ರು. ಬ್ರಹ್ಮದೇವರ ಹತ್ರ ಹೋದ್ರಂತೆ. ಬ್ರಹ್ಮ, ದಯಮಾಡಿ ಇದು ಗುರ್ರ ತಿರುಗ್ತಿದೆಯೋ, ನಿಂದ್ರಿಸೋ, ಬಿಡಿಸೋ ಮರ ಇದನ್ನ ಅಂತ ಕೇಳಿದ್ರಂತೆ. ಬ್ರಹ್ಮ ಅಂದ, ಇದು ನಂದೇನಲ್ಲ, ನಾನು ಬಿಟ್ಟಿಲ್ಲ, ನಂಗೆ ಗೊತ್ತಿಲ್ಲ, ನನ್ನ ಕಡೆಯಿಂದ ಆಗಲ್ಲ ಅಂದ್ಬಿಟ್ಟು. ನಂಗೆ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ನಂದಲ್ಲ, ನಾ ಬಿಟ್ಟಿಲ್ಲ. ಅಲ್ಲ, ಹಿಂಗಂದ್ರೆ ಏನ್ ಮಾಡ್ಲಿ? ಏನಾರು ಉಪಾಯ ಕೊಡು ಅಂದ್ರಂತ ಋಷಿಗಳು. ತಡಿ ಅಂತ ಹಿಂಗ್ ಸರಿಯಾಗಿ ನೋಡಿದ್ರಂತ. ಇದು ನಮ್ಮ ಅಪ್ಪನ ಕೈಯಾಗಿತ್ತು ಮನೆ ದಶಮಿ ಅಂದ್ರಂತ. ಬೆಳಗ್ಗೆ ಹೋಗಿದ್ದೆ ಬೆಟ್ಟಿಗೆ, ನಮ್ಮ ಅಪ್ಪನ ಕೈಯಾಗಿತ್ತು ಅಂತ. ಇದು ನಮ್ಮ ಅಪ್ಪಂದೇ ಇದು ಅಂತ ಅವ್ರು ಹೇಳಿದಾಗ ಪಟ್ಟ ಮತ್ತೆ ವೈಕುಂಠಕ್ಕೆ ಹಾರಿದ್ರಂತ ಪಾಪ ಋಷಿಗಳು. ಓಡಿ ಹೋಗ್ತಾರೆ. ವೈಕುಂಠದಲ್ಲಿ ಶೇಷಶಾಹಿಯಾಗಿ ಪರಮಾತ್ಮ ಮಲಗಿದ್ದಂತೆ. ಬಂದ ಕೂಡಲೇ ಬರ್ರಿ ಅಂತಂದ. ಬರೋದಲ್ವೋ, ಇದು ನಿಂದ್ರಿಸಲಿಂದ ಅಂತ ಹೇಳ್ಯಾರ ಆಚಾರ. ನಂಗೆ ಅಂದ್ರಂತ. ಅದನ್ನ ನೋಡ್ದ, ಹೌದು ನಂದ ಅಂತಂದ ಪರಮಾತ್ಮ. ಮತ್ ನಿಂದ್ರಸು ಅನ್ನತ್. ಆವಾಗ ಅಂದ, ನೋಡೋ ಋಷಿಗಳೇ,
ನಂದ ಆದ್ರೂ ಕೂಡ ನನ್ನಿಂದ ಏನ್ ನಿಂದ್ರಲ್ಲ ಅದು ಅನ್ನೋದು ನೋಡಿ ಹೇಗಿದೆ. ನಂದದು ಸುದರ್ಶನ ಚಕ್ರ ನನ್ನ ಕೈಯಿಂದಲೇನೆ ಹೋಗ್ತದ, ಆದ್ರೆ ಹೋದ ಮೇಲೆ ನನ್ನ ಮಾತು ಕೇಳಂಗಿಲ್ಲ. ಅದು ಯಾರಿಗೆ ಬಿಟ್ಟಿರ್ತಿಲ್ಲ ಅವ್ರ ಮಾತು ಕೇಳ್ತದ ಅನ್ನೋದು ನೋಡಿ ಹೇಗೆ. ಏನ್ ಮಾಡ್ಲಿ ಅಂತವ ಅವಾಗ ಪರಮಾತ್ಮ ಅಂದ, ಯಾರಿಗೆ ಬೈದ್ ಬಂದಿ ನೋಡಿ ತೊರವಿಗೆ ಎಲ್ಲಾಗ ಅವ್ರಿಗೆ ಹೋಗಿ ಕ್ಷಮಾ ಕೇಳು. ಅಲ್ಲೇ ಎಲ್ಲೋ ಆಚಾರ ಕೂತಿದ್ರು ಮತ್ತೆ ಅಂಬರೀಷ, ಯಾರಿಗೆ ಬೈದ್ ಬಂದಿ ನೋಡು ಅವ್ರಿಗೆ ಹೋಗಿ ಕ್ಷಮಾ ಕೇಳು, ಆವಾಗ ಅದು ನಿಂದಿರ್ತದ ಅನ್ನೋದು ದೇವ್ರು. ಕೆಲವರು ಅಂತಿರ್ತಾರೆ ಎಲ್ಲ ಕಡೆ ರಾಯರು ಒಂದಲ್ರಿ, ನೀ ಎಲ್ಲಿ ಬೈದಿಯಲ್ಲ ಅಲ್ಲೇ ಹೋಗಿ ಕ್ಷಮಾ ಕೇಳು, ಎಲ್ಲಿ ಮಾತಾಡಿ ನೋಡ್ರ ಅಲ್ಲೇ ಹೋಗ್ಬೇಕು. ಮತ್ತೆ ಹೆಂಗಿದೆ ನೋಡ್ರಿ, ಹೋಗು ಅಂತಂದ್ರ ಎಲ್ಲಿ ಹೋಗ್ಬೇಕು. ಮತ್ತೆ ಓಡಿದ್ರು ನೆನ್ಪಾತಿವ್ರು ಭಾಳ ಮಂದಿ ಚುರುಕಾಚಾರಲ್ಲ, ಭಾಳ ಮಂದಿ ಬೈದಿರ್ತಾರೆ. ಯಾರಿಗೆ ಬೈದೀನಿ ಅಂತ ನೆನಪು ಮಾಡ್ಕೊಳ್ಬೇಕು. ನೆನಪು ಮಾಡ್ಕೊಳಿಕ್ ಬಿಡವಲ್ತದು, ಗುರ್ರ ಬೆನ್ನಿದ್ದು ಓಡಿದ್ರು ನೆನಪಾತತ್ತು. ಓಡುವಾಗ ನೆನಪಾತವ್ರಿ, ಓಹೋ ಸೂರ್ಯ ವಂಶದ ರಾಜರ ವಂಶದಲ್ಲಿ ಬಂದ ನಾಭಾಗನ ವಂಶದಲ್ಲಿ ಬಂದ ಅಂಬರೀಷ ಅನ್ನೋರಿಗೆ ಮೊನ್ನೆ ಏಕಾದಶಿ ಬೈದ್ ಬಂದಿನ ದ್ವಾದಶಿ ಅಂತ ನೆನಪಾತತ್ತು. ಕೂಡಲೇ ಓಡಿದ್ರು ಅಂಬರೀಷನ ಆಸ್ಥಾನಕ್ಕೆ. ಅಂಬರೀಷನ ಆಸ್ಥಾನಕ್ಕೆ ಹೋದ್ರೆ ಅವ್ರಂದ್ರ ಅಲ್ಲಿದ್ದವರು ಅಂಬರೀಷ್ ಆಸ್ಥಾನದಾಗ ಇಲ್ಲ, ಹೇಳಿದಾರ ಮತ್ ನದಿ ತೀರದಾಗಲಿದ್ದಾನ ಅಂತ. ಮತ್ ನದಿ ತೀರಕ್ಕೆ ಓಡಿದ್ರಂತ. ಅಂಬರೀಷ್ ನಿಂತಿದ್ದ, ಎಲ್ಲರೂ ಕೂತಿದ್ದಾರೆ, ಭಾರಿ ಶ್ರದ್ಧೆಯಿಂದ ವ್ರತ ಆಚರಣೆ ನಡೀತಿದೆ. ಅಂಬರೀಷ್ ನೋಡಿದ್ರು, ಅಂಬರೀಷ ಸಿಕ್ಕಲ್ಲೋ ಈ ಚಕ್ರ ನಿಂದ್ರು ಸೋಂದ್ರಂತವ್ರು. ಸರಿಯಾದ ಟೈಮಿಗೆ ಬಂದ್ರೆ ಆಚಾರ ಎಲ್ಲಿ ಹಾಕಿವಿ ಬಂದ್ಬಿಡ್ರಿ ಅಂದ್ಬಿಟ್ಟು. ಎಲಿ ಮೇಲೆ ಕೂಡೋದಲ್ವೋ ಈ ಚಕ್ರ ನಿಂದ್ರು ಮೊದಲು ನೀನು ಎಲ್ಲಿ ಕೂಡ್ಲಿಕ್ಕೆ ನಿಂದ್ರಲಿಕ್ಕೆ ಬಿಡುವತ್ತು ಅಂದ್ರಂತ. ಆವಾಗ ಪ್ರಾರ್ಥನೆ ಮಾಡಿಕೊಂಡ ನಾರಾಯಣ ಈ ಚಕ್ರವನ್ನು ನಿಂದ್ರಿಸಿಬಿಡು ಅಂದಾಗ ಶಮನ ಆಯ್ತು. ನೋಡ್ರಿ ಹೇಗಿದೆ, ಸುದರ್ಶನ ಚಕ್ರ ಶಮನ ಆಯ್ತು. ಸರಿ, ಆವಾಗ ದ್ವಾದಶಿ ಅಂಬರೀಷ್ ಅಂದ ಆಚಾರ ಮತ್ತು ದ್ವಾದಶಿ ತುಂಬಾ ಸಂತೋಷ ಬಂದ್ರಿ. ನೀವೊಂದು ಕೆಲಸ ಮಾಡ್ರಿ, ಪಟ್ನ ಯಮುನಾ ನದಿ ಸ್ನಾನ ಮುಗಿಸ್ಕೊಡ್ರಿ, ಚಟ್ನ ಬರ್ರಿ, ನಿಮಗೆ ಮೊದಲ ಎಲ್ಲಿ ಇಟ್ಟಿರ್ತೀವಿ. ಸಾಮಾನ್ಯರೆಲ್ಲ ದುರ್ವಾಸರು ಅಂದ್ರೆ ಇಟ್ಟೇವಿ ಏನು. ಅದಕ್ಕೆ ಅವ್ರಂದ್ರು ಯಾವ್ದು ನನ್ನ ಎಲ್ಲಿ ಹೇಳಿಬಿಡು, ಅಲ್ಲೇ ಒಂದು ತಲೆ ಮೇಲೆ ಒಂದು ಶಾವರ್ ಇಟ್ಬಿಡು, ಅಲ್ಲೇ ಸ್ನಾನ, ಅಲ್ಲೇ ಊಟ, ಅಲ್ಲೇ ಕೈ ತುಕ್ಕಿಸಿದೀನಿ ನೋಡ್ರಿ. ಟ್ಯಾಪ್ನ್ಯಾಗ ಸ್ನಾನ, ಅಲ್ಲೇ ಊಟ. ಹಾಗಾದ್ರೆ ತಲೆ ಮೇಲೆ ನೀರು, ಎಲಿ ಮೇಲೆ ಅನ್ನ. ಅವತ್ತಿಂದ ಸ್ಟಾರ್ಟ್ ಆಗಿದೆ. ನಾವೇನ್ ಮಾಡಿವಿ, ಹಿಂದಿದ್ದೆಲ್ಲ ಕತ್ತಿ ತೆಗೆದ್ಬಿಟ್ಟೇವಿ, ಅದೊಂದ ಇಟ್ಕೊಂಡು ತಲೆ ಮೇಲೆ ನೀರು, ಎಲ್ಲಿ ಬಾತ್ರೂಮ್ ಇಂದ ಡೈರೆಕ್ಟ್ ಡೈನಿಂಗ್ ಟೇಬಲ್ಗೆ ಬರ್ತೀವಿ. ಯಾಕಂದ್ರೆ ಆಚಾರ ಹೇಳ್ಯಾರ, ನಮ್ಮ ಸ್ವಭಾವ ಇದು. ತಲೆ ಮೇಲೆ ನೀರು, ದೇವ್ರ ಮನಿ ಆಚಾರ ಹೇಳ್ಯಾರ. ಏನ್ ತಲೆ ಮೇಲೆ ನೀರು, ಎಲಿ ಮೇಲೆ ಅನ್ನ. ಉಳಿದ ಗತಿಯನ್ನ ಡಿಲೀಟ್ ಮಾಡ್ಬಿಟ್ಟು ನಮ್ಗೆ ಡಿಲೀಟ್ ಮಾಡೋದು ಚಲೋ ಗೊತ್ತದ, ಗತಿ ಕೇಳೋದೇ ಗೊತ್ತಿಲ್ಲ. ಅಂಬರೀಷ ಹೇಳಿದ ಕೂಡಲೇ ಅವ್ರಂದ್ರು ಸಾಧ್ಯವೇ ಇಲ್ಲ, ಒಂದು ಸಲ ನದಿ ಸ್ನಾನಕ್ಕೆ ಹೋಗಿ ಪೇಚಾಡಿ ನೀನು ಅಂತ. ಅದಕ್ಕೆ ಹಿಂಗಾಗಿತ್ತು. ಕೂಡಲೇ ಝಟಿತಿ ಲಘು ಸ್ನಾನ ಮಾಡಿ ಊಟ ಮಾಡ್ತೀನಿ ಅಂತ ಅಂಬರೀಷನಿಗೆ ಅಷ್ಟು ಹೇಳಿದಾಗ ಅಂಬರೀಷ ಆಯ್ತು ಅಂತ ಅವರನ್ನು ಸ್ವಾಗತ ಮಾಡಿ, ಇಂಥ ಏಕಾದಶಿ ವ್ರತ ಇಷ್ಟು ಶ್ರದ್ಧೆಯಿಂದ ಮಾಡ್ತಿದ್ದ ಸೂರ್ಯವಂಶದ ನಾಭಾಗನ ವಂಶದಲ್ಲಿ ಬಂದ ಅಂಬರೀಷ ಅಂತಂದ್ರ. ಏನ್ ಸಂದೇಶ. ಟೈಮ್ ಆಯ್ತಾ? ಎಷ್ಟಕ್ಕೆ ಮುಗಿಸ್ತೇವೆ? ನೋಡಿ ನನಗೆ 6th ಸೆನ್ಸ್ ಅಂತ. ಸರಿ, ಹಾಗಾದ್ರೆ ಅಂಬರೀಷನ ಕಥೆ ಇಷ್ಟು ಸಾರಾಂಶಭೂತವಾಗಿದೆ. ಏಕಾದಶಿ ವ್ರತ ಮಾಡ್ತೀವಿ ಅಂತಂದಾಗ ಸುದರ್ಶನ ಚಕ್ರ ಬಂತಲ್ಲ, ಹೇಗಿದು ಕಥೆ ಅಂತ ಕೇಳಿದ್ರೆ, ಏಕಾದಶಿ ಮಾಡ್ತೀನಿ ಅಂತ ಯಾರು ಸಂಕಲ್ಪ ಮಾಡ್ತಾರೆ, ಮಾಡದೇ ಇರೋರ ಮೇಲೆ ಸುದರ್ಶನ ಚಕ್ರ ಬಿಡಲ್ಲ ದೇವರೇನು. ಮಾಡ್ಲಿ ಅಂತ ಹೆದರಿಕೆ ತೋರಿಸಿರ್ತಾರೆ ಅಷ್ಟೇ. ಸುದರ್ಶನ ಚಕ್ರ ದಶಮಿ ದಿವಸ ವೈಕುಂಠದಿಂದ ಹೊರಟಿರ್ತದೆ. ಬೆಳಗ್ಗೆ ಊಟ ಮಾಡಿ ಸಾಯಂಕಾಲ ತನಕ ಅವ್ರ ಮನೆಗೆ ಬಂದಿರ್ತದೆ. ಅವತ್ತಿನಿಂದ ಸುದರ್ಶನ ಚಕ್ರ ದಶಮಿ ಸಂಧ್ಯಾಕಾಲದಿಂದ ದ್ವಾದಶಿ ಮಧ್ಯಾಹ್ನ ಅಶನ ಊಟ ಆಗೋ ತನಕ ಅಲ್ಲಿರ್ತದೆ. ಅಂದ್ರೆ ಮಾಡುವ ಯಜಮಾನನಿಗೆ ಯಾರೂ ಕಷ್ಟ ಕೊಡಬಾರದು ಅಂತ ಬಂದಿರ್ತದೆ. ರಕ್ಷಣೆ ಮಾಡಿ ಮರಳಿ ಮತ್ತೆ ವೈಕುಂಠಕ್ಕೆ ಹೋಗ್ತದೆ. ಇದು ನೋಡಿ ಸುದರ್ಶನ ಚಕ್ರ ಮಾಡುವ ಅದ್ಭುತವಾದ ಒಂದು ಪವಾಡ ಇದೆ. ಹಾಗಾದ್ರೆ ಪರಮಾತ್ಮ ಸುದರ್ಶನ ಚಕ್ರವನ್ನ ಈ ಥರದಲ್ಲಿ ಭಕ್ತರಿಗೋಸ್ಕರ ಬಿಟ್ಟಿರ್ತಾನೆ. ಇನ್ನೊಂದು ಸಂದೇಶ ಆಗಲೇ ಹೇಳಿದೆ ಕಥೆಯಲ್ಲಿ, ಎಲ್ಲಿ ಯಾವ ಸ್ಥಳಕ್ಕೆ ಹೋಗಿ ಯಾವ ಸ್ಥಳದಲ್ಲಿ ಉಪಕಾರ ಪಡೆದು ಯಾವ ಸ್ಥಳಕ್ಕೆ ಬೈದಿರ್ತೇವಲ್ಲ ಅಲ್ಲೇ ಹೋಗಿ ಸ್ವಾರಿ ಕೇಳಬೇಕು ಹೊರತಾಗಿ ಮತ್ತೆ ವೈಕುಂಠಕ್ಕೆ ಹೋಗಿ ಸ್ವಾರಿ ಕೇಳ್ತೀನಿ ಕ್ಷಮ ಮಾಡ್ತಾನೆ. ದೇವರು ಒಪ್ಪಲ್ಲ. ನಾನು ಭಕ್ತ ಪರಾಧೀನ ಅಂತ ಪರಮಾತ್ಮ, ನಾನು ಭಕ್ತ ಪರಾಧೀನ.
ಉಪಕಾರ ಸ್ಮರಣೆ ಬೇಕು ಮನುಷ್ಯನಿಗೆ. ಎಲ್ಲಿ ಉಪಕಾರ ತಗೊಂಡಿರ್ತೀನಿ, ಎಲ್ಲಿ ಬೈದಿರ್ತೀನಿ ನೋಡು, ಅಲ್ಲೇ ಸಾರಿ ಕೇಳ್ಬೇಕು. ಎಲ್ಲೆಲ್ಲೋ ಕೇಳಿದ್ರು ಒಪ್ಪಲ್ಲ ಅಂತ ಎಂಥ ಸಂದೇಶ ಕೊಡ್ತಿದ್ದಾನೆ ಪರಮಾತ್ಮ, ಬಹಳ ಅದ್ಭುತವಾದ ಸಂದೇಶ. ಆದ್ದರಿಂದ ಸುದರ್ಶನ ಚಕ್ರದ ಮಹಿಮೆ, ಪರಮಾತ್ಮ ಹೇಳುವ ಸಂದೇಶ, ಅಂಬರೀಷ ಮಾಡುವ ಏಕಾದಶಿ ವ್ರತದ ಅದ್ಭುತವಾದ ಒಂದು ಮಹಿಮೆ, ಮಾಡೋದ್ರಿಂದ ಏನ್ ಸಿಗ್ತದೆ, ವೈಕುಂಠ ಲೋಕ ಪ್ರಾಪ್ತಿ, ಪಾಪ ಪರಿಹಾರ ಆಗ್ತದೆ, ಇದನ್ನೆಲ್ಲವನ್ನು. ಅದಕ್ಕೆ ಹರಿದಿನ ಹೋದ್ರು ನೋಡ್ರಿ ಅಂತಿರ್ತಾರೆ ಕೆಲವರಿಲ್ಲ, ಹರಿದಿವಸ ಹೋದ್ರು ನೋಡ್ರಿ. ಈಗ ಎರಡು ಆಪ್ಷನ್ ಅವ, ಈಗ ಎರಡು ಆಪ್ಷನ್. ಡಾಕ್ಟರ್ ಕ್ಷೇತ್ರ ಆಕ್ಸಿಜನ್ ಏಕಾದಶಿ ತೆಗಿದೆ ಅಂತ ಯಾವಾಗ ಹುಟ್ಟಿಸ್ಲಿ ಆಚಾರ, ಯಾವಾಗ ಹುಟ್ಟಿಸ್ಲಿ ಅಂತ ಕೇಳಿರ್ತಾರ. ಅಂದ್ರೆ ಕೊಯ್ಲಿಕ್ಕೆ ಎರಡು ಆಪ್ಷನ್ ಬಂದವ ನಮಗೆ. ಕೊಯ್ಲಿಕ್ಕೆ ಆಪ್ಷನ್ ಬಂದವ, ಚಲೋ ಮುಹೂರ್ತ ನೋಡಿ ಕೊಯ್ಸ್ತೀವಿ, ಚಲೋ ಮುಹೂರ್ತ ನೋಡಿ ಆಕ್ಸಿಜನ್ ತೆಗಿಸ್ತೀವಿ. ಏಕಾದಶಿ ಹೋದ್ರು ಇವರ ತಕ್ಷಿರ್ತಾರ, ಹೇಳೋದು ಏಕಾದಶಿ ಹೋದ್ರು ಹೋಗಿರ್ತಾರೆ ಮನೆಯವರು. ಅಂದ್ರೆ ಏಕಾದಶಿ ಎಷ್ಟು ಅದ್ಭುತವಾದ ಸಂದೇಶಗಳು ಭಾಗವತ ತಿಳಿಸ್ತದೆ. ಇನ್ನೂ ಅದ್ಭುತ. ಅಂಬರೀಷ ಇದ್ದಾನೆ, ಮುಂದೆ ಹೋಗುವಾಗ ಅವನ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ, ಮೊದಲು ಸುಳ್ಳು ಹರಿಶ್ಚಂದ್ರ ಆಗಿದ್ದವ, ಆಮೇಲೆ ಸತ್ಯ ಹರಿಶ್ಚಂದ್ರ ಕಥೆ ಸೂರ್ಯವಂಶದ ಕಥೆ ಬರ್ತದೆ. ಅವುಗಳನ್ನ ಇನ್ನೂ ಸಮಯ ಇದೆ, ಇನ್ನೂ 4 ದಿವಸಗಳ ಕಾಲ. ತಾವೆಲ್ಲ ಹಿಂಗ ನನ್ನಗತ ಬಂದ್ರೆ ಹೇಳ್ಬೋದು, ತಲೆಗೆ ಬಂದ ಗೇಟ್ ಹತ್ರ ಹೋಗಿ ಕೂಡ್ತೀನಿ, ವರಾದೇವ್ರ ಹತ್ರ ಹೋಗಿ ಕೂಡ್ತೀನಿ, ಹಿಂದ್ ಕೂಡ್ತೀನಿ, ಮುಂದ್ ಕೂಡ್ತೀನಿ, ಯಾರಿಗೆ ಹೇಳಿ ಸರ್? ಅದಕ್ಕೆ ಎಲ್ಲರೂ ಒಂದೇ ಕಡೆ ಬಂದು ಕೂತ್ಕೊಂಡು ನಗನಗತ ಭಾಗವತವನ್ನು ಕೇಳಿ ಬರ್ರಿ ಅಂತ ಯಜಮಾನರ ಪರವಾಗಿ ಸ್ವಾಗತ ಕೋರಿ ಇವತ್ತಿನ ಈ ಭಾಗವತವನ್ನ ಗುರುಗಳು ಅಂತ ಹೇಳಿದ್ರೆ ಪಂಚಮ ಪರ್ಯಾಯ ಮಾಡಿದ ಪರಮ ಪೂಜ್ಯ ವಿಶ್ವೇಶ ತೀರ್ಥರು, ಅವರ ಅಂತರ್ಗತರಾದ ತೊರವೇಗಲಿ ರಾಯರು, ಅವರ ಅಂತರ್ಗತರಾದ ಮುಖ್ಯ ಪ್ರಾಣದೇವರು, ಅದು ಇಟಿಗೆ ಹನುಮಪ್ಪ, ಅಲ್ಲಿನ ಇಟಿಗೆ ಮಾರುತಿಗಲ್ಲಿ ಹನುಮಪ್ಪ, ಅವನ ಅಂತರ್ಗತರಾದ ಪರಮಾತ್ಮನ ಮೂರ್ತಿ ಅಂದ್ರೆ ಇದು ಗೌಳಿಗಲ್ಲಿ ಅದು ಶ್ರೀನಿವಾಸ, ವರಾಹ, ಇವರ ಪಾದ ಕಮಲಗಳಲ್ಲಿ ಇವತ್ತಿನ 4 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.